ಒಂದು ಗೀತೆ. ಹುಡುಗನ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರೇ ಕಣ್ಣ ನೀರಿನಲಿ ಮಣ್ಣ ಧೂಳಿನಲಿ ಹೊರಳುತ್ತಿರುವರ ಸಹಚಾರಿ ಕಣ್ಣ ನೀರಿನಲಿ ಮಣ್ಣ ಧೂಳಿನಲಿ ಹೊರಳುತ್ತಿರುವರ ಸಹಚಾರಿ ಹುಡುಗನ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ ಕಣ್ಣ ನೀರಿನಲಿ ಮಣ್ಣ ಧೂಳಿನಲಿ ಹೊರಳುತ್ತಿರುವರ ಸಹಚಾರಿ ಕಣ್ಣ ನೀರಿನಲಿ ಮಣ್ಣ ಧೂಳಿನಲಿ ಹೊರಳುತ್ತಿರುವರ ಸಹಚಾರಿ ಹುಡುಗನ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ ಮಾಂದಳ ಚುಂಬಿತ ಶುಭ್ರ ಹಿಮಾಚಲ ತುಂಗ ಶೃಂಗದಲ್ಲಿ ಗೃಹವಾಸೆ ಬಾಂದಳ ಚುಂಬಿತ ಶುಭ್ರ ಹಿಮಾಚಲ ತುಂಗ ಶೃಂಗದಲ್ಲಿ ಗೃಹವಾಸೆ ದೀನನಾಥರ ದುಃಖಿದರಿದ್ರರ ದೀನನಾಥರ ದುಃಖಿದರಿದ್ರರ ಮುರುಕುಗೂಡಿಸಲದಿ ಉಪವಾಸಿ ದೀನನಾಥರ ದುಃಖಿದರಿದ್ರರ ಮುರುಕುಗೂಡಿಸಲದಿ ಉಪವಾಸಿ ಹುಡುಗನ ವೇಷಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ. ಈ ಚಂದದ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಎಲ್ಲರಿಗೂ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಬರಗು ರಾಮಚಂದ್ರಪ್ಪ ಸರ್, ಖ್ಯಾತ ಸಾಹಿತಿಗಳು, ಚಲನಚಿತ್ರ ನಿರ್ದೇಶಕರು. ಶ್ರೀ ಯುಗಧರ್ಮ ರಾಮಣ್ಣ, ಸಿದ್ದನಮಠ, ದಾವಣಗೆರೆ ಹಾಗೂ ಶಾಂತರಾಜ್ ಸರ್, ಕನ್ನಡ ಅಧ್ಯಾಪಕರು. ರಾಧಾಕೃಷ್ಣ ಪಲ್ಲಕ್ಕೆ ಸರ್, ಚಲನಚಿತ್ರ ನಿರ್ದೇಶಕರು ಹಾಗೂ ನಿರ್ಮಾಪಕರು. ಡಾಕ್ಟರ್ ನೆಲ್ಲಿಕಟ್ಟೆ ಎಸ್ ಸಿದ್ದೇಶ್ವರ್ ಅವರು, ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಕುವೆಂಪು ಯೂನಿವರ್ಸಿಟಿ, ಇವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೇಳಿದ್ದಾರೆ ವಿನಿತಾ ನಾಗರಾಜ್ ಅವರು. ವಿಶ್ವನಾಯಕ ವಿನಾಯಕ ವಿಶ್ವನಾಯಕ ವಿನಾಯಕ ವಿದ್ಯಾದೀಪ ವರಗಣಾದೀಪ ವಿಶ್ವನಾಯಕ ವಿನಾಯಕ ವಿಘ್ನಣ ವಿನುತ ಸುಶೋಭಿತ ಸುಮುಖ ಸುತ ಜನ ಪಾಲಿತ ಗಜಮುಖ ವಿಘ್ನಣ ವಿನುತ ಸುಶೋಭಿತ ಸುಮುಖ ಸುಜತನ ಪಾಲಿತ ಗಜಮುಖ
विकटराज विष्णुप्रिय सन्नुत विकटराज विष्णुप्रिय सन्नुत सुतजनरक्षक श्रीबेनक श्रुतजनरक्षक श्रीबेनक विश्वनायक विनायक विद्यादीप वरगणादीप विश्वनायक विनायक विपुलहृदय विलगहर देव विहित गुरुवे विहंगमदेह विपुलहृदय विलगहर देव विहित गुरुवे विहंगमदेह विद्रुम कनक सुशोभित विद्रुम कनक सुशोभित कावा विदुरर कुवर सुकोमलकाय विधुरर कुवर सुकोमलकाय विश्वनायक विनायक विद्यादीप वरगणादीप विश्वनायक विनायक रक्तांबरधर रंजित राजित रंभाफल मोदक प्रिय रक्तांबरधर रंजित राजित रंभाफल मोदक प्रिय पन्नगधर सिरिवरलंबोदर पन्नगधर सिरिवरलंबोदर पार्वती सुतने पुरे निरत पार्वती सुतने पुरे निरता विश्वनायक विनायक विद्यादीप वरगणादीप विश्वनायक विश्वनायक विनायक 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 ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ವಿನಿತಾ ನಾಗರಾಜ್ ಅವರಿಗೆ ಧನ್ಯವಾದಗಳು. ಈಗ ಸರ್ವರನ್ನು ಸ್ವಾಗತಿಸುವುದರೊಂದಿಗೆ ಪ್ರಾಸ್ತಾವಿಕ ನುಡಿಗಳು ಮಾಡಿದ್ದಾರೆ ಡಾಕ್ಟರ್ ನೆಲ್ಲಿಕಟ್ಟೆ ಸಿದ್ದೇಶರು, ಕುವೆಂಪು ವಿಶ್ವವಿದ್ಯಾಲಯ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ನಿರ್ದೇಶಕರು. ಪುಸ್ತಕ ನಮ್ಮ ಬದುಕಿನ ಅಮೂಲ್ಯ ನಿಧಿ. ಪುಸ್ತಕಗಳು ಜ್ಞಾನದ ಹೆಬ್ಬಾಗಿಲುಗಳು. ಇಂಥ ಪುಸ್ತಕಗಳು ಸಾವಿಲ್ಲದ ಸಾಹಿತ್ಯವನ್ನು ತಲತಲಾಂತರ ರವಾನಿಸುವಂಥವುಗಳು. ಆಟ ಆಡುವ ತನಕ ಹಿಂಗೆ ಆಡಿದ್ದೆ ನಿನ್ನ ಆಟ ಮುಗಿದ ಮೇಲೆ ಕಿತ್ಕೊಂಡು ಓಡಿದ್ದೆ ಅಂತ ಸಹಸ್ರಾರು ಕವಿತೆಗಳನ್ನು ಮತ್ತು ತ್ರಿಪದಿಗಳನ್ನು, ವಚನಗಳನ್ನು, ಲಾವಣಿಗಳನ್ನು, ತತ್ವಪದಗಳನ್ನು, ಆಧ್ಯಾತ್ಮಿಕ ಗೀತೆಗಳನ್ನು ರಚಿಸಿರುವಂಥ ಯುಗಧರ್ಮ ರಾಮಣ್ಣವರು ಯುಗಧರ್ಮ, ವಚನಧರ್ಮ, ಯಮ್ಮಪ್ಪನ ದೆವ್ವನಗುಂಡಿ ಯುಗಧರ್ಮ ಎಂಬ 3 ಅಂಕಿತನಾಮಗಳ ಮೂಲಕ ಸೃಜಿಸಿರುವಂಥ ಜೀವಪರ, ಜನಪರ ಮತ್ತು ಪ್ರಗತಿಪರವಾದಂಥ ಈ ಸಾಹಿತ್ಯ, ಸಮಗ್ರ ಸಾಹಿತ್ಯವನ್ನು 6 ಸಂಪುಟಗಳಲ್ಲಿ ಇವತ್ತು ಬಿಡುಗಡೆ ಆಗ್ತಿರುವಂಥದ್ದು. ಇಂಥ ಈ 6 ಕೃತಿಗಳನ್ನು ಬಿಡುಗಡೆ ಮಾಡ್ತಿರುವಂಥವರು ಖ್ಯಾತ ಸಾಹಿತಿಗಳು, ಸಂಸ್ಕೃತಿ ಚಿಂತಕರು ಆಗಿರುವಂಥ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಸರ್ ಅವರು. ಬೂದಿ ಬದುಕಿನ ಒಳಗೆ ಉರಿ ಅರಳುವ ಆಸೆ, ಒಣಮರದ ಮನದ ಹಾಗೆ ಹಕ್ಕಿ ಆಗುವ ಆಸೆ, ಮೈಮನಕ್ಕೆಲ್ಲ ಬಡಿದಂಥ ಬರವನ್ನು ಸುಟ್ಟು ಸುವಾಸನೆಯ ಕೊಡುವ ಆಸೆ, ಬೂದೆಲೆ ಬೆಳಕು ಉರಿಸುವ ಆಸೆ ಎನ್ನುವಂಥ ಕವಿ ಬರಗೂರು ರಾಮಚಂದ್ರಪ್ಪನವರು ಶ್ರೇಣೀಕೃತ ಸಮಾಜದ ಒಳಸುಳಿಗಳನ್ನು ತೆರೆದು ತೋರಿಸುವಂಥವರು. ಅಂಥವರು ಇವತ್ತಿನ ಈ 6 ಕೃತಿಗಳನ್ನು, ಯುಗಧರ್ಮ ರಾಮಣ್ಣವರ 6 ಕೃತಿಗಳನ್ನು ಬಿಡುಗಡೆ ಮಾಡಲಿರುವವರು. ಅವರಿಗೆ
ಯುಗಧರ್ಮ ರಾಮಣ್ಣವರ ಪ್ರತಿಷ್ಠಾನದ ವತಿಯಿಂದ ಹೃದಯಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹೀಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಚಲನಚಿತ್ರ ನಿರ್ದೇಶಕರು, ನಿರ್ಮಾಪಕರು, ನಟರು ಮತ್ತು ಸಾಹಿತಿಗಳಾಗಿರುವಂಥ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿಯವರು. ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅವರಿಗೆ ಕೂಡ ಹೃದಯಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕೃತಿಗಳನ್ನು ಕುರಿತು ಮಾತನಾಡಿರುವಂಥವರು ನಮ್ಮ ಡಾಕ್ಟರ್ ಶಾಂತರಾಜ್ ಸರ್ ಅವರು, BMC ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿಗಳು ಮತ್ತು ಪ್ರಾಧ್ಯಾಪಕರಾಗಿರುವಂಥ ಅವರಿಗೆ ಹೃತ್ಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಯುಗಧರ್ಮ ರಾಮಣ್ಣವರಿಗೆ ಮತ್ತು ಹಾಗೆಯೇ ಗಡಿಕಟ್ಟೆ ಧನಂಜಯಪ್ಪನವರಿಗೆ ಮತ್ತು ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸಹೃದಯ ಸಾಹಿತ್ಯ ಬಂಧುಗಳಿಗೆ ಹೃದಯಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಪುಸ್ತಕ ಬಿಡುಗಡೆ ಪ್ರೊಫೆಸರ್ ಬರ್ಗು ರಾಮಚಂದ್ರಪ್ಪ ಸರ್ ಅವರಿಂದ 6 ಕೃತಿಗಳ ಬಿಡುಗಡೆ ಬರ್ಗು ರಾಮಚಂದ್ರಪ್ಪ ಸರ್ ಅವರಿಂದ. ಬಿಡುಗಡೆ ಮಾಡಿರುವ ಪ್ರೊಫೆಸರ್ ಬರ್ಗು ರಾಮಚಂದ್ರಪ್ಪ ಸರ್ ಅವರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿಯಾಗಿರುವ ಯುಗಧರ್ಮ ರಾಮಣ್ಣ ಅವರೇ, ಅವರ 6 ಕೃತಿಗಳನ್ನು ಸಂಪಾದಿಸಿರುವ, ಪರಿಷ್ಕರಿಸಿರುವ ನೆಲುಕುಂಟೆ ಸಿದ್ದೇಶ್ ಅವರೇ, ರಾಧಾಕೃಷ್ಣ ಪಲ್ಲಕ್ಕಿ ಅವರೇ, ಗಡಿಗಟ್ಟೆ ಧನಂಜಯಪ್ಪ ಅವರೇ, ಕೃತಿಗಳನ್ನು ಕುರಿತು ಮಾತಾಡೋದಕ್ಕೆ ಬಂದಿರುವಂಥ ಗೆಳೆಯ ಶಾಂತರಾಜು ಅವರೇ, ಇಲ್ಲಿ ನೆರೆದಿರುವ ಸಾಹಿತ್ಯಾಸಕ್ತರೇ, ಯುಗಧರ್ಮ ರಾಮಣ್ಣವರ ಈ ಕೃತಿಗಳನ್ನು ಕುರಿತು ಬಿಡುಗಡೆ ಮಾಡೋದಕ್ಕೆ ನನಗೆ ಸಂತೋಷ ಆಗುತ್ತೆ. ವಾಸ್ತವವಾಗಿ ಇನ್ನೊಂದು ಸಮಾರಂಭ ಇದ್ದು ಇಲ್ಲಿ ಯಾರು ಬರ್ತಾರೆ ಅಲ್ಲಿ ಯಾರು ಹೋಗ್ತಾರೆ ಅಂತಲೇ ಒಂದು ಸ್ವಲ್ಪ ಗೊಂದಲ ಇತ್ತು. ಕಡೆಗೆ ಇಷ್ಟು ಜನ ಇಲ್ಲಿ ಬಂದು ಕೂತಿದ್ದೀರಿ, ಭಾಳ ಸಂತೋಷ. ಯುಗಧರ್ಮ ರಾಮಣ್ಣ ಅವರನ್ನು ನಾನು ಮೊದಲು ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮದಲ್ಲಿ ನೋಡಿದ್ದೆ. ಆ ಸಂದರ್ಭದಲ್ಲಿ ನಾನು ಹೋಗಿ ಸಭಿಕನಾಗಿ ಕೂತಿದ್ದೆ. ಇವರ ಬಗ್ಗೆ ಕೇಳಿದ್ರಿಂದ ಆಸಕ್ತಿಯಿಂದ ನಾನು ಒಬ್ಬ ಸಭಿಕನಾಗಿ ಕೂತಿದ್ದೆ. ಆನಂತರದಲ್ಲಿ ನಾನು ಅಲ್ಲಿ ಇವರ ಬಗ್ಗೆ ಕೇಳಿದ್ದು, ಕೆಲವು ಕೃತಿಗಳನ್ನು ಓದಿದ್ದು ಬಿಟ್ಟರೆ, ಈಗ ಇವರ ಸಮಗ್ರ ಕೃತಿಗಳನ್ನು ಸಂಪಾದಿಸಿ ಪರಿಷ್ಕರಿಸಿ ಪ್ರಕಟಣೆ ಮಾಡ್ತಾ ಇರೋದಿದೆಯಲ್ಲ, ಪ್ರಕಟಣೆಗೆ ನನಗೆ ತಿಳಿದ ಮಟ್ಟಿಗೆ ಯುಗಧರ್ಮ ರಾಮಣ್ಣವರೇ ದುಡ್ಡು ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಅವರು ಇಲ್ಲಿವರೆಗೆ ಬಂದಿರೋ ಪ್ರಶಸ್ತಿಗಳದು ಅದು ಇದು ಎಲ್ಲ ಸೇರಿಸಿಬಿಟ್ಟು ಅವರು ಪ್ರಕಟಿಸ್ತಾ ಇದ್ದಾರೆ. ಪರಿಷ್ಕರಿಸುವ, ಸಂಪಾದಿಸುವ ಕೆಲಸವನ್ನು ನಮ್ಮ ಸ್ನೇಹಿತರು ಮಾಡಿದ್ದಾರೆ. ಇದೊಂದು ಒಳ್ಳೆಯ ಕೆಲಸ. ಏನು ಯುಗಧರ್ಮ ರಾಮಣ್ಣವರ ವಿಶೇಷ ಏನು ಅಂತಂದರೆ, 1ನೇ ತರಗತಿಯಲ್ಲಿ 5 ಸಾರಿ ಫೇಲ್ ಆಗಿರೋದು.
1ನೇ ತರಗತಿಯಲ್ಲಿ 5 ಸಾರಿ ಅನುತ್ತೀರ್ಣರಾಗಿ ಒಬ್ಬ ರಾಜ್ಯ ಗುರುತಿಸುವಂತಹ ಒಬ್ಬ ಸಾಹಿತಿಯಾಗಿ ಬೆಳೀತಾರೆ ಅಂತಂದರೆ ನಮ್ಮ ಸಂದರ್ಭದಲ್ಲಿ ಅದು ಬಹಳ ವಿಶೇಷವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ಅದೊಂದು ವಿಶೇಷವಾದ್ದು. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಿರ್ತೇನೆ, 3ನೇ ಕ್ಲಾಸ್ ಓದಿರೋರೆಲ್ಲ ರಾಜ್ಕುಮಾರ್ ಆಗಲ್ಲ, ಬಸ್ ಕಂಡಕ್ಟರ್ಗಳೆಲ್ಲ ರಜನಿಕಾಂತ್ ಆಗಲ್ಲ ಅಂತ. ಹಾಗೆ 1ನೇ ತರಗತಿ ಫೇಲ್ ಆದರೆಲ್ಲ ಯುಗಧರ್ಮ ರಾಮಣ್ಣ ಆಗಲ್ಲ ಅಂತಲೂ ಸೇರಿಸ್ಕೋಬೋದು ಈಗ. ಸೊ ಅಂದರೆ ಹಾಗೆ ವಿಶೇಷವಾದ ಅರ್ಥದಲ್ಲಿ ಹೇಳೋದಾದರೆ, ವಿಶೇಷ ಶಿಕ್ಷಣವನ್ನು ಪಡೆಯದೆ ಒಬ್ಬರು ಇಷ್ಟೆಲ್ಲ ಬರಿಬೋದು ಅಥವಾ ಇಷ್ಟೆಲ್ಲ ಹೇಳ್ಬೋದು, ಒಬ್ಬ ಆಶುಕವಿ ಆಗ್ಬೋದು, ತತ್ವಪದಕಾರರಾಗ್ಬೋದು, ತ್ರಿಪದಿಗಳನ್ನು ಬರೀಬಹುದು ಅಂತ ಅಂದರೆ ನಿಜಕ್ಕೂ ಅದೊಂದು ವಿಶೇಷವಾದ್ದು ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಅಂಥ ಒಂದು ವಿಶೇಷವಾದಂಥ ಆಯಾಮದ ಹಿನ್ನೆಲೆಯಲ್ಲಿ ಯುಗಧರ್ಮ ರಾಮಣ್ಣನವರ ಕೊಡುಗೆಯನ್ನು ನಾವು ನೋಡುವ ಅಗತ್ಯವೂ ಇರುತ್ತೆ ನಮ್ಮ ದೇಶದ ಸಂದರ್ಭದಲ್ಲಿ. ಏಕೆಂದರೆ ಬಹಳ ಶಿಕ್ಷಿತರಾಗಿರುವರು, ಸಾಮಾಜಿಕವಾಗಿ ಬಲಾಢ್ಯರು, ಆರ್ಥಿಕವಾಗಿ ಬಲಾಢ್ಯರು ಇಂಥವರು ಒಂದು ಕಡೆ ಇರ್ತಾರೆ. ಆದರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಬಲಾಢ್ಯರಲ್ಲದೇ ಇರೋ ಸಹ ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶದಲ್ಲಿ ಇವತ್ತು ಮುಂಚೂಣಿಗೆ ಬಂದಿರುವಂಥ ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ರೂಪಿಸಿದ್ದಾರೆ. ಇದು ನಮ್ಮ ದೇಶದಲ್ಲಾಗಿರುವಂಥ ಒಂದು ಬದಲಾವಣೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ರಾಮಣ್ಣವರು ಒಂದು ರೀತಿ ಊರೂರು ಅಲ್ಲದವರು, ಊರೂರು ಅಲಿತಾ ಇದ್ದವರು, ಬಹಳ ಕಷ್ಟಪಟ್ಟ ಮೇಲಕ್ಕೆ ಬಂದಿದ್ದಾರೆ. ಯಾರ್ದೋ ಮನೇಲಿ ಕೆಲಸ ಮಾಡಿದ್ದಾರೆ, ಊರೂರುಗಳನ್ನು ಸುತ್ತಿದ್ದಾರೆ. ಒಂದು ರೀತಿಯ ಅಲೆಮಾರಿ ಅನ್ಬೋದು. ಈ ಅಲೆಮಾರಿ ಅನ್ನೋದಿದೆಯಲ್ಲ, ಅವರ ಸಾಹಿತ್ಯಕ್ಕೂ ಅನ್ವಯಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರ ಸಾಹಿತ್ಯವನ್ನು ಒಂದು ರೀತಿ ಸಂಚಾರಿ ಸೃಜನಶೀಲತೆಯ ಸಾಹಿತ್ಯ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಸಂಚಾರಿ ಅಂದರೆ ಏನು? ಅವ್ರು ನೋಡಿ ಎಷ್ಟು ಪ್ರಕಾರಗಳಲ್ಲಿ ಬರೀತಾರೆ ಅಂತ ಅಂದರೆ, ಆಶುಕವಿ ಆಗ್ತಾರೆ, ಇದ್ದಕ್ಕಿದ್ದಾಗೆ ಏನೋ ಸೃಷ್ಟಿ ಮಾಡ್ತಾರೆ. ವೇದಿಕೆ ಮೇಲೇ ಅವತ್ತು ನಾನು ಕೂತಿದ್ದಾಗ ಒಂದು ಪದ್ಯ ಹೇಳಿಬಿಟ್ರು, ನನ್ನ ಹೆಸರನ್ನು ಸೇರಿಸ್ಬಿಟ್ರು ಇವರು. ಅಂದರೆ ಆಗ ಆಶುಕವಿ ಆಗಬಲ್ಲರು, ತತ್ವಪದಕಾರರಾಗಬಲ್ಲರು, ತ್ರಿಪದಿ ಬರೀಬಲ್ಲರು, ಲಾವಣಿಕಾರರಾಗಬಹುದು. ಅಂದರೆ ಇದೊಂದು ರೀತಿ ಒಂದು ಪ್ರಕಾರದಿಂದ ಇನ್ನೊಂದು ಪ್ರಕಾರಕ್ಕೆ ಸಂಚರಿಸುತ್ತಿರುವ ಒಬ್ಬ ಸಾಹಿತಿಯನ್ನು ನೋಡ್ತೇವೆ. ಇದೊಂದು ಸಂಚಾರಿ ಸೃಜನಶೀಲತೆ. ಹಾಗಾದರೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಬರೆದಿರೋರೆಲ್ಲ ಅಂದರೆ ಅದಷ್ಟೇ ಅಲ್ಲ, ಇವರ ವಸ್ತು ಇದೆಯಲ್ಲ ಅದು ಸಂಚಾರಿನೇ. ಅನೇಕ ಸಂದರ್ಭಗಳಲ್ಲಿ ಜಿಗಿತವನ್ನು ಕಾಣ್ತಾ ಇರುತ್ತೆ. ಒಂದೇ ರೀತಿ ಇರತಕ್ಕಂಥ ವಸ್ತು ಅಲ್ಲ. ಸಮಾಜದಲ್ಲಿ ಏನೇನು ಕಾಣುತ್ತೋ ಕಂಡದ್ದನ್ನೆಲ್ಲವೂ ತಕ್ಷಣ ಪ್ರತಿಕ್ರಿಯಿಸುವ ಒಂದು ಗುಣ ಯುಗಧರ್ಮ ರಾಮಣ್ಣವರಲ್ಲಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಇವ್ರದ್ದು ಪ್ರತಿಕ್ರಿಯಾತ್ಮಕ ಪ್ರತಿಭೆ. ಇವ್ರ ಕೃತಿಗಳನ್ನೆಲ್ಲ ಓದ್ತಾ ಇದ್ದರೆ ಹೆಚ್ಚು ನನ್ನ ಕಣ್ಣಿಗೆ ಏನು ಕಾಣಿಸುತ್ತೆ, ಕಂಡದ್ದಕ್ಕೆ ಕಂಡಲ್ಲಿಯೇ ಪ್ರತಿಕ್ರಿಯಿಸುವ ಒಂದು ಗುಣ, ತಕ್ಷಣವೇ ಅದರ ಬಗೆಗೆ ಒಂದು ಪ್ರತಿಕ್ರಿಯೆ ಬರ್ತಾ ಹೋಗುತ್ತೆ. ಹೀಗಾಗಿ ಈ ಸಂಚಾರಿ ಸೃಜನಶೀಲತೆ ಇನ್ನೊಂದು ಆಯಾಮ ಯಾವುದು ಅಂತ ಅಂದರೆ ಪ್ರತಿಕ್ರಿಯಾತ್ಮಕ ಪ್ರತಿಭೆ ಅಂತ ಅಂದ್ಕೊಂಡಿದ್ದೇನೆ. ಅವರು ಕರ್ನಾಟಕವನ್ನು ಕುರಿತು ಬರೀತಾರೆ, ಕನ್ನಡ ಕುರಿತು ಬರೀತಾರೆ, ದೇಶ ಕುರಿತು ಬರೀತಾರೆ, ದೇವರು ಕುರಿತು ಬರೀತಾರೆ, ಸತ್ಯವನ್ನು ಕುರಿತು ಬರೀತಾರೆ, ಸುಳ್ಳುಗಳನ್ನು ಕುರಿತು ಬರೀತಾರೆ. ಅಂದರೆ ಸುಳ್ಳುಗಾರರನ್ನು ಕುರಿತು. ಇವರು ಸುಳ್ಳು ಹೇಳ್ತಾರೆ ಅಂತ ತಪ್ಪು ತಿಳ್ಕೊಬೇಡಿ. ಸುಳ್ಳುಗಾರರು ಇರ್ತಾರಲ್ಲ, ಆ ಸುಳ್ಳುಗಾರರನ್ನು ಕುರಿತು ಸತ್ಯದ ಪರವಾಗಿ ಬರೀತಾರೆ. ಹಾಗಾಗಿ ಇವರ ವಸ್ತು ಇದೆಯಲ್ಲ, ಒಟ್ಟು ಸಮಾಜದಲ್ಲಿರ್ತಕ್ಕಂತಹ ವಿವಿಧ ವಲಯಗಳ ವಸ್ತುವನ್ನೆಲ್ಲವನ್ನೂ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ ಹೀಗೆ ಸಂಚಾರ ಮಾಡ್ತಾ ಇರುತ್ತೆ ಇವರ ವಸ್ತು ಅಂತ. ಹಾಗಂತ ಹೇಳಿ ಹಾಗಾದ್ರೆ ತಪ್ಪಾದು ಅಂದರೆ ತಪ್ಪಲ್ಲ. ಒಂದೇ ವಸ್ತು ಇರಬೇಕಾಗಿಲ್ಲ. ಬೇರೆ ಬೇರೆ ವಸ್ತುಗಳನ್ನು ತೊಗೊಂಡು ಬರೆಯೋದಿದೆಯಲ್ಲ, ಅದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ವಿವಿಧ ವಸ್ತುಗಳನ್ನು ಕುರಿತು ಬರೆಯುವ ಸಂದರ್ಭದ ಒಳಗಡೆ ಯಾವುದೇ ಒಬ್ಬ ಬರಹಗಾರನಿಗೆ ಒಂದು ನಿಲುಗಡೆ ಬೇಕಾಗಿರುತ್ತೆ, ಒಂದು ನಿಲ್ದಾಣ ಬೇಕಾಗಿರುತ್ತೆ. ಅಲ್ಲಿ ನಿಂತು ಆಮೇಲೆ ಮುಂದಕ್ಕೆ ಹೋಗಬೇಕಾಗಿರುತ್ತೆ. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ಎಲ್ಲ ವಸ್ತುಗಳನ್ನು ಪ್ರತಿಕ್ರಿಯೆಯ ಹಂತದಲ್ಲಿ ನಿಲ್ಲುವ ಸಂದರ್ಭವೂ ಇರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೇವೆ. ಒಂದು ನಿಲ್ದಾಣಗಳು ಬೇಕು ನಮಗೆ. ಯಾವುದನ್ನು ನೋಡ್ತೇವೆ ಅಲ್ಲೇ ನಿಲ್ಲಬೇಕು, ಅದನ್ನು ಪರಿಭಾವಿಸಬೇಕು, ಒಳಗಡೆ ಬರಬೇಕು, ಒಳಗಡೆ ಕುಲುಮೆಯ ಒಳಗಡೆ ಅದು ಬೇಯಬೇಕು, ಬೇಯ್ದು ಆಮೇಲೆ ಒಂದು ಆಕೃತಿಯಾಗಿ ಹೊರಗಡೆ ಬರಬೇಕು. ಇದೊಂದು ದೊಡ್ಡ ಪ್ರಕ್ರಿಯೆ ಇರುತ್ತೆ. ಆದರೆ ನಮ್ಮಲ್ಲಿ ಬಂದಂಥ ಅನೇಕ ತತ್ವಪದಕಾರರು, ಇಂದಿನ ತತ್ವಪದಕಾರರನ್ನು ನೀವು ನೋಡಿ, ಆ ತತ್ವಪದಕಾರರಿಗೆ ಅವರದೇ ಆದಂಥ ಅನುಭಾವಿಕವಾಗಿರ್ತಕ್ಕಂತಹ ಒಂದು ಆಲೋಚನಾ ವಿಧಾನ, ಅನುಭವ ಅವೆಲ್ಲ ಇದ್ದದ್ದುಂಟು. ಅವರು ಜನಗಳ ಜೊತೆ ಇದ್ದವರು, ಜನಗಳ ಜೊತೆ ಇದ್ದು ಜನಗಳಿಂದ ದೂರ ಇದ್ದಾರೆ ಅನ್ನೋ ಥರದಲ್ಲಿದ್ದವರು.
ಸಮೀಪ ಮತ್ತು ದೂರಗಳನ್ನು ಏಕಕಾಲಕ್ಕೆ ಕಾಯ್ದುಕೊಂಡು ಬಂದಂತಹ ಅನೇಕ ತತ್ವಪದಕಾರರು ನಮ್ಮಲ್ಲಿದ್ದಾರೆ. ಆದರೆ ಯಾವತ್ತೂ ಸಮಾಜಮುಖಿಯಾಗಿದ್ದರು. ರಾಮಣ್ಣವರೂ ಸಹ ಸಮಾಜಮುಖಿಯಾದಂಥವರನ್ನೇನೆ, ಸದಾ ಸಮಾಜಮುಖಿಯಾಗಿದ್ದರಿಂದಲೇ ಇಲ್ಲಿರುವ ಅವರ ಪುಸ್ತಕಗಳ ವಸ್ತು ಇದೆಯಲ್ಲ ಎಲ್ಲವೂ ಸಮಾಜದ ಬಗ್ಗೆನೇ ಇರುತ್ತೆ, ಒಂದಲ್ಲ ಒಂದು ರೀತಿ. ಇವರು ಇಡೀ ಕೃತಿಗಳನ್ನು ಓದಿದಾಗ ಒಂದು ಸಮಾನ ಗುಣವನ್ನು ಹೇಗೆ ಕಂಡುಹಿಡಿಬೋದು ಅಂದರೆ, ಇವರು ಅನ್ಯಾಯದ ವಿರೋಧಿ, ಸೋಗಲಾಡಿತನದ ವಿರೋಧಿ, ಅನೈತಿಕ ನಡೆನುಡಿಗಳ ವಿರೋಧಿ, ಜಾತಿ ಪದ್ಧತಿಯ ವಿರೋಧಿ, ಭ್ರಷ್ಟರ ವಿರೋಧಿ, ಈ ಎಲ್ಲದಕ್ಕೂ ವಿರೋಧಾತ್ಮಕವಾದ ಪ್ರತಿಕ್ರಿಯೆಗಳನ್ನು ತಮ್ಮ ಕೃತಿಗಳಲ್ಲಿ ದಾಖಲಿಸಿದ್ದಾರೆ. ಎಲ್ಲ ಅನ್ಯಾಯ ಕಂಡರೂ ಅದನ್ನು ಅಲ್ಲೇ ವಿರೋಧಿಸ್ತಾರೆ, ಅದು ಕೃತಿಲಿ ಬರುತ್ತೆ ಅದು. ಆಮೇಲೆ ಸೋಗಲಾಡಿತನ ಕಂಡ್ರೆ ಆಗೋದಿಲ್ಲ, ಅಂದರೆ ಉಸುರುವಳ್ಳಿತನ, ಎಲ್ಲಿಗೆ ಬೇಕು ಅಂದರೆ ಅಲ್ಲಿಗೆ ಹೊಂದ್ಕೊಳ್ತಕ್ಕಂಥ ಜನ ನೋಡಿದ್ರೆ ಆಗೋದಿಲ್ಲ. ನೇರವಾಗಿರಬೇಕು, ನಿಷ್ಠುರವಾಗಿರಬೇಕು, ಸತ್ಯ ಇರಬೇಕು ಅಂತ. ನಮ್ಮ ಸಮಾಜದಲ್ಲಿ ಸತ್ಯ ಅಳಿದು ಸುಳ್ಳು ವಿಜೃಂಭಿಸುತ್ತಿರುವ ಬಗೆಗೆ ಇವ್ರಿಗೊಂದು ರೀತಿ ಆತಂಕ ಸಹ ಇದೆ, ಅದನ್ನೂ ಕುರಿತು ಬರೀತಾ ಹೋಗ್ತಾರೆ. ಅನೈತಿಕ ನಡೆನುಡಿಗಳನ್ನು ಬಹಳ ಕಟುವಾಗಿ ವಿರೋಧಿಸ್ತಾ ಹೋಗ್ತಾರೆ, ಭ್ರಷ್ಟರನ್ನು ವಿರೋಧಿಸ್ತಾರೆ, ಜಾತಿ ಪದ್ಧತಿನ ವಿರೋಧಿಸ್ತಾರೆ. ಒಟ್ಟಾರೆ ಹೇಳೋದಾದರೆ ಇವರ ಕೃತಿಗಳ ಸ್ಥಾಯಿ ಯಾವುದು? ಈ ಸಂಚಾರಿ ಸೃಜನಶೀಲತೆಯಲ್ಲಿ ಒಂದು ಸ್ಥಾಯಿ ಇದೆ. ಆ ಸ್ಥಾಯಿ ಯಾವುದು ಅಂದರೆ ನೈತಿಕತೆ. ಆ ನೈತಿಕತೆ ಇದೆಯಲ್ಲ, ಇವರು ಒಟ್ಟು ಕೃತಿಗಳ ನಡುವೆ ಇರತಕ್ಕಂಥದ್ದು ನೈತಿಕತೆಯ ಪರವಾಗಿರ್ತಕ್ಕಂತಹ ಒಂದು ಆಶಯ ಮತ್ತು ಅಭಿವ್ಯಕ್ತಿಯನ್ನು ಯುಗಧರ್ಮ ರಾಮಣ್ಣವರ ಕೃತಿಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಅವರೇ ಒಂದು ಕಡೆ ಬರೀತಾರೆ, ನೀತಿ ಇಲ್ಲದ ನಾಡು, ಮರಮುಟ್ಟಿಲ್ಲದ ಕಾಡು, ನಾತಿದ ಮೇಲೆ ನಾತಿಟ್ಟು ಸುಡುಗಾಡು, ನರಕದಳು ಹೊತ್ತಿಟ್ಟ ಕೇಳೋ ಯುಗಧರ್ಮ. ಅಂದರೆ ಅವರ ನಿಜವಾದ ಕಾಳಜಿ ಇರೋದು ನೀತಿ ಇಲ್ಲದ ನಾಡಿನ ಬಗೆಗೆ. ನೀತಿ ಇಲ್ಲದ ನಾಡು ಹೇಗಿರುತ್ತೆ ಅಂತಂದರೆ ಅಲ್ಲೊಂದು ರೂಪಕವನ್ನು ಕೊಡ್ತಾರೆ, ಮರಮುಟ್ಟಿಲ್ಲದ ಕಾಡು. ಮರಮುಟ್ಟಿಲ್ಲದೆ ಇದ್ರೆ ಅದನ್ನು ಕಾಡು ಅಂತಲೇ ಕರೆಯೋಕ್ಕಾಗಲ್ಲ, ನೀತಿ ಇಲ್ಲದೆ ಅದನ್ನು ನಾಡು ಅಂತಲೇ ಕರೆಯೋಕ್ಕಾಗಲ್ಲ. ಅಂದರೆ ಒಂದು ನಾಡಿಗೆ ನೀತಿ ಬೇಕು ಅನ್ನೋದರ ಅರ್ಥ ಏನಂದರೆ ನಾಡಿನಲ್ಲಿರುವ ಜನರಿಗೂ ನೀತಿ ಬೇಕು ಅಂತ. ಆ ನೈತಿಕತೆ ಇದೆಯಲ್ಲ, ಆ ನೈತಿಕತೆ ಇವರ ಬಹಳಷ್ಟು ಕೃತಿಗಳಲ್ಲಿ ಬರ್ತಕ್ಕಂಥದ್ದನ್ನು ನೋಡ್ತೇವೆ. ಅದರ ಜೊತೆಗೆ ನೈತಿಕ ನಾಡನ್ನು ಕಟ್ಟುವ ಕಾಳಜಿ ಇದೆ ಇವರಿಗೆ. ಅವರು ದೀನದಲಿತರೆ ಬನ್ನಿ, ಬರಹ ಬಳಗವ ತನ್ನಿ, ಜ್ಞಾನಿ ಕವಿ ಪುಂಗವರ ಲೇಖನಿ ಹಿಡಿ ತನ್ನಿ, ಹಸಿರೊದ್ದ ರೈತರು ಹೊಸನಾಡ ಕಟ್ಟಲಿಕೆ. ಹೊಸನಾಡನ್ನು ಕಟ್ತಕ್ಕಂಥವ್ರು ಯಾರು? ಒಂದು ವಲಯದ ಜನ ಅಲ್ಲ, ಒಂದು ನಾಡನ್ನು ಕಟ್ಟಿದವರು. ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೇನೆ, ಕನ್ನಡವನ್ನು ಕಟ್ಟಿದವರು ಒಂದು ಜಾತಿಯವರಲ್ಲ, ಒಂದು ಧರ್ಮದವರಲ್ಲ. ಕನ್ನಡವನ್ನು ಎಲ್ಲ ಜಾತಿಯವರು, ಎಲ್ಲ ಧರ್ಮಗಳು, ಎಲ್ಲ ವಲಯದವರು ಕನ್ನಡ ಕಟ್ಟಿದ್ದಾರೆ. ಹಾಗಾಗಿ ನಿಜವಾಗಿ ನಾಡನ್ನು ಕಟ್ಟೋದು, ಈ ನೈತಿಕ ನಾಡನ್ನು ಕಟ್ಟುವ ಆಸೆ ಇದೆಯಲ್ಲ, ದೀನದಲಿತರು ಇರಬೇಕು, ರೈತರು ಇರಬೇಕು, ಬಡವರು ಇರಬೇಕು, ಇವರೆಲ್ಲ ಸೇರಿ ಒಂದು ಒಳ್ಳೆಯ ನಾಡನ್ನು ಕಟ್ಟಬೇಕು ಎನ್ನುವ ಆಶಯವೊಂದನ್ನು ರಾಮಣ್ಣವರು ವ್ಯಕ್ತಪಡಿಸ್ತಾರೆ. ಅದು ಅವರ ಆಶಯದ ನೈತಿಕ ನಾಡು. ಆ ನೈತಿಕ ನಾಡ ಬೇಕು ಅನ್ನೋದೇನೇನೆ. ಹಾಗೇನೇ ಒಂದು ಸೌಹಾರ್ದ ಇದೆ ಇವರಲ್ಲಿ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಇತ್ಯಾದಿಗಳೆಲ್ಲ ಒಂದಾಗಿರುವ ಒಂದು ನಾಡನ್ನು ನಾವು ಕಟ್ಟಬೇಕು ಅನ್ನೋವಂಥದ್ದಿದೆ. ಈ ನೈತಿಕತೆ ಅಂದರೆ ಏನು? ನೈತಿಕತೆಗೆ ಅನೇಕ ಆಯಾಮಗಳಿವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ನೈತಿಕತೆ ಅನ್ನೋದು ಇದೆಯಲ್ಲ, ಸಾಂಪ್ರದಾಯಿಕ ಅರ್ಥದಲ್ಲಿಯೂ ನೈತಿಕತೆಯನ್ನು ಬಳಸೋದುಂಟು. ಇವರು ಹೀಗಿರಬೇಕು, ಹೆಣ್ಣುಮಕ್ಳು ಹೀಗಿರಬೇಕು, ಹಿರಿಯರು ಹೀಗಿರಬೇಕು, ಕಿರಿಯರು ಇರಬೇಕು, ಇದೆಲ್ಲವನ್ನೂ ನೈತಿಕತೆ ಅಂತ ಕರೀತಾ ಬಂದಿದ್ದೇವೆ. ಆದರೆ ಒಂದು ನೈತಿಕತೆ ಅನ್ನೋದು ಅದಕ್ಕೊಂದು ತಾತ್ವಿಕತೆ ಬರಬೇಕಾದ್ರೆ ಈ ಜಡತೆಯನ್ನು ಮೀರಿದ ಒಂದು ಚಲನಶೀಲತೆ ನೈತಿಕತೆಗೆ ಬರಬೇಕು. ನೈತಿಕತೆ ಅನ್ನೋದು ಜಡತೆಯ ಒಂದು ಪರಿಕಲ್ಪನೆ ಅಲ್ಲ, ಅಥವಾ ಆಗಬಾರದು. ಅದೊಂದು ಚಲನಶೀಲವಾಗಿರುವಂಥ ಪರಿಕಲ್ಪನೆ ಆಗಬೇಕು. ಆ ಚಲನಶೀಲವಾದಂಥ ಪರಿಕಲ್ಪನೆ ಆದಾಗ ಅಲ್ಲೊಂದು ಸಾಮಾಜಿಕ ನೈತಿಕತೆ ಇರುತ್ತೆ, ಆರ್ಥಿಕ ನೈತಿಕತೆ ಇರುತ್ತೆ, ರಾಜಕೀಯ ನೈತಿಕತೆ ಇರುತ್ತೆ, ಹಾಗೆಯೇ ಸಾಂಸ್ಕೃತಿಕ ನೈತಿಕತೆಯೂ ಇರುತ್ತೆ. ನೈತಿಕತೆಯನ್ನು ಎಲ್ಲ ಕ್ಷೇತ್ರಗಳಲ್ಲೂ ನಾವು ಕಾಣಬೇಕಾಗಿರುತ್ತೆ. ಈಗ ಸಾಮಾಜಿಕ ನೈತಿಕತೆ ಅಂತ ಇಟ್ಕೊಳ್ಳಿ. ಸಾಮಾಜಿಕ ನೈತಿಕತೆ ಅಂದರೆ ಹೇಗಿರಬೇಕು? ಸಾಮಾಜಿಕ ಕಾಳಜಿ, ಸಾಮಾಜಿಕ ಪ್ರಜ್ಞೆ ಇತ್ಯಾದಿ ಹೇಳುವಾಗೆಲ್ಲ ನಮಗೆ ಈ ದೇಶದಲ್ಲಿರುವ ವರ್ಣಾಶ್ರಮ, ಜಾತಿ ಇವೆಲ್ಲ ಗಮನದಲ್ಲಿರುತ್ತವೆ. ಆದರೆ ನಿಜವಾಗಿ ಸಾಮಾಜಿಕ ನೈತಿಕತೆ ಇದೆಯಲ್ಲ, ಅದು ಜಾತಿ ಭೇದವಿಲ್ಲದ ಸಾಮಾಜಿಕ ನೈತಿಕತೆ ಬೇಕು ನಮಗೆ. ಹಾಗೆಯೇ ವರ್ಗಭೇದವಿಲ್ಲದ ಆರ್ಥಿಕ ನೈತಿಕತೆ ಬೇಕು ನಮಗೆ. ವರ್ಗಭೇದ ಇದ್ದಾಗ ಅದು ಆರ್ಥಿಕ ನೈತಿಕತೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ವರ್ಗಭೇದವಿಲ್ಲದ ಆರ್ಥಿಕ ನೈತಿಕತೆ ಬೇಕು ನಮಗೆ. ಭ್ರಷ್ಟತೆ ಇಲ್ಲದ ರಾಜಕೀಯ ನೈತಿಕತೆ ಬೇಕು.
ಭ್ರಷ್ಟಾಚಾರ ಇಲ್ಲದೆ ಇರೋ ರಾಜಕೀಯ ನೈತಿಕತೆ ಬೇಕು. ಹಾಗೆ ಪೂರ್ವಗ್ರಹಗಳಿಲ್ಲದ ಸಾಂಸ್ಕೃತಿಕ ನೈತಿಕತೆ ಬೇಕು. ಪೂರ್ವಗ್ರಹಗಳು ಪ್ರವೇಶ ಮಾಡಬೇಕಾದ್ರೇ ಒಂದು ಕೃತಿಯನ್ನು ಪೂರ್ವಗ್ರಹ ಇಟ್ಕೊಂಡ್ಬಿಟ್ರೆ ಏನಾಗ್ಬೋದು? ಅದಕ್ಕೆ ಕುವೆಂಪು ಅವರು ಹೇಳಿದ್ದು, ನೀನು ಒಂದು ಕೃತಿಯನ್ನು ಪ್ರವೇಶ ಮಾಡಬೇಕಾದ್ರೆ ಇಲ್ಲಿ ಹುಗಲಿಲ್ಲ ನಿನಗೆ ಓಬಿಯದ ಇದು ಪಕ್ಷಿ ಕಾಶಿ ಅಂದರು. ಸಾಹಿತ್ಯ ಅನ್ನೋದು ಪಕ್ಷಿ ಕಾಶಿ ಇದ್ದಾಗೆ. ನೀನು ಇಲ್ಲಿಗೆ ಬರಬೇಕಾದ್ರೆ ಕೊಲ್ಲುವ ಬತ್ತಳಿಕೆ ಬಿಲ್ಲು ಬಾಣವನ್ನು ಅಲ್ಲೇ ಬಿಟ್ಟು ಬಾ. ಮೊದಲೇ ಬೇಟೆಗಾರನ ಥರ ಬರೋದು ಬಾಣ ಹೊಡೆಯೋದಕ್ಕೆ. ಇವನು ಯಾರು ಬರೆದಿದ್ದಾನೆ ಅಂದ್ಕೊಂಡು ಬಾಣ ರೆಡಿ ಮಾಡ್ಕೊಳ್ಳೋದು, ಯಾರು ಬರೆದಿದ್ದಾನೆ ಅಂದ್ಕೊಂಡು ಹೂವಿನಾರ ರೆಡಿ ಮಾಡ್ಕೊಳ್ಳೋದು. ಇದೆಯಲ್ಲ, ಇದು ಪೂರ್ವಗ್ರಹ. ಯಾರಿಗೆ ಹೂವಿನಾರ ಹಾಕಬೇಕು, ಯಾರಿಗೆ ಬಾಣ ಹೊಡಿಬೇಕು ಅಂತಿದ್ದರೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅದು ಪೂರ್ವಗ್ರಹವಾಗತ್ತೆ. ಹಾಗಾಗಿ ನೈತಿಕತೆ ಅನ್ನೋದಕ್ಕೆ ಬೇರೆ ಬೇರೆ ಪರಿಕಲ್ಪನಾತ್ಮಕ ಆಯಾಮಗಳನ್ನು ನಾವು ಕೊಡಬೇಕಾಗಿದೆ. ನೈತಿಕತೆ ಅಂದರೆ ಒಂದು ಜಡತೆಯ ನೆಲೆಯಲ್ಲಿರುವ ನೈತಿಕತೆಯನ್ನು ಕುರಿತಷ್ಟೇ ಯೋಚನೆ ಮಾಡೋದಲ್ಲ, ಅದನ್ನು ಮೀರಿದ ಒಂದು ಚಲನಶೀಲ ನೈತಿಕತೆ, ಸಮಕಾಲೀನವಾಗಿರುವಂಥ ನೈತಿಕತೆ ಅಂದರೆ ಜಾತಿ ಭೇದವಿಲ್ಲದ ಸಾಮಾಜಿಕ ನೈತಿಕತೆ ನಮಗೆ ಬೇಕಾಗಿದೆ, ವರ್ಗಭೇದವಿಲ್ಲದ ಆರ್ಥಿಕ ನೈತಿಕತೆ ಬೇಕಾಗಿದೆ, ಹಾಗೆಯೇ ಭ್ರಷ್ಟಾಚಾರವಿಲ್ಲದ ರಾಜಕೀಯ ನೈತಿಕತೆ ಬೇಕಾಗಿದೆ, ಪೂರ್ವಗ್ರಹವಿಲ್ಲದ ಸಾಂಸ್ಕೃತಿಕ ನೈತಿಕತೆ ಬೇಕಾಗಿದೆ. ಅಂಥದ್ದೊಂದು ನೈತಿಕತೆ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ. ಹಾಗಾಗಿ ರಾಮಣ್ಣನವರ ಕೃತಿಗಳಲ್ಲಿರುವ ನೈತಿಕತೆಯೇ ಅವರ ತಾತ್ವಿಕತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವರ ತಾತ್ವಿಕತೆ ಯಾವುದು ಅಂದರೆ ನೈತಿಕತೆಯೇ ಅವರ ತಾತ್ವಿಕತೆ. ಈ ಒಳಹೊಕ್ಕು ನೋಡಬೇಕು ಅನ್ನೋದಿದೆ. ಹೇಗೆ ಹೊಳಹೊಕ್ಕು ನೋಡುವಾಗೆ ತಳವೆಲ್ಲ ಕಾಣುವುದು ಅಂತಾರೆ ರಾಮಣ್ಣವರು. ಒಳಹೊಕ್ಕು ನೋಡಿದರೆ ತಳ ಎಲ್ಲ ಕಾಣುತ್ತೆ, ಒಳಹೊಕ್ಕು ನೋಡದೆ ಮೇಲ್ಮೇಲೆ ನೋಡಿದರೆ ಬೇರೆ ರೀತಿ ಇರುತ್ತೆ. ಮೇಲ್ನೋಟ ಅಲ್ಲ, ಹೋಗಬೇಕು, ಕೆಳಗಡೆ ಇಳಿಬೇಕು, ಪರಿಶೋಧಿಸಬೇಕು ಎನ್ನುವ ಒಂದು ಆಶಯ ರಾಮಣ್ಣನವರಲ್ಲಿ ಇರೋದನ್ನು ನಾನು ಕಾಣ್ತೇನೆ. ಇದರಲ್ಲಿ ಒಂದು ರೀತಿ ನಾನು ಮೊದಲು ಹೇಳಿದ್ನಲ್ಲ, ಸಂಚಾರಿ ಸೃಜನಶೀಲತೆ ಇತ್ಯಾದಿ ಮಾತು ಹೇಳಿದ್ನಲ್ಲ, ಅದು ಸಂಚಾರಿ ಸೃಜನಶೀಲತೆ ಅನ್ನೋ ಪದವನ್ನು ನಾನು ಬಳಸೋದಕ್ಕೆ ಕಾರಣ ಇದೆ. ಈ ಆಶು ಕವಿಗಳಿಗೆ ಕೆಲವು ಸಾರಿ ಕೆಲವು ವೈರುಧ್ಯಗಳಿರುತ್ತವೆ. ಈಗ ತಕ್ಷಣ ಕಂಡದ್ದನ್ನೇನೋ ಹೇಳೋಕ್ಕೆ ಹೋಗ್ತೀವಿ ನೋಡಿ, ಇನ್ನೊಂದು ಸರಿ ಅದಕ್ಕೆ ಬೇರೆಯಾದಂತಹ ನೆಲೆಯಲ್ಲಿಯೇ ನಿಂತು ಮಾತಾಡೋದು ಉಂಟು. ಅಂಥ ಕೆಲವು ಉದಾಹರಣೆಗಳು ಇಲ್ಲಿವೆ. ತುಂಬ ಕಷ್ಟಬಿದ್ದು ಇದನ್ನು 3 ಜನ ಸಂಪಾದಕರು ಪರಿಷ್ಕರಿಸಿದ್ದಾರೆ. ಸಿದ್ದೇಶ್ ಅವರಿರ್ಬೋದು, ಧನಂಜಯಪ್ಪ ಇರ್ಬೋದು, ಪಲ್ಲಕ್ಕಿಯವರಿರ್ಬೋದು. ಇರೋದನ್ನು ಸಂಪಾದಿಸಿ ಪರಿಷ್ಕರಿಸುವ ಸಂದರ್ಭದಲ್ಲಿ ಕೆಲವು ವೈರುಧ್ಯಗಳನ್ನು ಇವರು ತೊಡೆದಾಕೋದಕ್ಕೆ ಸಾಧ್ಯ ಇತ್ತು ಅಂತಲೂ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಆವಾಗ ನಿಜವಾದ ರಾಮಣ್ಣವ್ರು ನಮಗೆ ಗೊತ್ತಾಗ್ತಾ ಇದ್ದರು. ಇಲ್ಲೆಲ್ಲೋ ಒಂದು ಕಡೆ ದೇವರ ಬಗ್ಗೆ ಏನೋ ಒಂದು ಮಾತಾಡ್ತಾರೆ. ಸಾಂಸ್ಥಿಕ ಧರ್ಮವನ್ನು ಒಪ್ಪದೇ ಇರುವ ರಾಮಣ್ಣನವರನ್ನು ಕಾಣ್ತೇವೆ. ಬಹುಶಃ ತತ್ವಪದಕಾರರು, ಸೂಫಿ ಸಂತರು ಯಾರೂ ಸಾಂಸ್ಥಿಕ ಧರ್ಮವನ್ನು ಒಪ್ಪಿದವರಲ್ಲ. ಅವರು ತತ್ವಪದಕಾರರು, ಸೂಫಿ ಸಂತರು. ಆದರೆ ಧಾರ್ಮಿಕತೆ ಇತ್ತು. ಧಾರ್ಮಿಕತೆಯನ್ನು ನಿರಾಕರಿಸಿದವರಲ್ಲ ಅವರು, ಭಕ್ತಿಯನ್ನು ನಿರಾಕರಿಸಿದವರಲ್ಲ ಅವರು. ಆದರೆ ಒಂದು ಧರ್ಮ ಸಂಸ್ಥೆ ಆಗುವುದನ್ನು ಒಪ್ಪಿದವರಲ್ಲ ಅವರು. ಹಾಗಾಗಿಯೇ ಅವರ ಆಲೋಚನಾ ವಿಧಾನ ಸದಾ ಚಲನಶೀಲವಾಗಿರುವಂಥ ಒಂದು ಆಲೋಚನಾ ವಿಧಾನ ಆಗಿತ್ತು ಅವರದು. ಹಾಗೆ ರಾಮಣ್ಣನವರನ್ನು ಇನ್ನಷ್ಟು ಪ್ರೊಜೆಕ್ಟ್ ಮಾಡೋದಕ್ಕೆ, ಅಂದರೆ ರಾಮಣ್ಣನವರ ಈ ಸಾಹಿತ್ಯದಲ್ಲಿರುವ ವ್ಯಕ್ತಿತ್ವ ಇದೆಯಲ್ಲ, ಆ ಮಾದರಿಯನ್ನು ಮುನ್ನೆಲೆಗೆ ತರುವುದಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವು ವೈರುಧ್ಯಗಳನ್ನು ನಿವಾರಿಸೋದಕ್ಕೆ ಸಾಧ್ಯ ಇತ್ತು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂತಂದರೆ ಒಂದು ನಿರ್ದಿಷ್ಟ ಧರ್ಮವನ್ನು ಪ್ರಶಂಸಿಸುವ ಒಂದು ಪದ್ಯ ಇದೆ ಇದರಲ್ಲಿ. ಅದೇ ಸಂದರ್ಭದಲ್ಲಿ ಎಲ್ಲ ಧರ್ಮಗಳು ಒಂದೇ ಎನ್ನುವ ಒಂದು ಆಲೋಚನೆ ಇದೆ. ಎರಡನೇದು ಹೇಳಿದ್ನಲ್ಲ, ಇದೇ ರಾಮಣ್ಣವರು. ಈ ನಾಡಿನಲ್ಲಿ ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಎನ್ನುವುದೇ ರಾಮಣ್ಣವರು. ಆ ನಾವೆಲ್ಲರೂ ಒಂದೇ ಎನ್ನುವ ರಾಮಣ್ಣ ಇದ್ದಾರಲ್ಲ, ಅವರು ನಮ್ಮ ರಾಮಣ್ಣ, ಅವರು ನಿಜವಾದ ಯುಗಧರ್ಮದ ರಾಮಣ್ಣ. ಸೊ ಆ ರಾಮಣ್ಣವರೇ ನಮಗೆ ಮುಂದೆ ಬರಬೇಕಾಗಿರೋದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕೆಂದರೆ ಅವರು ಕಾಡುವ ದೇವರ ಬೇಡುವ ದೇವರು ದೇವರೇ ಅಲ್ಲಯ್ಯ, ಕಲ್ಲಿನ ದೇವರು ಕಟ್ಟಿಗೆ ದೇವರು ಸುಳ್ಳೇ ಸುಳ್ಳಯ್ಯ ಅಂತಾರೆ. ಅಂದರೆ ಈ ಥರ ಮಾತಾಡ್ತಕ್ಕಂಥ ಇವರು ಹಾಗಾದರೆ ದೇವರು ಧರ್ಮವನ್ನು ನಿರಾಕರಿಸಿದರೆ ಇಲ್ಲ, ಹಾಗಲ್ಲ. ಒಂದು ಭಕ್ತಿ ಇದೆ ನೋಡಿ, ಭಕ್ತಿ ಇದೆಯಲ್ಲ, ಆ ಭಕ್ತಿಯೇ ಬೇರೆ. ಬೇಡರ ಕಣ್ಣಪ್ಪನ ಭಕ್ತಿ ಬೇರೆ, ಶಬರಿಯ ಭಕ್ತಿ ಬೇರೆ. ಆ ಭಕ್ತರಿಗೆ ಸ್ವಾರ್ಥ ಇರೋದಿಲ್ಲ, ನಿಜವಾದ ಭಕ್ತಿಗೆ ಸ್ವಾರ್ಥ ಇರೋದಿಲ್ಲ. ಆ ಸ್ವಾರ್ಥವಿಲ್ಲದ ನಾವೆಲ್ಲರೂ ಒಂದೇ ಎನ್ನುವ ಭಾವ ಇದೆಯಲ್ಲ, ಅದನ್ನು ರಾಮಣ್ಣವರು ನಿಜವಾದ ವ್ಯಕ್ತಿತ್ವ ಅಂತ ಮುಂದಕ್ಕೆ ತರಬೇಕಾದ ಅಗತ್ಯ ಇದೆ ಅಂತ ಅನಿಸುತ್ತೆ. ಇವರಿಗೆ ಆಂತರಂಗಿಕವಾದ ಆಧ್ಯಾತ್ಮವೂ ಇದೆ ಇವರ ಕೃತಿಗಳ ಒಳಗಡೆ. ಹಾಗೆ ಕೆಲವು ರಚನೆಗಳಲ್ಲಿ ಆರಾಧನೆಯ ಮನೋಭಾವ ವಿಜೃಂಭಿಸಿರುವ ರಚನೆಗಳೂ ಇವೆ ಇಲ್ಲಿ. ನಾನು ಈ ಮಾತನ್ನು ಯಾಕೆ ಹೇಳಕ್ಕೆ ಹೊರಟೆ ಅಂದರೆ, ಇಂಥ ವೈರುಧ್ಯಗಳನ್ನು
ಪರಿಹರಿಸ್ಬೋದಿತ್ತು ಅನ್ನೋ ಮಾತು ಯಾಕೆ ಹೇಳ್ತೀನಿ ಅಂದರೆ, ಇಷ್ಟು ವರ್ಷಗಳ ಕಾಲ ದುಡಿದಿರೋಂಥ ರಾಮಣ್ಣವರು ನಿಜವಾದ ರಾಮಣ್ಣ ಯಾರು ಅನ್ನೋದನ್ನು ಗುರುತಿಸೋದು ನಮ್ಮ ಜವಾಬ್ದಾರಿನೇ. ಆ ನಿಜವಾದ ರಾಮಣ್ಣ ಹೇಳಿದ್ನಲ್ಲ, ಆ ನಿಜವಾದ ರಾಮಣ್ಣ ನಾವೆಲ್ಲರೂ ಒಂದೇ ಎನ್ನುವುದೇ ಒಂದು ಯುಗ ಧರ್ಮ. ನಾವೆಲ್ಲರೂ ಒಂದೇ ಅನ್ನೋದೇ ಸಮಕಾಲೀನವಾದ ಧರ್ಮ. ನಾವೆಲ್ಲರೂ ಒಂದೇ ಅಂತ ಭಾವಿಸ್ಕೊಳ್ಳೋದೇ ಇವತ್ತು ನಾವು ನಿಜವಾಗಿ ಇಟ್ಕೊಳ್ಬೇಕಾಗಿರತಕ್ಕಂಥ ತತ್ವ ಅದು. ಆ ತತ್ವ ಇವರ ಅನೇಕ ತತ್ವ ಪದಗಳಲ್ಲೆಲ್ಲ ಬರೋದುಂಟು. ನನಗೆ ಇದೆಲ್ಲ ಓದಿದ ಮೇಲೆ ನನಗನ್ನಿಸಿದ್ದು, ಇವರ ಅತ್ಯುತ್ತಮವಾದಂಥ ಕೃತಿ ಯಾವುದು ಅಂತ ಹೇಳಿದರೆ ಇವರು ತ್ರಿಪದಿಗಳು. ನನ್ನ ಅಭಿಪ್ರಾಯದಲ್ಲಿ ತ್ರಿಪದಿಗಳಿದಾವಲ್ಲ, ಬಹಳ ಇವರ ಅತ್ಯುತ್ತಮವಾದ ಕೃತಿ ಅಂತ ಕರೆಯುವಂಥವು. ಆ ತ್ರಿಪದಿಗಳಲ್ಲಿರುವ ರೂಪಕ ಶಕ್ತಿ ಕೇವಲ ಸಾಲುಗಳಾಗೋದಿಲ್ಲ, ಹೇಳಿಕೆಗಳಾಗೋದಿಲ್ಲ. ಒಂದು ಸಾಹಿತ್ಯ ಅನ್ನೋದಿದೆಯಲ್ಲ, ಬರೀ ಹೇಳಿಕೆಯಲ್ಲಿ ನಿಲ್ಲುವಂಥದ್ದಲ್ಲ. ಒಂದು ಹೇಳಿಕೆ ಅಷ್ಟೇ ಸಾಹಿತ್ಯ ಆಗೋದಿಲ್ಲ. ಭಾಳ ಸಾಹಿತ್ಯ ಅಂದಾಗ ಅದಕ್ಕೊಂದು ಸಾಂಕೇತಿಕತೆ ಇರುತ್ತೆ, ಅದಕ್ಕೊಂದು ರೂಪಕತೆ ಇರುತ್ತೆ, ಇವೆಲ್ಲವೂ ಇರೋದುಂಟು. ಆದರೆ ಹೇಳಿಕೆ ಮತ್ತು ರೂಪಕತೆ ಇವನ್ನೆಲ್ಲ ಸೇರಿಸ್ತಾ ನೀವು ಸರ್ವಜ್ಞನ ಎಲ್ಲಿ ಜ್ಞಾಪಿಸೋದು? ಈಗ ಸರ್ವಜ್ಞನ ಬಗ್ಗೆ ಒಂದು ಮಾತು ಬರುತ್ತೆ, ಅದನ್ನು ನಾನು ಇಲ್ಲಿ ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಇವರ ತ್ರಿಪದಿಗಳಿದಾವಲ್ಲ, ಯುಗಧರ್ಮ ರಾಮಣ್ಣನವರ ಅತ್ಯುತ್ತಮ ರಚನೆಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಆ ತ್ರಿಪದಿಗಳೇ ರಾಮಣ್ಣವರನ್ನು ಉಳಿಸೋದು. ಆ ತ್ರಿಪದಿಗಳೇ ನಿಜವಾದ ಅರ್ಥದಲ್ಲಿ ರಾಮಣ್ಣ ಸಾಹಿತ್ಯ ಕ್ಷೇತ್ರದ ಒಳಗಡೆ ತನ್ನದೇ ಆದಂಥ ಅತ್ಯುತ್ತಮವನ್ನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಿರುವಂಥ ಕೃತಿ ಇದೆಯಲ್ಲ, ಅದು ರಾಮಣ್ಣನವರ ತ್ರಿಪದಿಗಳು ಅಂತ ಅಂದ್ಕೊಂಡಿದ್ದೇನೆ. ಈ ಎಷ್ಟರ ಮಟ್ಟಿಗಿದೆ ಅಂದರೆ, ಅವರ ತ್ರಿಪದಿಗಳಲ್ಲಿ ಬರತಕ್ಕಂಥ ಇವನ್ನು ನೋಡಬೇಕು ನೀವು, ರೂಪಕಗಳನ್ನು ನೋಡಬೇಕು. ಅನೇಕ ರೂಪಕಗಳನ್ನು ಕೊಡ್ತಾ ಹೋಗ್ತಾರೆ ಅದರಲ್ಲಿ. ಅದು ಕವಿತ್ವ. ಆ ಕವಿತ್ವದ ಶಕ್ತಿ ಇದೆಯಲ್ಲ, ಅದೆಲ್ಲವೂ ಕಾಣಿಸ್ತಕ್ಕಂಥದ್ದು ತ್ರಿಪದಿಗಳಲ್ಲಿ. ಹೀಗಾಗಿ ರಾಮಣ್ಣನವರ ಕೃತಿ, ಈ 6 ಕೃತಿಗಳನ್ನು ನೋಡಿದಾಗ ನನಗೆ ಅನಿಸಿದ ಅಭಿಪ್ರಾಯವನ್ನು ಹೇಳ್ತೇನೆ. ಅದರ ಅರ್ಥ ಇನ್ನು 5 ಕೃತಿಗಳು ನಿಷ್ಫಲ ಅಂತಾಗಲಿ, ಅವನ್ನು ನಿರ್ಲಕ್ಷ್ಯ ಮಾಡಬೇಕು ಅಂತಾಗಲಿ ಹೇಳೋದಿಲ್ಲ. ನಾವೆಲ್ಲ ಬರಿತಿರುವಾಗ ಬರಿತಾ ಮಾಗ್ತಾ ಹೋಗ್ತೇವೆ. ಮೊದಲು ಬರೆದಿದ್ದೆಲ್ಲವೂ ನಮಗೆ ಭಾಳ ಚೆನ್ನಾಗೇ ಇರುತ್ತೆ. ಏಕೆಂದರೆ ನಾನೇ ಎಷ್ಟೋ ಸಾರಿ ಹೇಳ್ಕೊಂಡಿರೋದು ಉಂಟು. ನಾವು ಬರೆದಾಗ ಏನು ಅನಿಸುತ್ತೆ ಅಂತಂದರೆ, ಮೊದಲು ಬರಿತೀವಲ್ಲ, ಆಗಿರೋ ಸಂಭ್ರಮನೇ ಬೇರೆ. ಮೊದಲು ಪತ್ರಿಕೆಯಲ್ಲಿ ನಮ್ಮ ಹೆಸರು ಬರುತ್ತಲ್ಲ, ಆವಾಗ ಆಗೋ ಸಂಭ್ರಮನೇ ಬೇರೆ. ಆದರೆ ಬರ್ತಾ ನಾವೆಲ್ಲಿ ನಿಂತಿದ್ದೇವೆ ಅಂತ ಗೊತ್ತಾಗ್ತಾ ಇರುತ್ತೆ. ನಾವೆಲ್ಲಿ ನಿಂತಿದ್ದೇವೆ ಅಂತ ನಮಗೆ ಗೊತ್ತಾದರೆ ಮಾತ್ರವೇ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ನಾವು ಕ್ಯೂನಲ್ಲಿ ಎಷ್ಟು ದೂರ ನಿಂತಿದ್ದೇವೆ ಅಂತ ಗೊತ್ತಾದರೆ ಕ್ಯೂನನ್ನು ದಾಟಿಬಿಟ್ಟು ಮುಂದಕ್ಕೆ ಹೆಂಗೆ ಹೋಗ್ಬೋದು ಅಂತಲೂ ಗೊತ್ತಾಗುತ್ತೆ. ಹಾಗಾಗಿ ಅವರ ಇನ್ನೂ 5 ಕೃತಿಗಳು ನಿಷ್ಫಲ ಅಂತಾಗಲಿ, ಅವುಗಳಲ್ಲಿ ಸತ್ವ ಇಲ್ಲ ಅಂತಾಗಲಿ ಹೇಳ್ತಾ ಇಲ್ಲ ನಾನು. ಆದರೆ ಎಲ್ಲ ಕೃತಿಗಳನ್ನು ನೋಡಿದಾಗ ರಾಮಣ್ಣನವರ ಘನೀಭೂತವಾಗಿರುವಂಥ, ಸಾಂದ್ರವಾಗಿರ್ತಕ್ಕಂಥ ಅವರ ವ್ಯಕ್ತಿತ್ವವನ್ನು ಈ 6 ಕೃತಿಗಳನ್ನು ಕ್ರೋಢೀಕರಿಸಿ ಹೇಳಿದ ರೀತಿಯಲ್ಲಿರೋದು ಅವರ ತ್ರಿಪದಿಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ತ್ರಿಪದಿಗಳಲ್ಲಿರ್ತಕ್ಕಂತಹ ಅನೇಕ ರೂಪಕಗಳಿದಾವಲ್ಲ, ಅವು ವಿಶೇಷವಾದಂಥ ರೂಪಕಗಳು ಅಲ್ಲಿ. ಆಮೇಲೆ ಅವೆಲ್ಲವೂ ಗ್ರಾಮೀಣ ಸೊಗಡಿನಿಂದ ಬಂದಿರತಕ್ಕಂಥವು, ಅದಕ್ಕೆ ವಿಶೇಷ ಅಂತ ಹೇಳೋದು. ಆಡು ಮಾತಿನಲ್ಲಿ ಬಂದಿರುವಂಥ ರೂಪಕಗಳು. ಅಂಥದ್ದೊಂದು ರೂಪಕ ಶಕ್ತಿ ಇದೆಯಲ್ಲ, ಅದು ಸಾಹಿತ್ಯದ ಶಕ್ತಿನೂ ಹೌದು, ಆ ಕವಿತ್ವಕ್ಕಿರುವಂಥ ಶಕ್ತಿನೂ ಹೌದು. 1ನೇ ಕ್ಲಾಸ್ ಅಷ್ಟನ್ನೇ ಓದಿದ ಅಂತಲೂ ಹೇಳಂಗಿಲ್ಲ ರಾಮಣ್ಣವ್ರ ಬಗ್ಗೆ. ಅದು ನೋಡಿ, ಯಾಕೆಂದರೆ 5 ಸರಿ ಫೇಲ್ ಆಗಿದ್ದಾರೆ, ಅದರಲ್ಲಿ ದಾಖಲೆನೂ ಮಾಡಿದ್ದಾರೆ ಅವರು. ಆದರೆ ಒಬ್ಬ ವ್ಯಕ್ತಿ 1ನೇ ತರಗತಿಯಲ್ಲಿಯೂ ಅನುತ್ತೀರ್ಣರಾಗಿ ಇಷ್ಟೆಲ್ಲ ಮಾಡಬಹುದು ಅಂತ ತೋರಿಸ್ಕೊಡೋದಿದೆಯಲ್ಲ, ಅದೊಂದು ಅದ್ಭುತವಾದ ಸಾಧನೆನೇ. ಹಾಗಾಗಿ ನಮ್ಮ ಕ್ರಮಬದ್ಧ ಶಿಕ್ಷಣವಷ್ಟೇ ನಮ್ಮ ಪ್ರತಿಭೆಯ ಮಾನದಂಡ ಆಗೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ. ಈಗ MA PhD ಮಾಡಿದವರೆಲ್ಲನೂ ಸಾಹಿತಿಗಳ PhD ಮಾಡಿರ್ತಾರೆ, ಅದಕ್ಕೊಂದು ಗೌರವ ಇರುತ್ತೆ, ಅದನ್ನು ನಾನು ನಿರಾಕರಿಸಲ್ಲ. ಆದರೆ MA ಸಾಹಿತ್ಯ ಓದಿದವರೆಲ್ಲರೂ ಸಾಹಿತಿಗಳಾಗೋದಿಲ್ಲ. ಆದರೆ ಸಾಹಿತ್ಯ ಓದಿದವರು ಓದುಗರಾಗೋಕ್ಕೆ ಸಾಧ್ಯ. ಓದುಗರು ಇರೋದ್ರಿಂದ ಸಾಹಿತಿಗಳು ಬದುಕ್ತಾರೆ, ಕೇಳುಗರು ಇರೋದರಿಂದ ಹಾಡುಗಾರರು ಬದುಕ್ತಾರೆ, ನೋಡುಗರು ಇರೋದ್ರಿಂದ ಸಿನಿಮಾ ಮತ್ತು ನಾಟಕ ಬದುಕುತ್ತೆ. ಹಾಗಾಗಿ ಇವರೆಲ್ಲ ಸೇರಿಸೇನೆ ಒಂದು ಸಾಂಸ್ಕೃತಿಕ ಲೋಕ ಅನ್ನೋದು ಸತ್ವಪೂರ್ಣವಾಗ್ತಕ್ಕಂಥದ್ದು ಇದೇ ರೀತಿಯಲ್ಲಿ ಏನೇನೆ. ಸಾಹಿತಿಯೂ ಇರಬೇಕು, ಸಾಹಿತ್ಯವನ್ನು ಓದುವವರೂ ಇರಬೇಕು. ಹಾಗಾಗಿ ಇವರು 1ನೇ ತರಗತಿ ಫೇಲ್ ಆಗಿಬಿಟ್ಟು, ಅದರ ಮತ್ತೆ ಅದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಆಳ್ಸೋದಕ್ಕೆ ಹೇಳ್ತಿಲ್ಲ, ಹಂಗೆ ತಿಳ್ಕೊಬೇಡಿ. ಅಂದರೆ ಒಬ್ಬ ವ್ಯಕ್ತಿ ಇಷ್ಟು ಪ್ರತಿಭಾವಂತ ಆಗೋಕ್ಕೆ ಸಾಧ್ಯ ಅಂತ ತೋರಿಸ್ಕೊಡೋದಿದೆಯಲ್ಲ, ಅದು ಬಹಳ ದೊಡ್ಡದು. ಅಂಥದ್ದೊಂದು ಸಾಧನೆನ ಇವರು ಮಾಡಿದ್ದಾರೆ. ಆಮೇಲೆ ಭಾಳ ಕಷ್ಟಪಟ್ಟು ಬೆಳೆದಿದ್ದಾರೆ.
ಕನ್ನಡ ಸಾಹಿತ್ಯದ ಒಳಗಡೆ ನಾನು ಆಗಲೇ ಹೇಳಿದಾಗೆ ಇವರ 6 ಕೃತಿಗಳನ್ನು ಘನೀಭವಿಸಿ ನೋಡೋದಾದರೆ, ಅವನ್ನೆಲ್ಲವನ್ನು ಒಟ್ಟುಗೂಡಿಸಿ ನೋಡೋದಾದರೆ, ತ್ರಿಪದಿಗಳ ಯುಗಧರ್ಮ ರಾಮಣ್ಣ ನನ್ನ ಮೆಚ್ಚಿನ ರಾಮಣ್ಣ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಅವರ ಬದುಕು ಮತ್ತಷ್ಟು ಹಸನಾಗಿರಲಿ, ಅವ್ರ ಕೃತಿಗಳನ್ನು ರಚಿಸ್ತಾ ಹೋಗಲಿ, ಅವರ ಸಮಾಜಮುಖಿಯಾಗಿರುವಂಥ ಆಶಯಗಳು ಮತ್ತಷ್ಟು ವಿಸ್ತಾರವಾಗ್ತಾ ಹೋಗಲಿ ಅಂತ ಹಾರೈಸ್ತಾ, ಅವರ ಎಲ್ಲ ಕೃತಿಗಳನ್ನು ಓದುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸ್ನೇಹಿತರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಕೇಳಿದ ನಿಮಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಯುಗಧರ್ಮ ರಾಮಣ್ಣನವರ ಕೃತಿಗಳ ಕುರಿತು ಮಾತನಾಡಿದ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಸರ್ ಇವರಿಗೆ ಧನ್ಯವಾದಗಳು. ಈಗ ಮತ್ತೋರ್ವ ಗಣ್ಯರಾದ ಡಾಕ್ಟರ್ ಶಾಂತರಾಜ್ ಸರ್ ಇವರು ಸಹ ಯುಗಧರ್ಮ ರಾಮಣ್ಣವರ ಕೃತಿಗಳ ಕುರಿತು ಮಾತನಾಡಿದ್ದಾರೆ. ಇವರಿಗೆ ನುಡಿಪೀಠಕ್ಕೆ ಸ್ವಾಗತ. ಗುರುಗಳೇ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಹನೀಯರೇ, ಬಂಡಧೈರ್ಯ ಅಂದರೆ ಏನು ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ಗೊತ್ತಾದದ್ದು ಯಾವಾಗ ಅಂದರೆ ಇವಾಗಲೇ. ಗುರುಗಳು ಫೋನ್ ಮಾಡಿ ಶಾಂತರಾಜ್ ಒಂದು ಕೆಲಸ ಹೇಳ್ತೀನಿ ಮಾಡಿಕೊಡ್ಬೋದಲ್ವಾ ಅಂದರು. ಹೇಳಿ ಸರ್. ನಾನು ಗುರುಗಳು ಹೇಳಿದ್ರೆ ಇಲ್ಲ ಅನ್ನಲ್ಲ ಸಾಮಾನ್ಯ. ಹೇಳಿ ಸರ್ ಅಂದೆ. ಪುಸ್ತಕ ಕುರಿತು ಮಾತಾಡ್ತೀನಿ ಸರ್ ಅಂತ ಹೇಳಿಬಿಟ್ಟೆ ಧೈರ್ಯವಾಗಿ. ಆದರೆ ನನ್ನ ಅಂತರಾಳದಲ್ಲಿದ್ದದ್ದು ಯಾವುದೋ ಒಂದು ಸಣ್ಣ ಪುಸ್ತಕ ಇರುತ್ತೆ, ಒಂದು ಕಾದಂಬರಿನೋ ಒಂದು ಕಥೆನೋ ಏನೋ ಒಂದು ಕೊಡ್ತಾರೆ, ಅದು ಓದ್ಬಿಟ್ಟು ಏನೋ ಹೇಳ್ಬಿಡ್ಬೋದಲ್ಲ ಅಂತ ಆ ಅರ್ಥದಲ್ಲಿ ನಾನು ಒಪ್ಕೊಂಡಾದ್ಮೇಲೆ 2 ದಿನ ಬಿಟ್ಟು ಆ ಪುಸ್ತಕ ನಾನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರ ಮನೆಗೆ ಹೋದ್ಮೇಲೆ ಆಗಲೂ ಅಷ್ಟೇ ಧೈರ್ಯದಲ್ಲಿ ಹೋದೆ. ಇರಲಿ ಒಂದು ಕೃತಿ ತಾನೇ ಓದೋದ್ರಾಯ್ತು, ಮೇಷ್ಟ್ರಿಗೆ ಅದಕ್ಕಿಂತ ದೊಡ್ಡದು ಯಾವುದಿದೆ ಅಂತ. ಆ ಪುಸ್ತಕ 3 ಕೈಗೆ ಬಂದ ಮೇಲೆ ಗೊತ್ತಾಯಿತು. ಫಸ್ಟ್ ಗಾತ್ರಕ್ಕೆ ಎದುರದೆ, ಇಷ್ಟಿಷ್ಟು ದೊಡ್ಡದೆಲ್ಲ ಓದಬೇಕಲ್ಲಪ್ಪ ಇವಾಗ ಅಂತ. ಆಮೇಲೆ ಕೊಟ್ಮೇಲೆ 1-2 ಪುಟ ತಿರುಗಿಸ್ದೆ. ಪದ್ಯ ಅಲ್ವಾ, ಓದ್ಕೊಬಿಡ್ಬೋದು ಬಿಡಿ ಸರ್ ಅಂದ್ಕೊಂಡೆ. ಓದ್ತೀನಿ ಸರ್ ಅಂತಲೂ ಹೇಳಿದೆ. ಆಮೇಲೆ ಗೊತ್ತಾಯಿತು ಮೇಷ್ಟ್ರ ಬಹುದೊಡ್ಡ ಸಮಸ್ಯೆ ಏನು ಅಂದರೆ, ಒಂದು ಪದ್ಯ ಇಟ್ಕೊಂಡು 3 ಗಂಟೆ ಪಾಠ ಮಾಡೋದು. ಆದರೆ ನನಗೆ ಕೊಟ್ಟಿರ್ತಕ್ಕಂಥ ಈ ಪುಸ್ತಕದಲ್ಲಿ 2170 ಪದ್ಯಗಳಿದೆ. 2070 ಪದ್ಯಗಳನ್ನ ಇಟ್ಕೊಂಡು 20 ನಿಮಿಷದಲ್ಲಿ ಮಾತನಾಡಬಹುದಾ ಅಂತ ಅಂದ್ಕೊಂಡಾಗ ಆಗ ಒಪ್ಕೊಂಡು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಲ್ಲ, ಇದೇ ಬಂಡಧೈರ್ಯ. ಈಗ ನನಗೆ ಅರ್ಥ ಆಯ್ತು ಇದು ಬಂಡಧೈರ್ಯ ಅಂತ. ಕವಿರಾಜ ಮಾರ್ಗಕಾರ ಆರಂಭದಲ್ಲಿ ಒಂದು ಮಾತು ಹೇಳ್ತಾನೆ, ನಾಡವರ್ಗಳ್ ನಿಜದಿಂ ಕುರಿತೋದದಿಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್ ಅಂತ. ಆ ಸಂದರ್ಭದಲ್ಲಿ ಕವಿರಾಜ ಮಾರ್ಗಕಾರನಿಗಿದ್ದದ್ದು ಕನ್ನಡಿಗರ ಸಂಸ್ಕೃತಿಯನ್ನು ಚಿತ್ರಿಸ್ತಾ ಅವರ ಚಾತುರ್ಯವನ್ನು ಹೇಳಬೇಕಾದಂಥ ಒಂದು ಗಟ್ಟಿ ಪ್ರಸಂಗ ಇತ್ತು. ಕುರಿತೋದದಿಯುಂ, ಯಾವ ವಿಶ್ವವಿದ್ಯಾನಿಲಯಗಳಲ್ಲೂ ಓದದೇ ಇದ್ದರೂ ಕೂಡ ಸಾಹಿತ್ಯವನ್ನು ಸೃಷ್ಟಿ ಮಾಡಬಲ್ಲಂತಹ ಶಕ್ತಿಯನ್ನು ಕನ್ನಡಿಗರು ಒಳಗೊಂಡಿದ್ದರು ಅಂತ. ಕವಿರಾಜ ಮಾರ್ಗಕಾರ ಹೇಳ್ತಾ ಇರತಕ್ಕಂಥದ್ದು ಜಾನಪದ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ ಜನಪದರನ್ನು. ಇದರ ಜೊತೆಗೆ ಇನ್ನೊಂದು ಮತ್ತೆ ನನ್ನನ್ನು ಈ ಪುಸ್ತಕಗಳನ್ನು ನೋಡಲಿಕ್ಕೆ ಮುಂದಾದಾಗ ಆಗಾಗ್ಗೆ ಉಲ್ಲೇಖಿಸಲೇಬೇಕಂತ ಬಂದ ಇನ್ನೊಂದು ಸಾಲು ಯಾವುದು ಅಂದರೆ, ಬಸವಣ್ಣನವರ ಆರಂಭದಲ್ಲಿ ಹೇಳ್ತಾರೆ, ನಾನು ಓಜೆ ಬಜಾವಣೆ ಸರಿಸವನರಿಯೇ. ನಾನು ಕಾವ್ಯ ಬರೀಬೇಕು ಅಥವಾ ನನ್ನ ಕಾವ್ಯ ಹೀಗಿರಬೇಕು, ನಾನು ವಚನ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತೇನೆ ಅಂತ ಗೊತ್ತಿರಲಿಲ್ಲ. ನಿನಗೆ ಕೇಳಿಲ್ಲವಾಗೆ ದೇವರೇ, ನಿನಗೆ ತೊಂದರೆ ಆಗದ ರೀತಿಯಲ್ಲಿ ಆನು ಒಲಿದಂತೆ ಹಾಡುವೆ. ನನಗೇನು ಬರುತ್ತೋ ಆ 4 ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವ್ರು ಹೇಳುವಾಗ ನನಗೇನು ಗೊತ್ತಿಲ್ಲ, ಆದರೆ ಗೊತ್ತಿಲ್ಲದೆ ನನಗೆ ಬಂದಿರುವ ಅನುಭವಗಳನ್ನು ನಿಮಗೆ ತಲುಪಿಸುವಷ್ಟೇ ಕೆಲಸವನ್ನು ನಾನು ಈ ಮಾತ್ರದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವ ಈ ಮಾತನ್ನು ಹೇಳಿ ಕಾವ್ಯಮೀಮಾಂಸೆಯ ಒಂದು ಸಾಲನ್ನು ಉಲ್ಲೇಖಿಸಿ 3 ಈ ಕೃತಿಗಳನ್ನು ನೋಡೋ ಪ್ರಯೋಗವನ್ನು ನಾನು ಅಂದ್ಕೊಂಡೆ. ಮೀಮಾಂಸೆಯಲ್ಲಿ ಒಂದು ಮಾತಿದೆ, ಯಾವುದೇ ಕೃತಿ ರಸಾನಂದವನ್ನು ನೀಡಬೇಕಾದ್ರೆ ಅಥವಾ ಆನಂದವನ್ನು ಉಂಟು ಮಾಡಬೇಕಾದ್ರೆ ಅದು ಕಾವ್ಯ ಅನ್ನಿಸ್ಕೋಬೇಕಿದ್ರೆ ಆ ಕಾವ್ಯ ಸೃಷ್ಟಿಗೆ ಪ್ರತಿಭೆ ಅಂತ ಒಂದು ಕೆಲಸ ಮಾಡುತ್ತೆ. ಇಮ್ಯಾಜಿನೇಷನ್ ಅಂತ ಇಂಗ್ಲೀಷ್ನವ್ರು ಹೇಳಿದರು. ಆ ಇಮ್ಯಾಜಿನೇಷನ್ ಒಳಗಡೆಗೆ ಪ್ರೈಮರಿ ಆ್ಯಂಡ್ ಸೆಕೆಂಡರಿ, ನಮ್ಮಲ್ಲಿ ಪ್ರಾಥಮಿಕ ಮತ್ತು ದ್ವಿತೀಯ ಅಥವಾ ಭಾವಯತ್ರಿ ಕಾರಯತ್ರಿ ಅಂತ ಕರಿತೀವಿ. ಕಾರಯತ್ರಿ ಪ್ರತಿಭೆಯನ್ನು ಉಲ್ಲೇಖಿಸ್ತಾ ಮೀಮಾಂಸಕಾರರು ಹೇಳ್ತಾರೆ, ಇದೊಂದು ದಿವ್ಯವಾದ ಶಕ್ತಿ, ದೇವರಿಂದ ಒಲಿದು ಬರುವಂಥದ್ದು, ತಾನಾಗಿ ಉತ್ಪತ್ತಿ ಆಗುವುದಿಲ್ಲ ಅನ್ನೋ ಮಾತನ್ನು ಹೇಳಿ, ಆ ದಿವ್ಯ ಶಕ್ತಿ ನನ್ನೊಳಗೆ ಪ್ರವಹಿಸಿದಾಗ
ಕಾವ್ಯವೆನ್ನುವ ಕೂಸು ಹುಟ್ಟುತ್ತೆ ಎನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ಉಲ್ಲೇಖಿಸ್ಕೊಂಡಿದ್ದಾರೆ. ನಾನು ಯಾಕೆ ಈ 3 ಉಲ್ಲೇಖಗಳನ್ನು ಆರಂಭದಲ್ಲೇ ಮಾತನಾಡಿ ಆನಂತರದಲ್ಲಿ ಕೃತಿಗಳಿಗೆ ಬಂದೆ ಅಂದರೆ, ರಾಮಣ್ಣನವರ ಕಾವ್ಯಗಳ ಮೂಲ ಸತ್ವ ಇರತಕ್ಕಂಥದ್ದು ಬದುಕಿನ ದಟ್ಟವಾದ ಅನುಭವ. ಯಾವ ವಿಶ್ವವಿದ್ಯಾನಿಲಯವೂ ಕಲಿಸಲಿಕ್ಕೆ ಸಾಧ್ಯವಿಲ್ಲದ ಬಹುದೊಡ್ಡ ಪಾಠವನ್ನು ಕಲಿಸೋದು ಯಾವುದು ಅಂತಂದರೆ ಈ ಸಮಾಜವೇ. ಈ ಸಮಾಜ ಕಲಿಸುವ ಪಾಠಕ್ಕಿಂತ ಅಥವಾ ಸಮಾಜದಿಂದ ಕಲಿಯುವ ಪಾಠಕ್ಕಿಂತ ವಿಶ್ವವಿದ್ಯಾನಿಲಯಗಳ ಆ ಶಿಕ್ಷಣ ಪದ್ಧತಿಯಿಂದ ನಾವು ಕಲಿಯುವಂಥ ಪಾಠ ಇದೆಯಲ್ಲ, ಅದು ಯಾವತ್ತಿಗೂ ಅತ್ಯಂತ ಕೀಳಾಗೇ ಇರ್ತದೆ, ಕಡಿಮೆನೇ ಇರ್ತದೆ. ಅದರಿಂದ ಪಡ್ಕೊಂಡಿರ್ತಕ್ಕಂಥದ್ದು ಕೇವಲ ವ್ಯಾವಹಾರಿಕ ಜ್ಞಾನ ಅನ್ನುವುದನ್ನು ಈ ಸಂದರ್ಭದಲ್ಲಿ ಇಟ್ಕೊಂಡಾಗ ನಮ್ಮ ಯುಗಧರ್ಮ ರಾಮಣ್ಣ ಅವರ ಎಲ್ಲ ಕೃತಿಗಳಲ್ಲಿರುವುದು ಬದುಕಿನ ದಟ್ಟವಾದ ಅನುಭವ, ಸ್ವಾನುಭವ. ನಾನು ಓದಿದ 3 ಕೃತಿಗಳಲ್ಲಿ ಮೂಲತಃವಾಗಿ ಕಾಣಬಹುದಾದ 3 ದೃಷ್ಟಿಕೋನಗಳಿದೆ. ಒಂದು, ಅವರು ಎಲ್ಲವನ್ನೂ ಮಾತನಾಡುವಾಗ ಮತ್ತೆ 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 ಬೇಕಂತಲೇ ಉಲ್ಲೇಖಿಸೋದು ಇಂದಿನ ಶಿಕ್ಷಣ ಪದ್ಧತಿಯಿಂದ ಪಡೆಯಬಹುದಾದದ್ದು ಬಹಳ ಅಲ್ಪವೇ. ಆದರೆ ಹಳ್ಳಿಗಾಡಿನ ಜನದ ಒಡಲಿನ ನುಡಿಯಿಂದ ಬಂದದ್ದಿದೆಯಲ್ಲ, ಅದು ಸದಾಕಾಲಕ್ಕೂ ಕೂಡ ನನ್ನನ್ನು, ನನ್ನ ಬದುಕನ್ನು ವಿಸ್ತರಿಸ್ಕೊಳ್ತಾ ಬೆಳ್ಕೊಳ್ಳಿಕ್ಕೆ ಹೋಗುತ್ತೆ. ಈ ನಾಗರಿಕತೆ ಕಲಿಸ್ತಕ್ಕಂಥ ಪಾಠ ಇದೆಯಲ್ಲ, ಅದು ಬುಡ್ಬುಡ್ಕಿ ಪಾಠ. ಸುಮ್ಮನೆ ಆ ಧ್ವನಿಯಿಂದ, ಅದರ ಸಪ್ಪಳಕ್ಕೆ, ಅದರ ವೈಭವಕ್ಕೆ ನಾವು ನಮ್ಮನ್ನು ಮರೆತೇವೆಯೇ ಹೊರತಾಗಿ ನನ್ನ ಬದುಕನ್ನು ಅರಳಿಸುವ, ನನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಯಾವುದನ್ನು ಕೂಡ ಇಂದಿನ ಶಿಕ್ಷಣ ಪದ್ಧತಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಆ ಎಲ್ಲವನ್ನು ಉದಾಹರಣೆ ಕೊಡ್ತಾ 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 ಯುಗಧರ್ಮ ರಾಮಣ್ಣ ಅವರ ಎಲ್ಲ ವಚನಗಳನ್ನು ಮತ್ತು ಅವರು ನಿಶ್ಶಬ್ದದಲ್ಲಿ ಹೇಳುವ, ಬ್ರಹ್ಮಾಂಡದಲ್ಲಿ ಹೇಳುವ ಎಲ್ಲ ಕಾವ್ಯ ಅಂಥೇಳಿ ನಾವು ಕರೀಲಿಕ್ಕಿರ್ತಕ್ಕಂಥ ಈ ಎಲ್ಲದರ ಹಿಂದೆ 3 ಜನ ಬಹು ದೊಡ್ಡ ಕೆಲಸವನ್ನು ಇವರಿಗೆ ಪ್ರೇರೇಪಿಸಿ ಮಾಡಿಸಿದ್ದಾರೆ. ಒಂದು, ವಚನಗಳ ಸಂಕಲನ ಬರಲಿಕ್ಕೆ ಪ್ರೇರಕ ಶಕ್ತಿಯಾಗಿ ನಿಂತದ್ದು ಡಿ.ವಿ. ಗುಂಡಪ್ಪನವರ ಕಗ್ಗ. ಕಗ್ಗವೇ ಇವರ ಬದುಕಿಗೆ ಬಳುವಳಿಯಾಗಿ ಯುಗಧರ್ಮದ ರೂಪದಲ್ಲಿ ವಚನ ಧರ್ಮವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾದದ್ದು ಮಂಕುತಿಮ್ಮನ ಕಗ್ಗದ ಡಿ.ವಿ. ಗುಂಡಪ್ಪನವರು. ಅವರೇ ಹೇಳ್ಕೊಳ್ಳೋ ರೀತಿಯಲ್ಲಿ ಸರ್ವಜ್ಞನ ನಂತರದಲ್ಲಿ ಆಧುನಿಕ ಸರ್ವಜ್ಞ ರಾಮಣ್ಣವರು ಸರ್ವಜ್ಞನ ನಂತರವನ್ನು ಅಥವಾ ಅವರ ಮುಂದಿನ ಪೀಳಿಗೆಯನ್ನು ಮುಂದುವರಿಸ್ಕೊಂಡು ಬಂದ ರೀತಿಯಲ್ಲಿ ತ್ರಿಪದಿಗಳನ್ನು ಸೃಷ್ಟಿ ಮಾಡಿದ್ರು. ಗಲಗಲಿ ಚನ್ಮಲ್ಲಪ್ಪನವರು ಅವರ ಈ ತತ್ವ ಪದಗಳೇನಿದೆ, ನಾನು ಇವತ್ತಿಗೂ ನೆನಪು ಮಾಡ್ಕೋಬೇಕಾದದ್ದು, ಅವರು 3 ಮಂದಿ ಮೂಲ ಗುರುಗಳು, ನಮ್ಮ ಚನ್ನಮಣಿಗೆ 3 ಮಂದಿ ಮೂಲ ಗುರುಗಳು ಅಂತೇಳಿ ತಿಗಣೆ ಸೊಳ್ಳೆ ರೋಗವನ್ನು ಕುರಿತು ಬರಿತಾ, ಈ ಜಗತ್ತನ್ನು ಎಚ್ಚರಿಸುವ 3 ಗುರುಗಳು ಯಾರಾದರೂ ಇದ್ದರೆ, ಒಂದು ಸೊಳ್ಳೆ, ಒಂದು ತಿಗಣೆ, ಇನ್ನೊಂದು ರೋಗ. ಇವು ಈ ಜಗತ್ತಿನಲ್ಲಿ ನೀನಿದೆಯಾ, ಈ ಜಗತ್ತಿನಲ್ಲಿ ಎಲ್ಲವನ್ನು ಅನುಭವಿಸ್ಕೊಂಡು ನೀನು ಸುಮ್ಮನೆ ಇದೆಯಲ್ಲಪ್ಪ, ಎಚ್ಚೆತ್ಕೋ, ಈ ಜಗತ್ತು ಬೇಕಾದಷ್ಟು ಕೆಲಸ ಇದೆ ಅಂತ ಗಲಗಲಿಯವರು ಹೇಳಿದಾಗೇನೆ ಇವರು ಆ ತಾತ್ವಿಕವಾದ ಮಾತುಗಳನ್ನೇ ತಮ್ಮ ಕಾವ್ಯದುದ್ದಗಲಕ್ಕೂ ಹೇಳ್ತಾ ಈ ಜಗತ್ತು ಏನೆಲ್ಲ ಕೊಟ್ಟಿದೆ, ಈ ಜಗತ್ತಿಗೆ ನೀನೇನು ಕೊಟ್ಟಿದೀಯ ಅಂತ ಹೇಳುವ ರೂಪದಲ್ಲಿ ತತ್ವಪದಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಯಿತು. ಇವುಗಳ ಆಚೆಗೆ ವಚನ ಸಾಹಿತ್ಯದ ಸಂಪೂರ್ಣವಾದ ಪ್ರಭಾವ ಎಲ್ಲೊಂದರಲ್ಲಿ ಇವರ ಕಾವ್ಯದ ಉದ್ದಗಲಕ್ಕೂ ಕಾಣಿಸುತ್ತೆ. ಇನ್ನೊಂದು ಉಲ್ಲೇಖಿಸಲೇಬೇಕಾದ ಇವರ ಕಾವ್ಯದ ಒಳಸುಳಿ ಏನು ಅಂದರೆ, ಯಾವ ಛಂದಸ್ಸಿಗೂ ಒಗ್ಗದ, ಪದಗಳಿಗೆ ಬಗ್ಗದ, ಸಾಲಿನ ನಿಯಮಕ್ಕೆ ಒಗ್ಗಿಕೊಳ್ಳದ ಸಾಹಿತ್ಯ. ಶುರುವಾದರೆ ಅದು ಎಂಡಾಗೋದು ಎಲ್ಲಿ ಅಂತಂದರೆ, ಯಮ್ಮಪ್ಪ ದೆವ್ವರ ಗುಂಡಿ, ಅಲ್ಲಿಗೆ ಎಂಡಾಗೋದು, ಅಲ್ಲಿವರೆಗೂ ನಿರಂತರವಾಗಿ ಸಾಗಿ ಬರ್ತಾ ಇರುತ್ತೆ. ಈ 3 ಕಾವ್ಯಗಳನ್ನು ಒಟ್ಟಂದದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗೋದು ಯಾವ ರೂಪದಲ್ಲಿ ಅಂತಂದರೆ, ಜಾನಪದ ಬದುಕಿನಲ್ಲಿ ಪಡೆದ ಎಲ್ಲ ಅನುಭವಗಳು ಕೂಡ ಸಾರಾಸಗಟಾಗಿ ನನ್ನ ಬದುಕನ್ನು ಕಟ್ಟುವ ಅನುಭವಗಳಾಗಿರ್ತವೆ. ಆ ವಿಶ್ವವಿದ್ಯಾನಿಲಯದಿಂದ ನಾನು ಏನೆಲ್ಲವನ್ನು ಕಲ್ತ್ಕೊಂಡು ಬಂದಿರ್ತೀನಿ, ಆ ವಿಶ್ವವಿದ್ಯಾನಿಲಯ ಕಲಿಸ್ತಕ್ಕಂಥ ಪಾಠದ ಮುಂದೆ ಬೇರೆ ಇನ್ಯಾವ ಪಾಠವೂ ಕೂಡ ನನ್ನ ಬದುಕಿಗೆ ದಾರಿಯೂ ಆಗೋದಿಲ್ಲ ಅಂತ. ಸುಮ್ಮನೆ ಅವರು ಒಂದು ವಚನದ 2 ಸಾಲನ್ನು ಮಾತ್ರ ಉಲ್ಲೇಖಿಸೋದಾದರೆ, ಮಂದಿ ಹುಟ್ಟೋಕ್ ಮುಂದೆ ಗುಡಿ ಗೋಪುರಗಳಿರಲಿಲ್ಲ, ಮಸೀದ ಮಂದಿರ ಮೊದಲಿಲ್ಲ. ಮನುಷ್ಯ ಹುಟ್ಟಿದ ನಂತರದಲ್ಲಿ ಎನ್ನುವಾಗ ನಮ್ಮ ವಿಶ್ವಮಾನವ ಸಂದೇಶದ ಕುವೆಂಪು ಅವರು ಹೇಳ್ತಾರಲ್ಲ, ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಮಗುವೂ ಹುಟ್ಟಿದ ಸಂದರ್ಭದಲ್ಲಿ ವಿಶ್ವಮಾನವನೇ.
ಆ ನಂತರದಲ್ಲಿ ಆ ಮಗುವಿಗೆ ಏನೆಲ್ಲವನ್ನು ತೊಡಿಸಲಿಕ್ಕೆ ಸಾಧ್ಯವೋ ಅದನ್ನೆಲ್ಲ ತೋಡಿಸಿ ಅವನನ್ನು ಅಲ್ಪತ್ವಕ್ಕೆ ತೆಗೆದುಕೊಂಡು ಬಂದು ಅಲ್ಪಮಾನವನ್ನಾಗಿ ನಿಲ್ಲಿಸ್ಬಿಟ್ಟಿದ್ದೀವಿ. ಈ ಘರ್ಷಣೆಗಳು, ಈ ತಿಕ್ಕಾಟಗಳು, ಈ ಎಲ್ಲವೂ ಆರಂಭವಾದದ್ದು ಎಲ್ಲಿ ಅಂದರೆ, ಈ ಮನುಷ್ಯ ಹುಟ್ಟಿದ ಮೇಲೆ ತಾನು ಯಾವುದೋ ಒಂದು ಪಂಥಕ್ಕೆ, ಒಂದು ಪಂಗಡಗೆ, ಒಂದು ಜಾತಿಗೆ, ಒಂದು ವರ್ಣಕ್ಕೆ ಅಥವಾ ಯಾವುದೋ ಒಂದು ಭಾಗಕ್ಕೆ ನಿಂತ್ಕೊಂಡಾಗ ಆಗ ತಾನೇ ಆ ವಿಶ್ವ ಮಾನವತ್ವವನ್ನು ಕಳ್ಕೊಳ್ತಾ ಅಲ್ಪ ಮಾನವತೆಗೆ ಇಳಿದು ತಾನು ಸೆಲ್ಫ್ ಸೆಂಟರ್ಡ್ ಆಗಿ ನಿಂತ್ಕೊಳ್ತಾನೆ. ಈ ಸೆಲ್ಫ್ ಸೆಂಟರ್ಡ್ ಆಗಿ ನಿಂತ ವ್ಯಕ್ತಿಯನ್ನು ವಿರೋಧಿಸ್ತಾನೆ ಸಮಾಜಮುಖಿ ವ್ಯಕ್ತಿಯನ್ನಾಗಿ ರೂಪಿಸುವ ಶಕ್ತಿಯ ಕವಿತೆಗಳನ್ನು ನಮ್ಮ ರಾಮಣ್ಣನವರ ಈ ಸಂಗ್ರಹದಲ್ಲಿ ಯಥೇಚ್ಛವಾಗಿ ಕಾಣಿಸ್ತೀವಿ. ರಾಮಣ್ಣವರು ಮತ್ತೆ ಮತ್ತೆ ಹೇಳೋದು ಯಾವುದು ಅಂದರೆ, ಮನುಷ್ಯನಿಗೆ ಆಲಸ್ಯ ಇರಬಾರ್ದು. ಸರ್ವಜ್ಞನೇ ಒಂದು ಕಡೆಗೆ ಹೇಳ್ತಾನೆ, ಆಲಸ್ಯ ಇರುವವಂಗೆ ಕಲಸಲಂಬಲಿ ಇಲ್ಲ. ಯಾರಿಗೆ ಆಲಸ್ಯ ಇರ್ತದೋ ಜೀವನದಲ್ಲಿ, ಅಯ್ಯೋ ಇದು ಮಾಡಬೇಕಾ, ಉದಾಸೀನ, ತಾತ್ಸಾರ, ಇದೇನು ಮಾಡಿದ್ರೂ ಆಯಿತು ಮಾಡದೇ ಇದ್ರೂ ಆಯಿತು ಅನ್ನುವ ವ್ಯಕ್ತಿತ್ವದವರಿಗೆ ಕಲಸಲಂಬಲಿ ಇಲ್ಲ. ಹೊಟ್ಟೆಪಾಡು ಹೇಗೆ ನಡೆಯುತ್ತೆ? ಆ ಹೊಟ್ಟೆಪಾಡು ನಡಿಬೇಕು ಅಂತಾದರೆ, ಕಲಸಲಿಕ್ಕೆ ಅಂಬಲಿ ಬೇಕಂತಾದರೆ, ನೀನು ಆಲಸ್ಯದಿಂದ ದೂರವಾಗಿ ಮಾತು ಆಡುವ ರೂಪದಲ್ಲಿ ಅಥವಾ ಕೃತಿಯೊಳಗಡೆ ತನ್ನನ್ನು ತಾನು ತೊಡಗಿಸ್ಕೊಳ್ಳೋ ರೂಪದಲ್ಲಿ ಮುಂದೆ ಬಂದಾಗ ಮಾತ್ರ ಬದುಕು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಸರ್ವಜ್ಞ ಮುಂದುವರೆದು ಹೇಳ್ತಾನೆ, ಆಲಸ್ಯ ಇರುವವಂಗೆ ಕಲಸಲಂಬಲಿ ಇಲ್ಲ, ಆಲಸ್ಯ ಇಲ್ಲದವಂಗೆ ಹಲಸು ಬೇರಿಂದ ನಾತಂತೆ. ಯಾರು ತನ್ನತನವನ್ನು, ತನ್ನ ಬದುಕಿನ ಅರ್ಥವನ್ನು, ತಾನು ಗಳಿಸಬೇಕಾದದ್ದನ್ನು, ತಾನು ಕಟ್ಟಿಕೊಡಬೇಕಾದದ್ದನ್ನು, ತಾನು ಯಾವುದನ್ನು ಈ ಜಗತ್ತಿಗೆ ಕೊಡಬೇಕು ಅಂತ ಅಂದುಕೊಂಡು ತನ್ನನ್ನು ತಾನು ತೊಡಗಿಸ್ಕೊಂಡ್ರೆ ಹಲಸಿನ ಮರ ತುದಿಯಲ್ಲಿ ಹಣ್ಣು ಕೊಡೋದಲ್ಲ, ಬುಡದಿಂದಲೇ ಆರಂಭ ಮಾಡಿಬಿಡುತ್ತೆ. ರಾಮಣ್ಣವರ ಕವಿತೆಗಳ ಸಾರ ಇರೋದು ಮೊದಲು ಆಲಸ್ಯದಿಂದ ದೂರವಾಗಿ ನೀನು ಸೃಜನಶೀಲನಾಗಬೇಕು. ನಿನ್ನೊಳಗಡೆ ಕ್ರಿಯೇಟಿವಿಟಿ ಬರದೇ ಇದ್ದರೆ, ನೀನು ಕ್ರಿಯೇಟಿವ್ ಆಗದೇ ಇದ್ದರೆ, ಸೃಜನಶೀಲನಾಗದೇ ಇದ್ದರೆ, ಆ ಶಕ್ತಿ ನಿನ್ನೊಳಗಡೆ ರೂಪಿಸದೇ ಇದ್ದರೆ ಜಗತ್ತಿನ ಯಾವ ತತ್ವವೂ ನಿನಗೆ ಅರ್ಥ ಆಗೋದೇ ಇಲ್ಲ. ಹಾಗಾಗಿ ಆಲಸ್ಯದಿಂದ ದೂರ ಆಗಬೇಕು ಅಂತ. ಈ ಆಲಸ್ಯದಿಂದ ದೂರ ಆಗುವ ಸಂಸ್ಕೃತಿಯನ್ನು ಎಲ್ಲಿಂದ ಕಲಿಬೇಕು ಅಂದರೆ, ಮತ್ತೆ ಅವರು ವಾಪಸ್ ತನ್ನ ಊರಿಗೆ ಬರೋದು. ಅವರೇ ಹೇಳ್ತಾರೆ, ಜ್ಞಾನಗಳಲ್ಲಿ 6 ಜ್ಞಾನ. 6 ಜ್ಞಾನಗಳಲ್ಲಿ ಅವ್ರು ಹೇಳೋದು, ಮೊದಲನೇದು ಅಜ್ಞಾನ, ವಿಜ್ಞಾನ, ಸುಜ್ಞಾನ, ಅವೆಲ್ಲ ಹೇಳಿ ಕೊನೆಗೆ ಬ್ರಹ್ಮಜ್ಞಾನ ಇದೆಯಲ್ಲ. ಈ 6 ಜ್ಞಾನಗಳನ್ನು ಯಾವ ಶಿಕ್ಷಣ ಕಲಿಸುತ್ತೋ ಅದು ನಿಜವಾದ ಶಿಕ್ಷಣ. ಇವತ್ತಿನ ನಮ್ಮ ಶಿಕ್ಷಣ ಮಂದಿರಗಳು, ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳು ಕಲಿಸ್ತಾ ಇದೆಯಾ ಅಂತಂದರೆ ಅವರೇ ಇನ್ನೊಂದು ಕಡೆ ಉತ್ತರ ಕೊಡ್ತಾರೆ, ವಿದ್ಯೆ ಇದ್ದವನು ಬುದ್ಧಿ ಇಲ್ಲ, ಬುದ್ಧಿ ಇದ್ದವನು ವಿದ್ಯೆ ಇಲ್ಲ, ವಿದ್ಯೆ ಬುದ್ಧಿ ಎರಡೂ ಇದ್ದರೆ ಜ್ಞಾನವೇ ಇಲ್ಲ ಅಂತ. ಇವತ್ತು ಯಾವ ದಿಕ್ಕಿಗೆ ನಮ್ಮ ಶಿಕ್ಷಣ ಸಾಗ್ತಾ ಇದೆ? ಇಡೀ ಸಂಗ್ರಹದ ಯಾವುದೇ ಪದ್ಯವನ್ನು ತೆಗೆದುಕೊಂಡ್ರು ನನ್ನನ್ನು ಮತ್ತೆ ಮತ್ತೆ ಕಾಡದ್ದೆಲ್ಲಿ ಅಂದರೆ, ನನ್ನನ್ನು ಸೇರಿಸ್ಕೊಂಡು ಬೈತಾವ್ರೆ. ಶಿಕ್ಷಣದಲ್ಲಿ ಏನು ಕಲ್ತಿದ್ದೀರಿ ನೀವು? ಏನು ಕಲ್ತ್ಕೊಂಡು ಬಂದಿದ್ದೀರಿ? ಹೊಟ್ಟೆ ನಡೆಸೋದು ಏನು ಬೇಕು, ಹೊಟ್ಟೆ ಹೆಂಗೆ ನಡೆಸಬೇಕು ಅಂತ ಅಷ್ಟೇ ಹೇಳ್ಕೊಟ್ಟವ್ರೆ. ಸಮಾಜ ಹೆಂಗೆ ನಡೆಸ್ಬೇಕು, ಸಮಾಜ ಹೆಂಗಿರ್ಬೇಕು, ಸಮಾಜದೊಳಗಡೆ ಏನಿರಬೇಕು ಅನ್ನೋದನ್ನು ಯಾರೂ ಹೇಳಲಿಲ್ಲಲ್ಲ. ರಾಮಣ್ಣನವರ ನೋಡುವ ಅಥವಾ ಅವರು ಕಾಣ್ತಾ ಇದ್ದಂಥ ವಿದ್ಯಾಸಂಸ್ಥೆ ಸೇವೆಯಾಗಿದ್ದಾಗ, ಶಿಕ್ಷಣ ಸೇವೆಯಾಗಿದ್ದರೆ, ಆರೋಗ್ಯ ಸೇವೆಯಾಗಿದ್ದರೆ, ಯಾವುದು ಸೇವಾ ವಲಯಕ್ಕೆ ಬರಲಿಕ್ಕೆ ಸಾಧ್ಯ ಇತ್ತೋ ಅವೆಲ್ಲ ಇವತ್ತು ಉದ್ಯಮವಾಗಿರೋದ್ರಿಂದ, ಶಿಕ್ಷಣೋದ್ಯಮ ಆರೋಗ್ಯೋದ್ಯಮ ಆಗಿರೋದ್ರಿಂದ ಇಲ್ಲಿ ಬಂಡವಾಳವನ್ನು ತೊಡಗಿಸ್ತಾನೆ, ಬಂಡವಾಳವನ್ನು ವಾಪಸ್ ತಗೊಳ್ಳೇಬೇಕಾಗಿದೆ ವಿತ್ ಇಂಟ್ರೆಸ್ಟ್. ಆದರೆ ಈ ಬಂಡವಾಳಶಾಹಿಗಳ ಬುಡದ ಮೇಲೆ ನಿಂತಿರ್ತಕ್ಕಂಥ ಈ ಸಂಸ್ಥೆಗಳನ್ನು ರಾಮಣ್ಣನವರು ಆರಂಭದಿಂದ ಕೊನೆಯವರೆಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಅದರ ಜಂಗಾಬಲವನ್ನೆಲ್ಲ ಅಳ್ಳಾಡಿಸ್ತಾರೆ. ಇನ್ನೊಂದು ಕಡೆ ವಚನ ಧರ್ಮದಲ್ಲಿ ಹೇಳ್ತಾರೆ, ವೇದಕ್ಕೆ ನಿಲುಕದು, ಸಾಧನೆಗೆ ಹೊಳೆಯದು, ಶೋಧನೆ ಅಂದರೆ ಸಂಶೋಧನೆ. ವೇದಕ್ಕೆ ನಿಲುಕದು, ವೇದಗಳಿಂದಲೂ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದ್ದು. ಈ ಮನುಷ್ಯ ಏನೇನೋ ಸಾಧನೆ ಮಾಡಿಬಿಟ್ಟಿದ್ದಾನೆ, MA ಮಾಡಿಬಿಟ್ಟಿದ್ದಾನೆ, PhD ಮಾಡಿಬಿಟ್ಟಿದ್ದಾನೆ, ಏನೇನೋ ಓದ್ಕೊಬಿಟ್ಟಿದ್ದಾನೆ. ಆ ಸಾಧನೆ ಪಡೆದರೂ ಕೂಡ ಗೊತ್ತಿಲ್ಲದೆ ಇರತಕ್ಕಂಥದ್ದು ಎಲ್ಲಿ ಸಿಗುತ್ತೆ ಅಂದರೆ ಅವರೇ ಹೇಳ್ತಾರೆ, ಗಾದೆ ಎಲ್ಲಿ ಸಿಗುತ್ತೆ. ಅದಕ್ಕೆ ನಮ್ಮಲ್ಲಿ ವೇದಕ್ಕೆ ಸಮಾನವಾದದ್ದು ಗಾದೆ. ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆ ಎಲ್ಲಿಂದ ಬಂತು? ಬದುಕಿನ ಅನುಭವದ ರೂಪ. ನಾನಾ ಜನಗಳು ತಮ್ಮ ಬದುಕಿನಲ್ಲಿ ಏನೆಲ್ಲವನ್ನು ಅನುಭವಿಸಿದರು, ಏನನ್ನು ಕಂಡ್ರು, ಏನನ್ನು ಉಂಡ್ರು,
ಯಾವುದು ಬೇಕು ಬೇಡಗಳನ್ನು ತಮ್ಮೊಳಗಡೆಗೆ ಏನನ್ನು ಚಿತ್ರಿಸ್ಕೊಂಡ್ರೋ ಅವುಗಳ ಸಾರ ರೂಪದಲ್ಲಿ ಒಂದು ವಾಕ್ಯ ಕಟ್ಟಿ ಇಲ್ಲಿ ಬಂದುಬಿಟ್ಟಿದೆಯಲ್ಲ. ಹಾಗಾಗಿ ಆ ವೇದ ಏನನ್ನು ಹೇಳಲಿಕ್ಕೆ ಹೋಗಿದೆಯೋ ಜೀವನಾನುಭವ ಗಾದೆಯ ರೂಪದಲ್ಲಿ ಕಟ್ಟಿಕೊಟ್ಟಿದೆ. ಈ ಗಾದೆಯನ್ನು ಕೊಟ್ಟದ್ದು ಯಾರು ಅಂತಂದರೆ ಯಾವುದೋ ವಿಶ್ವವಿದ್ಯಾನಿಲಯದ ಕಲಿತ ದೊಡ್ಡ ಪ್ರೊಫೆಸರು ಅಥವಾ VCO ಮತ್ತಾರೋ ಅಲ್ಲ. ಕುಂಟೆ ಹೊಡೆದವನು, ರಂಟಿ ಹೊಡೆದವನು, ಹೊಲ ಉತ್ತವನು, ನಾಟಿ ಮಾಡಿದವನು, ಬೀಜ ಬಿತ್ತವನು, ಕಿತ್ತವನು, ಹೊತ್ತವನು ಎಲ್ಲರೂ ಕೂಡ ಬಿತ್ತದವರಿದ್ರಲ್ಲ. ಯಾವ ವ್ಯಕ್ತಿ ತನ್ನ ಶ್ರಮದ ಶಮನಕ್ಕೋಸ್ಕರವಾಗಿ ಏನನ್ನೋ ಕಟ್ಟಿದ್ನಲ್ಲ, ಅದೇ ಏನೆಲ್ಲವನ್ನೋ ಕೊಡುವಂಥ ವ್ಯವಸ್ಥೆಗೆ ಬಂದಿದೆ ಅಂದರೆ ಈ ಗಾದೆ ಇವತ್ತಿನ ಶಿಕ್ಷಣವನ್ನು ಯಾವ ನೆಲೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ? ಮತ್ತೆ 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 ನಮ್ಮನ್ನು ಯಾವ ರೂಪದಲ್ಲಿ ಈ ಶಿಕ್ಷಣ ಕರ್ಕೊಂಡು ಹೋಗಿದೆ ಅನ್ನೋದಕ್ಕೆ ರಾಮಣ್ಣವ್ರು ಕೆದಕ್ತಾ ಹೋಗ್ತಾರೆ. ಆಸೆ ಎನ್ನುವುದೊಂದು ಶಾಶ್ವತದ ಗುರಿ. ಇವತ್ತಿನ ಶಿಕ್ಷಣ ಅಥವಾ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂದರೆ ನಮ್ಮ ಕೊನೆಯ ಗುರಿ ಶಾಶ್ವತವಾದ ಪರ್ಮನೆಂಟ್ ಗೋಲ್ ಯಾವುದು ಅಂತಂದರೆ ದುಡ್ಡು ಮಾಡಿಬಿಡಬೇಕು, ನನ್ನ ಮಗನಿಗೆ ಇಷ್ಟಿಡಬೇಕು, ಮೊಮ್ಮಕ್ಕಳಿಗೆ ಇಷ್ಟಿಡಬೇಕು. ಕೂಡಿಡುವ ಸಂಸ್ಕೃತಿಯ ನಡುವೆ ಕೂಡಿ ಬಾಳುವ ಸಂಸ್ಕೃತಿಯನ್ನು ಇವತ್ತಿನ ಶಿಕ್ಷಣ ದೂರ ಮಾಡಿಬಿಟ್ಟಿದೆ. ಎಲ್ಲರೂ ಕೂಡಿಡೋದೇ ಆಗೋಯ್ತಲ್ಲ. ಕೂಡಿಕೊಳ್ಳುವ ಸಂಸ್ಕೃತಿ ಎಲ್ಲಿದೆ? ಕೂಡಿ ಬಾಳುವ ಸಂಸ್ಕೃತಿ ಎಲ್ಲಿದೆ? ಇವುಗಳನ್ನು ಮತ್ತೆ 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 ಅವರು ಪ್ರಶ್ನೆ ಒಡ್ತಾ ಅದಕ್ಕೆ ಹೇಳ್ತಾರೆ, ಚೋಟುದ್ದ ಹೊಟ್ಟೆಗೆ ಎಷ್ಟೊಂದು ಸ್ಥಿತಿ. ಈ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕಾದ್ದಿದೆ ಅದನ್ನೇ ಕೀರ್ತನಕಾರರು ಹೇಳ್ತಾರಲ್ಲ. ಹೊಟ್ಟೆ ಹೇಗಿದೆ ಅಂತಂದರೆ ಈ ಮನುಷ್ಯ ಎಲ್ಲವನ್ನೂ ಮಾಡೋದು ಹೀಗೆ. ಒಬ್ಬ ಕಳ್ತನ ಮಾಡಬೇಕಾದ್ರೂ ಈ ಹೊಟ್ಟೆ ಕಾರಣ. ಇವತ್ತು ನಾವು ವಿದ್ಯಾವಂತರು ಅಂತ ಅನ್ನಿಸ್ಕೊಂಡು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾ ಇದ್ದೀವಿ ಅಂದರೂ ಹೊಟ್ಟೆನೇ ಕಾರಣ. ಚೋಟುದ್ದ ಹೊಟ್ಟೆಗೆ ಏಟೊಂದು ರಸಭಂಗಿ. ಏನೆಲ್ಲವನ್ನು ತೊಡಬೇಕಾಗಿದೆಯಲ್ಲ, ಏನೆಲ್ಲವನ್ನು ನಾವಿವತ್ತು ಅವತರಿಸಬೇಕಾಗಿದೆ, ನಡ್ಕೋಬೇಕಾಗಿದೆ, ಅವುಗಳನ್ನು ಹೇಗೆ ನೋಡಬೇಕಾಗಿದೆ ಅನ್ನುವಂಥದ್ದೆಲ್ಲ ನಮ್ಮ ಮುಂದೆ ಕೂತ್ಕೊಂಡಿದೆಯಲ್ಲ. ಇವುಗಳನ್ನೆಲ್ಲ ಹೇಳ್ತಾ ಈ ಮನುಷ್ಯ ಹೊಟ್ಟೆಯೊಂದನ್ನು ಮುಂದಿಟ್ಕೊಂಡು ಈ ಎಲ್ಲವನ್ನು ಕೊಡುವ ಪ್ರಯೋಗ ಮಾಡ್ತಾ ಇದ್ದಾನಲ್ಲ. ಆ ಮೂಲಕವಾಗಿ ಇವತ್ತಿನ ಶಿಕ್ಷಣಗಳು ಸೋಲ್ತಾ ಇದ್ದಾಗೆ ಗೆಲ್ಲಬೇಕಾದ ಎಷ್ಟೋ ವಿಚಾರಗಳನ್ನು ಕೊಲ್ತಾ ಇವೆ. ಆ ಕೊಲ್ಲುವ ಸಂಸ್ಕೃತಿ ಎಲ್ಲಿಂದ ಬಂತು? ಅವರೇ ಹೇಳ್ತಾರೆ, ಹಸಿವು ಎನ್ನುವುದೊಂದು ಭೂತ. ಇದು ಭೂತ ಸ್ವಾಮಿ ಮೆಟ್ಕೊಂಡಿದೆ. ಈ ಭೂತವನ್ನು ಸಮಾಧಾನ ಪಡಿಸೋಕ್ಕಾಗತ್ತಾ? ಇಲ್ಲವೇ ಇಲ್ಲ. ಏನೆಲ್ಲವನ್ನು ಕೊಟ್ಟರೂ ಕೂಡ ಇನ್ನೂ ಬೇಕು, ಮತ್ತಷ್ಟು ಬೇಕು 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 ಅನ್ನುವುದರೊಳಗಡೆ ಆ ಬೇಕುಗಳ ಮಾಲೆ ಒಳಗಡೆಗೆ ತನ್ನನ್ನೇ ತಾನು ಸುತ್ತಕೊಂಡು ಹೋಗುತ್ತಲ್ಲ. ಈ ಬದುಕಿನಿಂದ ಹೊರಗೆ ಬರಬೇಕು, ಈ ಬದುಕನ್ನು ಬಿಡಬೇಕು ಅಂತ ಹೇಳ್ತಾ ಇಡೀ ಕಾವ್ಯದ ಅಥವಾ ವಚನ ಧರ್ಮದ ಅಥವಾ ಬ್ರಹ್ಮಾಂಡದ ನಿಶ್ಶಬ್ದದ ಈ ಮೂರೂ ಕೃತಿಗಳನ್ನು ನೋಡಿದಾಗ ಅವರು ಎಲ್ಲಿಯೋ ಹೊಸದೊಂದು ವಸ್ತುವನ್ನು ಇಲ್ಲಿ ಕೊಡುವ ಪ್ರಯೋಗ ಮಾಡಲಿಲ್ಲ. ಅವ್ರು ಮಾಡಿದ್ದೇನೆಂದರೆ ನನ್ನ ಬದುಕಿನ ಸುತ್ತ ನಿತ್ಯ ನಡೆಯುವ ಪ್ರತಿಯೊಂದು ವಿಚಾರಗಳಿಗೆ ಆ ಕಾಲಕ್ಕೆ ಸ್ಪಂದಿಸ್ತಾ ಆ ಸ್ಪಂದನದ ರೂಪದಲ್ಲಿ ವರ್ತಮಾನದ ತಲ್ಲಣಕ್ಕೆ ತಾವು ತವಕದಿಂದ ಈ ಮಾತುಗಳನ್ನ ಹೇಳಿದ್ದಾರೆ. ಇವತ್ತೇನೋ ನಡೀತಾ ಇದೆ, ಇವತ್ತು ಎಲ್ಲ ನಡ್ಕೊಂಡು ಹೋಗಬೇಕಾದದ್ದು, ಸುಸೂತ್ರವಾಗಿರಬೇಕಾದದ್ದು ಇಲ್ವಲ್ಲ ಅನ್ನೋದನ್ನು ಹೇಳ್ತಲೇ ಬೇಕಾದಷ್ಟನ್ನು ಮನುಷ್ಯ ಕಳ್ಕೊಳ್ತಾ ಹೋಗ್ತಾನೆ. ಶಿಕ್ಷಣ ಪದ್ಧತಿಗಳನ್ನು ಹೇಳಿದರು. ಜಾತಿ ವ್ಯವಸ್ಥೆ, ಇವತ್ತು ಜಾತಿ ಅಟ್ಟಹಾಸವನ್ನು ಮೆರೆಯೋದ್ರ ಮೂಲಕವಾಗಿ ತಾನೇ ಮೇಲು ಅಂತೇಳಿ ಮತ್ತೊಂದು ಜಾತಿಯನ್ನು ಕೊಲ್ಲುವ, ತಾನು ಪ್ರಧಾನವಾಗುವ ನೆಲೆಯಲ್ಲಿ ಕೊನೆಗೆ ತನ್ನನ್ನೇ ಕೊಂದುಕೊಂಡು ಹೋಗುವ ಸ್ಥಿತಿಗೆ ಬಂದು ಒಡ್ಕೊಂಡಿದೆ. ಯಾವ ಸಮಾಜ ಜಾತಿಯನ್ನು ದೂರ ಮಾಡಬೇಕು, ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನ ಮಾಡಬೇಕು ಅಂತ ಹೊರಟಿತ್ತೋ ಆ ಸಮಾಜದ ಒಳಗಡೆಗೆ ಜಾತಿಯೇ ಪ್ರಧಾನವಾದ ರೋಲ್ ಪ್ಲೇ ಮಾಡ್ತಾ ಇದೆ ಅಂತಂದರೆ ವ್ಯವಸ್ಥೆಯನ್ನು ಸರಿಪಡಿಸುವ ದಿಕ್ಕಾದರೂ ಯಾವುದು? ಆ ಪ್ರಶ್ನೆಗಳನ್ನು ಮತ್ತೆ ಮತ್ತೆ ಮಾಡ್ಕೊಳ್ತಾರೆ. ಈ ಶಿಕ್ಷಣ ಸರಿಯಾಗಿ ಬರಬೇಕು ಅನ್ನೋದಕ್ಕೆ ಅವ್ರು ಹೇಳ್ತಾ ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ತಾ ಇರ್ತಾರೆ. ನಾನೊಂದು ಹಳ್ಳಿ ಮಂಗ ಅನ್ನುವಾಗ ಯಾವುದೇ ನಿಲುವಿಲ್ಲದೆ ಏನು ಬೇಕಾದರೂ ಆಡ್ತಾ ಇರುತ್ತೆ. ಚೇಷ್ಟೆ ಮಾಡೋದು ಅಂತ, ಎಲ್ಲಿಂದ್ರಲ್ಲಿ ಜಿಗಿದು ಬಿಡೋದು ಅಂತ. ಆ ಜಿಗುವ ಮನಸ್ಥಿತಿಯಲ್ಲಿರ್ತಕ್ಕಂಥ ಈ ಮನುಷ್ಯನ ಮನಸ್ಸನ್ನು ಕಡಿವಾಣ ಹಾಕಿ ತನ್ನೆಡೆಗೆ ಸೆಳೆಯೋದ್ರ ಮೂಲಕವಾಗಿ ಏನನ್ನಾದರೂ ಈ ಫಲವ ರೂಪದಲ್ಲಿ ಕೊಡಲಿಕ್ಕೆ ಸಾಧ್ಯವಿರುವ ಈ ಸಮಾಜಕ್ಕೆ ಖಂಡಿತವಾಗಿ ಹರಿಹರನ ರೂಪದಲ್ಲಿ ಹರಿಹರ ತನ್ನ ಕಾವ್ಯಗಳನ್ನು ಬರಿಬೇಕಾದ್ರೆ ಆ ಓಗಕ್ಕೆ ಧಕ್ಕೆ ಬರದೇ ಇರಲಿ ಅಂತೇಳಿ
ಅನ್ಲಿಮಿಟೆಡ್ ಆಗಿ. ಸುಮ್ಮನೆ ದೇವರ ದರ್ಶನಕ್ಕೆ ಹೂವುಗಳನ್ನು ಕಿತ್ಕೊಂಡು ಬಂದ ಅಂತ ಹರಿಹರ ಒಂದೇ ಮಾತಲ್ಲಿ ಹೇಳ್ಬೋದಾಗಿತ್ತು. ಬಟ್ ಹರಿಹರ ಆಗಿ ಹೇಳಲ್ಲ. ಹೂವು ಕೀಳಿಕ್ಕೆ ಹೆಂಗೆ ಹೋದ, ಕೈಯಲ್ಲಿ ಯಾವ ಬುಟ್ಟಿ ಹಿಡ್ಕೊಂಡಿದ್ದ, ಯಾವ್ಯಾವ ಹೂ ಕಿತ್ಕೊಂಡ, ಆ ತಂದ ಹೂಗಳನ್ನು ಹೆಂಗೆ ಅರ್ಪಿಸ್ದ ಅಂತ ಹೇಳಿದಾಗೆ ರಾಮಣ್ಣವರು ಜಾತಿ ವ್ಯವಸ್ಥೆ ಎಷ್ಟು ಕಾರ್ಪಣ್ಯದಲ್ಲಿದೆ ಅಥವಾ ಯಾವ ಸ್ಥಿತಿನಲ್ಲಿದೆ ಅಂತ ಹೇಳೋದನ್ನು ಒಂದು 20 ಸಾಲಿನಲ್ಲಿ ಆ ಜನಗಳಿಗೆ ತಲುಪೋವರೆಗೂ ಬಿಡಲ್ಲ. ಅದನ್ನ ಜಾತಿಯ ಭೂತವನ್ನು ನಿರ್ಮೂಲನೆ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಕಾವ್ಯದ ಉದ್ದಗಲಕ್ಕೆ ನಿರರ್ಗಳವಾಗಿ ತಾನೆಲ್ಲವನ್ನು ಕೊಟ್ಟರು. ಸೊ ಈ ಹಿನ್ನೆಲೆ ಒಳಗಡೆಗೆ ನಾನು ರಾಮಣ್ಣನವರ ಎಲ್ಲ ಕವಿತೆಗಳನ್ನು ಓದಿದ್ದೀನಿ, ಪ್ರತಿಯೊಂದು ಓದ್ಕೊಂಡಿದ್ದೀನಿ. ಓದಿದ ಮೇಲೆ ನಾನು ಈ ಮೂಲಕವಾಗಿ ಹೇಳ್ಬೋದಾದೇನೆಂದರೆ, ನೀವೆಲ್ಲರೂ ಬೇಕರಿಗೆ ಬಂದಿದ್ದೀರಿ, ವೆರೈಟೀಸ್ ಆಫ್ ಸ್ವೀಟ್ಸ್ ಎಲ್ಲ ಇಟ್ಟಿದ್ದೀವಿ. ಈಗ ನಾನು ಕೊಟ್ಟಿರೋದೇನು ಅಂತಂದರೆ, ನನ್ನಲ್ಲಿರುವ ಚಿಕ್ಕ ಸ್ಪೂನ್ನಲ್ಲಿ ಒಂದು ಟೇಸ್ಟ್ ಕೊಟ್ಟಿರೋದು ಅಷ್ಟೇ. ಆ ಟೇಸ್ಟ್ ನೀವು ಬಾಯಿಗೆ ಹಾಕೊಂಡಿದ್ದೀರಿ, ರುಚಿಸಿದೆ. ನೀವು ಮಾಡಬೇಕಾದ ಕೆಲಸ KG ಗಟ್ಟಲೆ ತಗೊಂಡೋಗ್ಬೇಕು, ಅದ್ಭುತವಾಗಿ ತಿನ್ನಬೇಕು. ರಾಮಣ್ಣನವರ ಕಾವ್ಯದ ತತ್ವಗಳನ್ನು ಎಲ್ಲವನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ನಾನು ಅಂದ್ಕೊಂಡ ಸಮಯಕ್ಕೆ ಮುಗಿಸಬೇಕು ಅಂತ. ಯಾಕಂದರೆ ಎಲ್ಲ ಮಾತುಗಾರರಿ ಆಗಿಬಿಟ್ರೆ ಕೇಳುಗರು ಯಾರಿರಬೇಕು ಅನ್ನೋ ಸಮಸ್ಯೆ ನಮ್ಮಲ್ಲಿದೆ. ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ 3 ಕೃತಿಗಳ ಒಟ್ಟು ಸಾರವನ್ನು ನನ್ನ ಗುರುಗಳ ಆದೇಶದಂತೆ ಓದಿದ್ದೀನಿ. ಓದಿಕೊಂಡು ಪ್ರತಿ ಕಾವ್ಯ ಆಧುನಿಕ ತಲ್ಲಣಗಳಿಗೆ ಸ್ಪಂದಿಸಿ ರಾಮಣ್ಣನವರ ಸ್ಪಂದನ ಹೇಗಿದೆ ಅನ್ನುವುದನ್ನು ಕಟ್ಟಿಕೊಡುವಂಥದ್ದು. ಅವರು ಈಗಾಗಲೇ ಹೇಳಿದಂತೆ ಎಲ್ಲರೂ ಒಂದು ಅಂಕಿತ ನಾಮವನ್ನು ಇಟ್ಕೊಂಡ್ರು. ಅವರೇ ಹೇಳ್ಕೊಳ್ತಾರೆ, ನಾನು 3 ಮುದ್ರೆಯನ್ನಿಟ್ಟು ಕಾವ್ಯ ಸೃಷ್ಟಿಯನ್ನು ಮಾಡಿದೆ. ಒಂದು ಮುದ್ರೆ ಯಮ್ಮಪ್ಪ ದೆವ್ವನಗುಂಡಿ ಯುಗಧರ್ಮ, ಮತ್ತೊಂದು ವಚನಧರ್ಮ. ಈ 3 ಮುದ್ರೆ ಅಂದರೆ 3 ಅಂಕಿತಗಳು. ಅಂಕಿತ ಅನ್ನುವಾಗ ತಾನು ಏನೇ ಮಾಡಿದ್ರು ಇದು ನಾನು ಮಾಡ್ತಿಲ್ಲ, ಭಗವತ್ ಸ್ವರೂಪದಲ್ಲಿ ಅವನು ಮಾಡಿಸ್ತಾ ಇದ್ದಾನೆ, ಅವನೇ ಅನ್ನುವ ರೂಪದಲ್ಲಿ ಭಗವತ್ ಚಿಂತನೆಯ ತತ್ವದ ಈ ಗೀತೆಗಳು, ಈ ವಚನಗಳು, ಆ ಕಾವ್ಯ, ಆ ತತ್ವಪದಗಳು ನಿಮ್ಮೆಲ್ಲರಿಗೆ ಅವರ ಇಚ್ಛೆಯಂತೆ ನಿಮ್ಮ ಮನದಾಲಯದಲ್ಲಿ ನೆಲೆಸಲಿ. ಆ ಮುಖೇನವಾಗಿ ಸತ್ ಸಮಾಜದ ಸೃಷ್ಟಿಗೆ ಒತ್ತು ಕೊಡೋಣ ಅನ್ನೋ ಮಾತು ಹೇಳಿ, ಅವಕಾಶಕ್ಕಾಗಿ ನನ್ನ ಗುರುಗಳಿಗೆ, ಪಲ್ಲಕ್ಕಿಯವರಿಗೆ ಮತ್ತು ಈ ಎಲ್ಲ ಕಾರ್ಯಕ್ರಮವನ್ನು ನಡೆಸ್ತಾ ಇರತಕ್ಕಂಥ ಎಲ್ಲ ಬಂಧುಗಳಿಗೆ ಕೇಳಿದ ನಿಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಕೃತಿಗಳ ಕುರಿತು ಮಾತನಾಡಿದ ಶಾಂತರಾಜ್ ಸರ್ ಇವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಯುಗಧರ್ಮ ರಾಮಣ್ಣನವರು. ಅವರಿಗೆ ನುಡಿಪೀಠಕ್ಕೆ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಮಲ್ಲೇಶ್ ಗೌಡರು ಆಪ್ತ ಸಹಾಯಕರು ಇವರಿಗೂ, ಹಾಗೂ KD ಬಡಗೇರ್ ಅವರು ಅಧಿಕಾರಿಗಳು ಮರಡಿಹಳ್ಳಿ, ಮತ್ತು ಶ್ರೀ ಮುತ್ತುರಾಜ್ ಚಲನಚಿತ್ರ ನಿರ್ಮಾಪಕರು, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಛಂದಸ್ಸು ಅರಿಯದ ಸಂಧಿಮನೆ ಗೆದ್ದವನು, ಛಂದಸ್ಸು ಅರಿಯದ ಸಂಧಿಮನೆ ಗೆದ್ದವನು, ಚಂದುಳ್ಳ ಶಾರದೆ ತನ್ನಂದನವನದೊಳಗೆ ಮುಂದೆ ಕರೆತಂದಿಗಳು ಯುಗಧರ್ಮ, ಮುಂದೆ ಕರೆತಂದಿಗಳು ಯುಗಧರ್ಮ. ಲಘು ಗುರು ಗಣ ಮಾತ್ರೆ ಲಘುವ ವಜೆಯೋ ಅರಿಯೆ, ಲಘು ಗುರು ಗಣ ಮಾತ್ರೆ ಲಘುವ ವಜೆಯೋ ಅರಿಯೆ, ನಿಗವೊಂದು ನಿಂತಲ್ಲೇ ಒಳೆಯುವುದು, ಅದರಡಿಯೋಳು ನಗುನಗುತ್ತಾ ಆಡುವೆ ಯುಗಧರ್ಮ, ಅದರಡಿಯೋಳು ನಗುನಗುತ್ತಾ ಆಡುವೆ ಯುಗಧರ್ಮ. ಉಸಿರು ಇರೋ ತನಕ ಹುಷಾರಾಗಿರು, ಉಸಿರು ಇರೋ ತನಕ ಹುಷಾರಾಗಿರು. ಉಸಿರು ಹೋದ್ಮೇಲೆ ನಿನ್ನ ಹೆಸರು ಉಳಿಯೋದು. ಉಸಿರು ಇದ್ದಾಗ ಹುಸಿ ನುಡಿದೆ ಅಂದರೆ ನಿನ್ನ ದೆಸೆ ಕಮ್ಮಿ ಆಗುವುದು ಯುಗಧರ್ಮ, ನಿನ್ನ ದೆಸೆ ಕಮ್ಮಿ ಆಗುವುದು. ಅಕ್ಷರ ಕಲಿತವರೆಲ್ಲ ಅಕ್ಷಯದ ನಿಧಿಯಲ್ಲ, ಅಕ್ಷರ ಕಲಿತವರೆಲ್ಲ ಅಕ್ಷಯದ ನಿಧಿಯಲ್ಲ. ಕುಕ್ಷಿಯೊಳಗಿರುವ ಕುಹಕತನಕ್ಕೆ ಶಿಕ್ಷೆ ಮೇಲೆ ಶಿಕ್ಷೆ ಕೊಟ್ಟ ಮರು ಕ್ಷಣಕ್ಕೆ ಅಂತರ್ಮುಖಿಯ ನಕ್ಷತ್ರ ಹೊಳೆಯುವುದು ವಚನ ಧರ್ಮ, ಅಂತರ್ಮುಖಿಯ ನಕ್ಷತ್ರ ಹೊಳೆಯುವುದು ವಚನ. ಮಾತು ಮಾಣಿಕ್ಯವು, ಮಾತಿನೆಂ ಮೌನವು, ಆ ಮಾತೆ ಮಿತಿಮೀರಿ ಆಡಿದರೆ ಯಾತು ಬರು ತೂತು ಗಡಿಗೆಯ ಯುಗಧರ್ಮ. ನುಡಿದಂತೆ ನಡೆಯುವುದು ಹುಡುಗಾಟದ ಮಾತಲ್ಲ, ನುಡಿದಂತೆ ನಡೆಯುವುದು ಹುಡುಗಾಟದ ಮಾತಲ್ಲ. ಮಿಕ್ಕುಳಿದ ಯೋಗ ಅದಕ್ಕೆ ಅಡಿಯಲ್ಲ, ಮಿಕ್ಕುಳಿದ ಯೋಗ ಅದಕ್ಕೆ ಅಡಿ. ಅದನ್ನು ಹಿಡಿದವನೇ ಬವಗೆಲ್ಲ ಯುಗಧರ್ಮ, ಅದನ್ನು ಹಿಡಿದವನೇ ಬವಗೆ. ಓ ಜನನಿ ಜನ್ಮಭೂಮಿ ನಮೋ ಭಾರತಿ, ಸರ್ವಧರ್ಮ ಸಂಸ್ಕೃತಿಯ ಕಲಾ ಕೀರುತಿ, ಸರ್ವಧರ್ಮ ಸಂಸ್ಕೃತಿಯ ಕಲಾ ಕೀರುತಿ. ನಿನ್ನ ಮಣ್ಣಿನ ಕಣದ ತೃಣದೊಳು ತತ್ವದಾರುತಿ,
ನಿನ್ನ ಮಣ್ಣಿನ ಕಣದ ತೃಣದೋಳ್ ತತ್ವದಾರುತಿ. ಎಷ್ಟೋ ಜನ್ಮ ಋಣ ನಮಗೂ ಮತ್ತು ನಿಮಗೂ ದೊರೆತದ್ದು ಸುಕೃದೆಸಿ. ಜನನಿ ಜನ್ಮಭೂಮಿ ನಮೋ ನಮೋ ಭಾರತಿ. ಕರುಣಾಮಯೇ ಕಾರುಣ್ಯ ನಿಧಿಯೇ, ಶತಕೋಟಿ ರಾಯರಿಗೆ ಜನ್ಮ ಕೊಟ್ಟ ದಾತೆ, ಬುದ್ಧ ಬಸವರ ಮಾತೆ, ಪಣಿಪ ಕಂಕಣಮಣಿ ಪರಾಂಬೆ ಭಾರತಿ, ಅಷ್ಟಮದ ರಾಕ್ಷಸರ ಕಟ್ಟಿ ಬಡಿಯುವ ಗರತಿ. ಹೋ ಜನನಿ ಜನ್ಮಭೂಮಿ ನಮೋ ನಮೋ ಭಾರತಿ. ಓಂಕಾರಿ ಜಯಂಕಾರಿ ಶಂಕರಿ ಸರ್ವಾಣಿ ಪರಾಂಬೆ, ದಯಾಮಯೇ ದಯವಿನಯ ಜಲದುರ್ಗಿ, ಅಂಬಿ ಅಂಬಾ ತಾಯಿ ತಂಬೂರಿ ಮೀಟುವನ ಒತ್ತೆತ್ತ ಮಾತೆ, ಕುಲಕಂಠ ಕೀಚಕರ ಕಟ್ಟಾಕಿ ಕುಟ್ಟಿ ಕುಟ್ಟಿ ಬಡಿಯುವ ಗರತಿ. ಓ ಜನನಿ ಜನ್ಮಭೂಮಿ ನಮೋ ನಮೋ ಭಾರತಿ. ಕಾರ್ಯಸಿದ್ಧಿಯ ತವರು ತಾರುಣ್ಯದೊಳು ನಡಿತಿ, ಪೂರ್ವ ಪರ ಅರುತವರ ಪರದಿ ಒಳಗುಳಿತಿ, ಅಡಿಮಿಡಿದ ನುಡಿಕಟ್ಟು ಒಡಮೂಡಿ ನಿಲ್ಲಿತಿ. ಯುಗಧರ್ಮ ಇಕ್ಕಳದೊಳಗೆ ಅಧರ್ಮ ಹಿಡಿದು ಸದೆಬಡಿವಂತ ಗಂಡುಳ್ಳ ಗರತಿ. ಹೋ ಜನನಿ ಜನನಿ ಜನ್ಮಭೂಮಿ ನಮೋ ನಮೋ ಭಾರತಿ. ಇದೊಂದು ಹಳ್ಳಿಯಾಗಿದ್ದುದು ಮಂಗ. ಹಳ್ಳಿಯಾಗೆ ಕಳ್ಳಿ ಸಾಲಾಗೆ ಕೊಳ್ಳಿ ಬೆಳಕಿಲಿ ಉಳ್ಳಿ ಕಾಳದ್ಕ ತೆಳ್ಳಗುರ್ಕೊಂಡು ಕುಡ್ದಂಥ ಹಳ್ಳಿ ಮಕ್ಕಳು ಬಾಯ ಶಾರದೆ ಹುಡುಕಿ ಬಾಡಿಗೆ ತೊಗೊತಾಳಂತೆ. ಅವ್ರ ಬಾಯ ಬಾಡಿಗೆ ತೊಗೊತಾಳಂತೆ. ಹಂಗೆ 8 ಜನ ಬಾಡಿಗೆ ತೊಗೊಂಡಾಳ. ಅವರೆಲ್ಲ ಹಳ್ಳಿಯಾಗಿದ್ದಾರೆ. ಅವರೆಲ್ಲರಿಗೂ ಜ್ಞಾನಪೀಠ ಪ್ರಶಸ್ತಿ ಕೊಡಿಸಿದ್ದಾರೆ. ಅವ್ರು ಯಾರು ಅಂದರೆ, ಕುಪ್ಪಳಿಸಿ ಕುರುಗುಡಿದರೆ ಕುವೆಂಪು ಆಗುವೆ, ಬೆಂದರಳಿದರೆ ಬೇಂದ್ರೆ ಆಗುವೆ, ಕಾರ್ಯದಲ್ಲಿ ಕಾರ್ಯ ಕೈಗೂಡಿದರೆ ಕಾರಂತರಾಗುವೆ, ಆಸ್ತಿ ಒಳಗೆ ಆಸ್ತಿ ಗಳಿಸಿದರೆ ಮಾಸ್ತಿ ಆಗುವೆ, ಗೋಪ್ಯದ ಒಳಗಿನ ಗೋಪ್ಯ ಒಕ್ಕರ ಗೋಕಾಕರಾಗುವೆ, ಅನಂತದ ಸಂತೆಯನ್ನು ಮಾಡಿದ ಅನಂತ ಮೂರ್ತಿ ಆಗುವೆ, ಗಿರಿಶೃಂಗ ದೊಡಮೂಡು ಗುಡುಗೆದ್ದು ನಿಂತರೆ ಗಿರೀಶ ಕಾರ್ನಾಡರಾಗುವೆ, ಕುಂಭದೊಳಗಿನ ಬಿಂಬ ಒಂಬಣ್ಣ ಕಿಳಿದರೆ ಚಂದ್ರಶೇಖರ ಕಂಬಾರರಾಗುವೆ, ಇಂತೆಲ್ಲದಕ್ಕೂ ಎಮ್ಮಪ್ಪ ದೆವ್ವನಗುಂಡಿ ಯುಗಧರ್ಮನ ಅಂತಃಕರಣ ನಿನಗಾಯ್ತಂದರೆ ಅಂತಿಂತವರಿಗೆಲ್ಲ ಮಂತ್ರೋಪದೇಶ ಮಾಡುವಂಥ ದೊಡ್ಡ ಮಂಥನಾಗುವೆ ನೋಡ, ದೊಡ್ಡ ಮಂಥನ. ಇದು ಶಾಲೆಗುಡಿಗೆ ಹೋದರೆ ಓದಾಕೂ ಬರೋಲ್ಲ, ಬರೆಯೋಕ್ಕೂ ಬರಲಿಲ್ಲ. 5 ವರ್ಷ 1ನೇ ಕ್ಲಾಸ್ನಾಗ ಕೂತ್ಕೊಂಡತ್ತು. ಮೇಷ್ಟ್ರು ತಲೆಗೆ ಹೊಡೆದ್ರು, ಚೆನ್ನಾಗಿ ಹೊಡೆದ್ರು. ನಿನಗೆ ವಿದ್ಯೆನೂ ಇಲ್ಲ, ಬುದ್ಧಿನೂ ಇಲ್ಲ, ಜ್ಞಾನನೂ ಇಲ್ಲ, ಯಾರ ಮನೆಗರೆ ಸಂಬಳ ಇರು ಅಂದರು. ಆಗ ಯೋಚನೆ ಬಂತು ಆ ವಯಸ್ಸಿನಲ್ಲಿ, ವಿದ್ಯೆನೇ ಬೇರೆ, ಬುದ್ಧಿನೇ ಬೇರೆ, ಜ್ಞಾನನೇ ಬೇರೆ ಇರಬೇಕೇನೋ. ಅವು ಎಲ್ಲಿ ಸಂಪಾದಿಸ್ಕೋಬೇಕು ಅಂದರೆ ಕಂಡ್ರ ಮನೆಯ ದುಡಿದ್ರೆ ಸಂಪಾದನೆ ಮಾಡ್ಕೋಬಹುದಲ್ವಾ. ಅದಕ್ಕೆ ಗುರುಗಳು ತಲೆಗೆ ಹೊಡೆದ್ರಲ್ವಾ. 5 ವರ್ಷ ಸಂಬಳ ಇತ್ತು. ಈಗ ಅದು ಆ ಮಾತು ನಿಜ ಆಗಿದೆ. ಯಾಕಂದರೆ ವಿದ್ಯೆ ಇದ್ದನಿಗೆ ಬುದ್ಧಿ ಇಲ್ಲ, ಬುದ್ಧಿ ಇದ್ದನಿಗೆ ವಿದ್ಯೆ ಇಲ್ಲ, ವಿದ್ಯಾ ಬುದ್ಧಿ ಇದೆ, ಜ್ಞಾನ ಇಲ್ಲ. ಇವು 3 ಒಂದಾಗಬೇಕು. ಇವು 3 ಒಂದಾದರೆ ಏನಾಗತ್ತಪ್ಪ ವ್ಯಕ್ತಿತ್ವ ಅಂದರೆ, ವಿದ್ಯೆ ಬುದ್ಧಿ ಜ್ಞಾನ ಇವು 3ರ ಸದೃಢತೆಯ ಬಲ ನಿನ್ನ ಅಂತರ್ಮುಖಿಯೊಳಗೆ ನೆಲೆಗೊಂಡು ನಿಂತಾಗ ಅಲ್ಲಿ ಶುದ್ಧ ಸಿದ್ಧ ಪ್ರಸಿದ್ಧತೆ ಎಂಬ ಭಾವಸಂಗಮದೊಳಗೆ ಕಾವ್ಯ ಕಮ್ಮಟದ ಕಾರಂಜಿ ಪುಟ ಒಡೆದು ಹೋಂಕರಿಸಿ ನಿಂತಾಗ ಅಂತಪ್ಪ ವಿದ್ವತ್ತಿನ ನಿಖರತೆಯ ಸಿರಿಸಿಕೆಯ ಶಿಖರದಳು ವಾಕ್ಶಕ್ತಿ ಒಂಬಣ್ಣದ ಕಿರಣ ಎಮ್ಮಪ್ಪ ದೆವ್ವನಗುಂಡಿ ಯುಗಧರ್ಮನ ಮಂತ್ರಸಿದ್ಧಿಯ ಮಾಮನೆಯೊಳಗೆ ನೆಲೆಗೊಂಡು ನಿಲ್ಲುವುದು. ವಿದ್ಯೆನೇ ಬೇರೆ, ವಿದ್ವತ್ತೇ ಬೇರೆ. ವಿದ್ಯೆ ಸಾಧನೆಯಿಂದ ಬರ್ತದೆ, ವಿದ್ವತ್ತು ಅಂತರ್ಮುಖಿಯಿಂದ ಬರ್ತದೆ. ಸಾಧನೆ ಮತ್ತು ಸಾಕ್ಷಾತ್ಕಾರ ಅಂತ 2 ಅದಾವ. ಸಾಧನೆ ಅಂದ್ರೇನು, ಸಾಕ್ಷಾತ್ಕಾರ ಅಂದ್ರೇನು? ಸಾಕ್ಷಾತ್ಕಾರ ಅಂದರೆ 52 ಅಕ್ಷರ ಇದ್ದಾವೆ. 52 ಅಕ್ಷರ ಖಂಡಿತ, ಅದರೊಳಗದನೆ ಎಲ್ಲ ಪಂಡಿತ. ಈ ಮಾತು ಖಡಾಖಂಡಿತ, ಈ ಮಾತು ಖಡಾಖಂಡಿತ. ಆ 52 ನಮ್ಮ ವರ್ಣಮಾಲೆ ಐತಲ್ಲ, ನನ್ನಪ್ಪ ಬರ್ನೋ ಏನೋ, ಅದರಲ್ಲಿ ಎಂಥ ಒಂದು ಮಹತ್ತರವಾದ ಒಂದೊಂದು ಅಕ್ಷರಕ್ಕೆ ಒಂದೊಂದು ಮಹತ್ತರವಾದ ಅರ್ಥ ಇಟ್ಟಿದ್ದಾರೆ. ಅವು ಸಾಕ್ಷಾತ್ಕಾರ ಆಗಬೇಕು.
ಅವು ಸಾಕ್ಷಾತ್ಕಾರ ಏನಾದರೂ ಏನಾಗ್ತದೆ ಅಂತಂದ್ರೆ ಅಕ್ಷರ ಸಾಧನೆಯ ಧ್ವನಿ ತರಂಗದ ಭಾವನೆಯ ಪದಚ್ಛೇದನದ ಬಿಡಿ ಬಿಡಿ ಅರಳಿದ ಮಾತಿನ ಮಲ್ಲಿಗೆ ನಿನ್ನ ಕಂಠ ಪೆಟ್ಟಿಗೆಯೊಳಗಿನ ಟೆಂಕಾರದಿಂದ ಒಡಮೂಡಿದ ಆಂತರಿಕ ಲಕ್ಷಣದೊಳಗಿರುವ ಮೋಡಿ ತೋಡಿ ದೀಡು ತೋರಿಕೆ ಅಕ್ಷರದ ಶ್ರುತಿಮೂಲ. ಇಂತಪ್ಪ ರುಜುವತ್ತಿನ ನಿಜದ ಧ್ಯಾಯನವೇ ಮಸ್ತಕದಿಂದ ಒಂಡುವಂಥ ಪುಸ್ತಕವಾಗುವುದು ನೋಡ. ಅಂಥದರ ಅಭ್ಯಾಸದ ಆದಿ ಹಿಡಿದು ಸಾಧಿಸುತ್ತಾ ಶೋಧನೆಯನ್ನು ಮಾಡಿದ್ದೇ ಆದರೆ 64 ವಿದ್ಯೆದೊಳಗಿನ ಅಂಬರದಿಂಬು ತುಂಬಿದರು ಅದಕ್ಕೆ ಗಂಭೀರವಾದ ಮುದ್ರೆ ಹಾಕುವಂಥ ಎಮ್ಮಪ್ಪ ದೆವ್ವನಗುಂಡಿ ಯುಗಧರ್ಮದೊಳಗೆ ಬ್ರಹ್ಮವಿದ್ಯೆ ನಿನಗೆ ಪ್ರಾಪ್ತವಾಗುವುದು ನೋಡಿ. ಹುಡುಗಾಟದ ಬದುಕಲ್ಲಿದು. ಮಾನವನಿಗೆ ಆ ಪರಮಾತ್ಮ ಆರ್ಜ್ಞಾನ ಕೊಟ್ಟನು, ಯಾಕೂ ಕೊಟ್ಟಿಲ್ಲ. ಆರ್ಜ್ಞಾನ ಯಾವು? ಅಜ್ಞಾನ, ವಿಜ್ಞಾನ, ಸುಜ್ಞಾನ, ಮಹಾಜ್ಞಾನ, ದಿವ್ಯಜ್ಞಾನ, ಬ್ರಹ್ಮಜ್ಞಾನ. ಆರ್ಜ್ಞಾನ ಕೊಟ್ಟಾನೆ, ಆದರೆ ಇರುವಿಗೆ ಅಂತ ಜ್ಞಾನ ಕೊಟ್ಟಾನೆ. ಇದು ಭಾಳ ಮುಖ್ಯ. ಕಿರಿದಾದ ಇರಿವೆ ತಲೆಯೊಳಗೆ ಇರಿದಾದ ಬುದ್ಧಿ ಕೊಟ್ಟ ಒಡೆಯ. ಕಿರುದಾದ ಇರಿವೆ ತಲೆಯೊಳಗೆ ಇರಿದಾದ ಬುದ್ಧಿ ಕೊಟ್ಟ ಒಡೆಯ. ಬಹು ಇರಿದಾದ ಮಾನವನ ತಲೆಯೊಳಗೆ ಏನು ಕೊಟ್ಟನ? ಬಹು ಇರಿದಾದ ಮಾನವನ ತಲೆಯೊಳಗೆ ಕಿರಿಕಿರಿಯ ಬಿರಿಯಾನಿ ತುಂಬಿ ಬೆರಗು ಭಿನ್ನಹಣದ ಬೆಲೆ ನಿಗದಿ ಇಟ್ಟೇನಲ್ಲವು ಯುಗಧರ್ಮ. ಬೆಲೆ ನಿಗದಿ ಇಟ್ಟೇನಲ್ಲವು ಯುಗಧರ್ಮ. ನಮ್ಮ ಶಿಕ್ಷಣದೊಳಗೆ 3 ನಮೂನೆ ಅದಾವೆ. ಲೌಕಿಕ ಶಿಕ್ಷಣ ಮತ್ತು ಲೋಕಾನುಭವ ಶಿಕ್ಷಣ, ಅಲೌಕಿಕದ ಅನುಭವ ಶಿಕ್ಷಣ. ಈಗ ಒಂದು ಹಾಡು ನೆನಪು ಬಂದದ್ದು. ಇದು ವಿಜ್ಞಾನ ಯುಗ. ವಿಜ್ಞಾನದಿಂದ ಅಜ್ಞಾನಕ್ಕೆ ಬಂತು, ಅಜ್ಞಾನದಿಂದ ವಿಜ್ಞಾನಕ್ಕೆ ಬಂತು. ಮ್ಯಾಕ್ ಅಡ್ರೆಯಲ್ಲಿದು. ಇದು ಅಡ್ರದ್ದು ಯಾವಾಗ? ನರನೆ ನಿನ್ನ ಆಟವ ನೋಡಿ ಹರನು ನಡಗಿದನು. ನೀವು ನಾಟ ನೋಡಿ ಅವನೇ ನಡಗಿಬಿಟ್ನಂತೆ. ನರನೆ ನಿನ್ನ ಆಟವ ನೋಡಿ ಹರನು ನಡಗಿದನು. ಅರಿಯೋ ಅಲ್ಲ ಕಿರುಗಿದನು, ಅರಿಯೋ ಅಲ್ಲ ಕಿರುಗಿದನು. ನರನೆ ನಿನ್ನ ಆಟವ ನೋಡಿ ಹರನು ನಡಗಿದನು. ಅರಿಯೋ ಅಲ್ಲ ಕಿರುಗಿದನು. ನಿನ್ನ ಹರಿತ ನುರಿತ ವಿಜ್ಞಾನಕ್ಕೆ ಬೆರಗುವಾದನೋ ಬ್ರಹ್ಮ. ನರನೆ ನಿನ್ನ ಆಟವ ನೋಡಿ ಹರನು ನಡಗಿದನು. ಧರ್ಮತತ್ವದ ಆದಿಯ ಮರೆತು ದೊರೆತನ ಬಯಸುವನು. ಧರ್ಮತತ್ವದ ಆದಿಯ ಮರೆತು ದೊರೆತನ ಬಯಸುವನು. ಅಂತ ಸಿರಿತನ ಹಿಡಿದಿಯನೋ. ಒತ್ತ ಮಾತೆಯ ಗರ್ಭವ ಬಗಿದು, ಒತ್ತ ಮಾತೆಯ ಗರ್ಭವ ಬಗಿದು ಕುತ್ತ ತಂದಿಯನೋ. ಬಿತ್ತಿ ಬೆಳೆಯುವ ಕುಸುಮದ ತವರನು ಹತ್ತನೆಕ್ಕಿಯನು. ಇನರನು ಹತ್ತನೆಕ್ಕಿಯನೋ. ತುತ್ತು ತುತ್ತಿಗೂ ತೂಕದ ಲೆಕ್ಕವ ಕತರಿಯ ಹಾಕುವನು. ನರನೆ ನಿನ್ನ ಆಟವ ನೋಡಿ ಹರನು ನಡಗಿದನೋ. ಯಂತ್ರದ ಅಂತದಿಂದ ಹಂತ್ರಕ್ಕಾರುವನು. ಕಂತ್ರಿತನ ತಂತ್ರವ ಬಿತ್ತಿಯನೋ. ಮಂತ್ರಸಿದ್ಧಿಯ ಮಹಾಮನೆ ಕೆಡವಿ ಮೇಲ್ಮಡಿ ಕಟ್ಟುವನು. ಜಾತಿ ಜಾತಿಗೆ ಜಗಲಿಯ ಕಟ್ಟೆಯ ಜಗಳವ ಬಿಟ್ಟಿಯನು. ಇನರನು ಜಗಳವ ಬಿಟ್ಟಿಯನೋ. ಅಗಳಿಗೂಟದ ಹಳತೆಯ ತಪ್ಪಿ ನೀತಿ ನೊಗವ ಮುರುದಿಯನೋ. ನರನೆ ನಿನ್ನ ಆಟವ ನೋಡಿ ಹರನು ನಡಗಿದನೋ. ಅರಿಯೋ ಅಲ್ಲ ಕಿರುಗಿದನೋ. ನಿನ್ನ ಹರಿತ ನುರಿತ ವಿಜ್ಞಾನಕ್ಕೆ ಬೆರಗುವಾದನೋ ಬ್ರಹ್ಮ. ಬೆರಗುವಾದನೋ ಬ್ರಹ್ಮ. ಸಪ್ತ ಸಮುದ್ರದ ತಳವನ್ನು ಕೆದರಿ, ಸಪ್ತ ಸಮುದ್ರದ ತಳವನ್ನು ಕೆದರಿ ಕೊಳೆಯನು ತುಂಬಿಯನು.
ಅದರ ಆಳದ ಕಳೆಯನು ಕೆತ್ತಿಯನೋ ಸಪ್ತಮಂಡಲ ಕೆರಗಿ ಎರಗಿ ಸಪ್ತಮಂಡಲ ಕೆರಗಿ ಎರಗಿ ರಕ್ತ ಕಾರುವನು ದಕ್ಕದ ಬದುಕಿಗೆ ದುಃಖವನುಂಗುತ ದಿಕ್ಕು ತಪ್ಪಿಯನೋ ಇನರನು ದಿಕ್ಕು ತಪ್ಪಿಯನೋ ಗಡಿಯಿಂದಾಚೆಗೆ ಲಗ್ಯವ ಹೂಡಿ ದುಗ್ಗಳ ಒತ್ತಿಯನೋ ನರನೆ ನಿನ್ನ ಆಟವ ನೋಡಿ ಅರನು ನಡಗಿದನೋ ಹರಿಯು ಅಲ್ಲ ಕಿರುಗಿದನೋ ನಿನ್ನ ಅರಿತನುರಿತ ವಿಜ್ಞಾನಕ್ಕೆ ಬೆರಗುವಾದಾನೋ ಬ್ರಹ್ಮ ಬೆರಗುವಾದಾನೋ ಬ್ರಹ್ಮ. ತಾನು ತನ್ನೊಳು ತನ್ನೊಳಗಾಗದೆ ತಲ್ಲಣಗೊಂಡಿಯನೋ ತಾಳು ಬಾಳು ಓಳುಗೆಡಹಿಯನೋ ಓಳು ಉಂಡೆಯ ಒಳ್ಳಕ್ಕೆ ಕುದಿ ಉಕ್ಕಿ ತೆಳ್ಳಗೆಯಾಗಿಯನೋ ಬಳ್ಳವ ತಿರುವಿ ಸಿಳ್ಳಿ ಒಡೆಯುವನೋ ಇನರನು ಸಿಳ್ಳಿ ಒಡೆಯುವನೋ ಇಂಥ ಕೊಳ್ಳಿ ಹಿಡಿದು ತೈ ಎನ್ನುತ್ತ ಯುಗಧರ್ಮ ಕುಣಿಯುವನೋ ನರನ್. ಇಲ್ಲೇ ತನಕ ಈ ಬಾಡಿಗೆ ಮನೆಯೊಳಗೆ ನನ್ನಮ್ಮ ಭಾರತಾಂಬೆ ಭುವನೇಶ್ವರಿ ನುಡಿಸಿದ್ದಾಳೆ. ಆ ನನ್ನ ಈ ತಾಯಿ ಪಾದಕ್ಕೆ ಯುಗಧರ್ಮ ಶಾಸ್ತ್ರದೊಂದು ಪ್ರಣಾಮಗಳನ್ನು ಅರ್ಪಿಸುವುದರ ಜೊತೆಗೆ ಇವತ್ತು ಬರದ ನಾಡಿನೊಳಗೆ ಉರಿದ ಬೀಜ ಬಂದು ಬಿತ್ತಿದ್ದೀವಲ್ಲಿ. ಬರದ ನಾಡಿನೊಳಗೆ ಉರಿದ ಬೀಜವು ಬಿತ್ತಿ ಪರತತ್ವದ ಹೊರಕಳೆಯ ಪುಷ್ಪವನ್ನು ಕಂಡೆ ಮುರಿದೊರೆದ ಭಾವನೆ ಉರಿಗಡಲ ಮುಂದೆ ಉರಿಕಿಚ್ಚು ತುರಿತೀಟೆ ಹರಿದಾಟ ಕಂಡೆ ಅಂತ ಬರದ ನಾಡಿನ ತಮ್ಮೂರು ಬದಿ ಬರಗೂರು ಹೋಗಿದ್ದಲ್ಲಿ ತುಂಬ ಬರದ ನಾಡು. ಎಂಥ ಒಂದು ಅಮೂಲ್ಯವಾದ ಧ್ರುವತಾರ್ಯರ ನಕ್ಷತ್ರ ನಮ್ಮ ಮುಂದಿದೆ. ಆ ನಕ್ಷತ್ರಕ್ಕೆ ನನ್ನ ತಾಯಿ ಭುವನೇಶ್ವರಿ ನನ್ನಮ್ಮ ಆಯುರ ಆರೋಗ್ಯ ಹೃದಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಅವರು ಶ್ರೀ ಚನ್ನಕ್ಕೆ ವಂದಿಸಿ. ನೀವೆಲ್ಲ ಸದುಹೃದಯರು, ನಿಮ್ಮೆಲ್ಲರ ಸದುಹೃದಯಲ್ಲಿ ಅಡಿಗಿರ್ತಕ್ಕಂಥ ಆ ಪರಾತ್ಪರ ವಸ್ತುವಿಗೆ ಶರಣಾರ್ಥಿಗಳನ್ನು ಅರ್ಪಿಸಿ ತಾವೆಲ್ಲರೂ ಕೂಡ ಮಾನವರಾಗೋಣ, ಮನುಷ್ಯರಾಗೋಣ, ಧರ್ಮದಿಂದ ನಡೆಯೋಣ, ಅಧರ್ಮವನ್ನು ಜಯಿಸೋಣ ಅಂತ ಹೇಳಿ ಇದರ ತೊದಲು ನುಡಿಯನ್ನು ಮುಕ್ತಾಯ ಮಾಡುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ. ಯುಗಧರ್ಮ ರಾಮಣ್ಣ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಡಾಕ್ಟರ್ ರಾಜಕೃಷ್ಣ ಪಲ್ಲಕ್ಕಿ ಸರ್ ಇವರಿಗೆ ಅಧ್ಯಕ್ಷ ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವರಿಗೆ ನುಡಿಪೀಠಕ್ಕೆ ಸ್ವಾಗತ. ಯುಗಧರ್ಮ ರಾಮಣ್ಣನವರ 6 ಕೃತಿಗಳ ಲೋಕಾರ್ಪಣೆ ಇವತ್ತು ಅವ್ರು ಅಂದ್ಕೊಂಡಂಗೆ ಆಯಿತು. ರಾಮಜ್ಜಿಯವರ ಆಸೆ ಏನು ಅಂದರೆ ಬರಗೂರು ಸಾರ್ ಅದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ. ಜೊತೆ ಬರಗೂರು ಸಾರ್ ಹತ್ರ ನಾವು ಹೋದಾಗ ಬರಗೂರು ಸಾರ್ ಹೇಳಿದ್ರು ರಾಮಜ್ಜಿಯವ್ರ ಬಗ್ಗೆ ಅವ್ರು ಖುದ್ದಾಗಿ ಅವ್ರ ಕಾರ್ಯಕ್ರಮದಲ್ಲೇ ನಾನು ಕೂತು ನೋಡಿದ್ದೀನಿ, ನಾನು ಆಯಿತು ಬರ್ತೀನಿ ಅಂತೇಳಿ. ಆಮೇಲೆ 6 ಪುಸ್ತಕಗಳ ಜವಾಬ್ದಾರಿಯನ್ನು ಮೊದಲು ಶಾಂತರಾಜ್ ಅವ್ರಿಗೆ ವಹಿಸಿದರು. ಆಮೇಲೆ ಸಂಪೂರ್ಣ ಅವರಿಗೆ ಅಂತ ಅಂದ್ಕೊಂಬಿಟ್ಟು ನಾವು ಸುಮ್ಮನಾದ್ವಿ. 3 ಪುಸ್ತಕಗಳು ಶಾಂತರಾಜ್ ಅವರು ಮಾಡ್ತಾರೆ ಅಂದರು. ಇನ್ನು 3 ಪುಸ್ತಕ ಅಂದರು. ನಾನೇ ಮಾಡ್ತೀನಿ ಸರ್ ಅಂದೆ. ಸರಿ, ನೀವು 3 ಪುಸ್ತಕಗಳು ಅವ್ರು 3 ಪುಸ್ತಕಗಳು ಮಾಡಿ ಅಂದರು. ಒಟ್ಟು 6 ಪುಸ್ತಕಗಳು. ಆ 3 ಪುಸ್ತಕಗಳ ಜವಾಬ್ದಾರಿ ನಾವು ಓದಬೇಕು ಅಂದ್ಕೊಳ್ಳುವಾಗಲೇ ನಾವೊಂದು 6 ದಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ವಿ. ಏನೋ ಮನೆಯವ್ರಿಗೆ ಎಳ್ಕೊಂಬಂದಿದ್ದು ಬಿಟ್ಟರು, ಒಂದು 2 ದಿನ ಗ್ಲೂಕೋಸ್ ಕೊಟ್ಟು ಎದ್ದು ಬಂದಿದ್ವಿ ಇವತ್ತು. ಅದು ಕಂಡೀಷನ್, ಷರತ್ತುಗಳು ಅನ್ವಯಿಸುತ್ತವೆ ಅಂತ ಹೇಳ್ಬಿಟ್ಟು ಮನೆಯವರು ಬಂದಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ. ಭಾಳ ಪ್ರಮುಖವಾಗಿ ರಾಮಜ್ಜರು ಹೇಳೋರು ಕನ್ನಡಮ್ಮನ ಪುಸ್ತಕಪ್ಪ, ಕನ್ನಡಮ್ಮ ಬಿಡುಗಡೆ ಮಾಡಬೇಕು ಅಂತ. ಕನ್ನಡಮ್ಮ 1ನೇ ತಾರೀಕಿನಾಗೆ ಜನಿಸಿರಬೇಕು ಅನ್ನೋದು ಅವ್ರ ಆಶಯ ಅವ್ರದ್ದು. ಅದಕ್ಕೆ ನಾನು ಮಲ್ಲೇಶ್ ಗೌಡ್ರು, ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್
ಅವರ ಅಧ್ಯಕ್ಷರ ಕಾರ್ಯದರ್ಶಿಗಳಾಗಿರ್ತಕ್ಕಂಥವ್ರು ಮತ್ತು ಕಾಸಿಯಾದ ಆಗಿದ್ದಂಥವರು. ಅವರು ಕನ್ನಡದ ಒಲವು ಜಾಸ್ತಿ ಅವರಿಗೆ. ಅವರ ಕಾರ್ಖಾನೆಯ ಸುತ್ತುವರೆದ ಎಲ್ಲ ಕಾರ್ಮಿಕರಿಗೂ ಮತ್ತು ಅವ್ರ ಸುತ್ತ ಎಲ್ಲ ಬರೀ ಕನ್ನಡದ ಹೆಚ್ಚೆಚ್ಚು ಇದನ್ನೇ ಬಳಸ್ತವಂಥವ್ರು. ಕರೆಕ್ಟಾಗಿ ಅವರಿಗೆ ನವಂಬರ್ 1ನೇ ತಾರೀಕು ಕನ್ನಡಮ್ಮೆ ಹುಟ್ಟಿದ್ರು. ಅದಕ್ಕೆ ಭುವನೇಶ್ವರಿ ಅಂತಲೇ ಹೆಸರಿಟ್ಟರು. ಆಕೆ ಪುಸ್ತಕ ಬಿಡುಗಡೆ ಮಾಡಬೇಕಾಗಿತ್ತು ಭುವನೇಶ್ವರಿ ಅವರು. ಆ್ಯಕ್ಚುಲಿಗೆ ಇಲ್ಲಿ ಬರಬೇಕಾಗಿತ್ತು, ತಡವ ಬಂದರು ಭುವನೇಶ್ವರಿ ಅವರು. ಆ ಹುಡುಗಿನೂ ಕೂಡ ಬಂದಿದೆ ಭುವನೇಶ್ವರಿ, ಮತ್ತು ದುಷ್ಯಂತ್ ಅವರು ಬಂದಿದ್ದಾರೆ, ಜನಪದ ಬಾಲಾಜಿಯವರು ಬಂದಿದ್ದಾರೆ, ಮುತ್ತುರಾಜ್ ಅವರು ಮತ್ತು ಗೋವಿಂದ ಸ್ವಾಮಿಯವರು. ಭಾಳ ಸಂತೋಷ ಆಯಿತು, ಅಭಿನಂದನೆಗಳು ಸರ್. ಆಲ್ಬೂರ್ ಶಿವರಾಜ್ ಆಮೇಲೆ ಕಡ್ಗೊಳ್ ಸರ್ ದಾವಣಗೆರೆಯಿಂದ ಬಂದರು ಅವರು. ಮತ್ತು ಬೆಳಗ್ಗೆ ಹಂಸಲೇಖ ಸರ್ ಎಲ್ಲ ವಿಸಿಟ್ ಅಲ್ಲ, ಒಂದು ರಾಮಚಂದ್ರಪ್ಪ ಅವರು ಎಲ್ಲರೂ ವಿಸಿಟ್ ಹಾಕಿ ಎಲ್ಲ ವಿಷಯಸ್ ಎಲ್ಲ ಹೋದರು ಎಲ್ಲ ಕಂಪ್ಲೀಟು. ಭಾಳ ಸಂತೋಷ ಏನಂದರೆ ಇನ್ನು 3 ಉಳಿದ ಪುಸ್ತಕಗಳನ್ನು ಕುರಿತು ಮಾತಾಡೋದಿದೆಯಲ್ಲ, ಅದು ಭಾಳ ದೊಡ್ಡ ಕೆಲಸ. ಯಾಕೆಂದರೆ ನಾವು ಪುಸ್ತಕ ಓದೋರಲ್ಲ, ರಾಮಜ್ಜವರ ಹಾಡುಗಳನ್ನು ಕೇಳಿದ್ದಷ್ಟು, ಆಮೇಲೆ ಸಾಹಿತ್ಯಿಕ ಮತ್ತು ಸಾಹಿತ್ಯ ಪರಂಪರೆ ಆ ಥರದ್ದೇನು ಗೊತ್ತಿಲ್ಲ, ಮಾತಾಡಬಲ್ಲೆ, ಆದರೆ ಸಾಹಿತ್ಯ ಭಾಷೆಯಲ್ಲಿ ಮಾತಾಡೋದು ಭಾರಿ ಕಷ್ಟ. ಹಂಗಾಗಿ ರಾಮಜ್ಜವರು ಮಾತಾಡೋದು ಮತ್ತು ನೇತಾಡೋ ದೇವರು ಇಂಥ ವಿಷಯಗಳನ್ನ ಹೇಳೋದು ಹೆಚ್ಚೆಚ್ಚು ಜಾಸ್ತಿ. ಗೋಡೆ ಮೇಲೆ ಇರೋದೆಲ್ಲ ನೇತಾಡೋ ದೇವರು, ಕೆಳಗಡೆ ಕೂತಿರೋದೆಲ್ಲ ಮಾತಾಡೋ ದೇವರು ಅಂತ ಹೇಳ್ತಿರ್ತಾರೆ ಅವಾಗವಾಗ. ಸೊ ದೇವ್ರುಗಳಲ್ಲಿ ಇದು ಮಾಡ್ತಿರ್ತಾರೆ. ಮತ್ತು ದೇವರುಗಳನ್ನು ವರ್ಗೀಕರಣ ಮಾಡಿ ಹೇಳ್ತಿರ್ತದೆ ಅವಜ್ಜ ನಮಗೆ. ಏನಂತ ನೋಡಪ್ಪ, ನಮ್ಮ ಜಗತ್ತಲ್ಲಿರೋದು ಭಾರಿ ಮೂರು ಮುಖ್ಯವಾದ ದೇವರು. 3 ಮುಖ್ಯವಾದ ದೇವರು, ಒಂದು ಕುಂಟು ದೇವರು, ಅದಕ್ಕೆ ನಡೆಯೋಕ್ಕೆ ಬರಲ್ಲ. 2ನೇದಕ್ಕೆ ಕಣ್ಣು ಕಾಣಲ್ಲ, ಕುಳ್ಳು ದೇವರು. 3ನೇದು ಕಿವುಡು ದೇವರು. ಇವ್ನು ಇಟ್ಕೊಂಬಿಟ್ಟು ಏನಪ್ಪ ಮಾಡ್ತಾರೆ ದೇಶ ತುಂಬ ಜನ, ಅಯ್ಯೋ ನಮಗೊಂದು ಗೊತ್ತಾಗಲ್ಲ ಅಂತ ಸುಮ್ಮನೆ ಹೇಳ್ತಿರುತ್ತೆ ನಮಗೆ ಅವಾಗವಾಗ. ನಮಗೂ ಭಾಳ ಕುತೂಹಲ, ಈ 3 ದೇವರುಗಳನ್ನ ನೀವು ವರ್ಗೀಕರಣ ಮಾಡಿದ್ದಾದ್ರೆ ಹೇಗೆ ಅಂತ ರಾಮಜ್ಜವ್ರಿಗೆ ಕೇಳಿದಾಗ ರಾಮಜ್ಜವ್ರು ಹೇಳಿದರು, ನೋಡಪ್ಪ, ಜನವರಿಯಿಂದ ಡಿಸೆಂಬರ್ ತನಕ ನೀನು ಯಾವುದೇ ದೇವ್ರು ನೋಡು ಪಲ್ಲಕ್ಕಿ ಮೇಲೆ ಹೊತ್ಕೊಂಡು ಹೋಗ್ತಾರೆ ಅದನ್ನು, ಅದಕ್ಕೆ ನಡೆಯೋಕ್ಕೆ ಬರಲ್ಲ. ಅದು ಕುಂಟು ದೇವರು. ಅದು ಚರ್ಚ್ಗೆ ಹೋದರೆ ಕಣ್ಣು ಕಾಣಲ್ಲ, ಕ್ಯಾಂಡ್ಲೇ ಹಚ್ಬೇಕು ಅದಕ್ಕೆ, ಅದು ಕುಳ್ಳು ದೇವರು. ನೀನು ಎಷ್ಟು ಕೂಗಿ ಕಿರ್ಚ್ಕೊಂಡ್ರೆ ಅದು ಬರೋಲ್ಲ, ಅದು ಕಿವುಡು ದೇವರು. ಒಳಗಡೆ ಇರೋ ದೇವ್ರನ್ನ ಎಚ್ಚರಿಸ್ಕೊಂಬಿಟ್ರೆ ಸಾಕು ಅನ್ನೋದನ್ನೇ ಜಾಸ್ತಿ ಅವ್ರು ಹೇಳ್ತಾ ಬಂದಿದ್ದವರೆಲ್ಲ. ಆಮೇಲೆ ಅವ್ರ ಜೊತೆ ಪ್ರಯಾಣ ಹೆಂಗಿತ್ತು ಅಂದರೆ, ಯುಗಧರ್ಮ ಉತ್ಸವ ತಲೆ ಕಸ ಗುಡಿಸುವ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ 2014ರಲ್ಲಿ ದೊಡ್ಡ ಮಟ್ಟದ್ದು ಹಾಕೊಂಬಿಟ್ವಿ ಬೆಂಗಳೂರಲ್ಲಿ. ಏನಂದರೆ ಆವಾಗ ಈವೆಂಟ್ಗಳನ್ನು ಬಹಳಷ್ಟು ದೊಡ್ಡ ದೊಡ್ಡ ಈವೆಂಟ್ಗಳನ್ನು ಮಾಡ್ತಾಯಿದ್ವಿ ನಾವೆಲ್ಲ. ಸರಿ, ಈ ಥರದ್ದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಈವೆಂಟ್ ಒಳಗಡೆ ಅಂದ್ಬಿಟ್ಟು, ಈ ಸೋನು ನಿಗಮನ ಘಮಘಮ ಇಂಥವೆಲ್ಲ ಬಿಟ್ಬಿಟ್ಟು ಯುಗಧರ್ಮನವರ ಘಮಘಮ ತರೋಣ ಅಂದ್ಬಿಟ್ಟು, ಸರಿ ಒಂದು ಭಾಳ ಅದ್ಭುತವಾದ ಕಾನ್ಸೆಪ್ಟನ್ನು ಮಾಡಿ ಯುಗಧರ್ಮನವರ ಎಲ್ಲ ಹಾಡುಗಳನ್ನು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಒಂದು 10 ದಿನಗಳ ಕಾಲ ಸಂಪೂರ್ಣವಾಗಿ ರೆಕಾರ್ಡಿಂಗ್ ಮಾಡಿದ್ವಿ. ಅದರ ಮೇಲೆ ಮ್ಯೂಸಿಕ್ದು ಪ್ರೋಸೆಸ್ಗಳನ್ನೆಲ್ಲ ಮಾಡಿ ಎಲ್ಲ ಒಂದು ಕಡೆ ಡೆಪಾಸಿಟ್ ಇಟ್ಟು, ಅದಕ್ಕೆ ಅಂತ ಪ್ಯಾಲೇಸ್ ಗ್ರೌಂಡಲ್ಲಿ ರೂಮ್ ತಗೊಂಡು ಸೆಟ್ ಹಾಕಿ, ಆ ಸೆಟ್ ಒಳಗಡೆ ಇವ್ರನ್ನ ಒಂದೊಂದಾಗಿ ಒಂದು ಹಾಡುಗಳ ಮೂಲಕ ಆಚೆಗೆ ತರೋದು ಅಂತ ಎಲ್ಲ ಮಾಡಿದ್ವಿ. ಆಗಿನ ಸರ್ಕಾರ ಭಾಳಷ್ಟು ಡೆಲ್ಲಿ ದೌಡ್ ನಡೀತಾ ಇತ್ತು. ವಾರಕ್ಕೆ ದಿನ 10 ದಿನಕ್ಕೆ 10 ನಡೀತಲೇ ಇತ್ತದು. ನಾವು ಕರೆಕ್ಟ್ ಕಾರ್ಯಕ್ರಮಕ್ಕೆಲ್ಲ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಎಲ್ಲರೂ ಓಕೆ ಅಂದರು. ಕರೆಕ್ಟಾಗಿ ಕಾರ್ಯಕ್ರಮದ ದಿನ ಬೆಳಗ್ಗೆ 12 ಗಂಟೆಗೆ ಎಲ್ಲರೂ ಡೆಲ್ಲಿಗೆ ದೌಡಾಗ್ಬಿಟ್ರು. ನಮ್ಮ ಕಾರ್ಯಕ್ರಮನೂ ದೌಡಾಗೋಯ್ತು ಒಳಗಡೆ. ಅಲ್ಲಿ ಯುಗಧರ್ಮ ಉತ್ಸವ ಅವತ್ತು ಸಕ್ಸಸ್ ಆಗಲಿಲ್ಲ ಅವತ್ತು. ಆಮೇಲೆ ಮತ್ತೆ ರಾಮಜ್ಜವ್ರಿಗೆ ಹೇಳಿದೆ, ಏನೋ ನಮ್ಮದು ಯುಗಧರ್ಮ ಉತ್ಸವ ವರ್ಕೌಟ್ ಆಗ್ತಿಲ್ಲ ಬುದಿ, ಸೊ ನಾವು ಪ್ಯಾಕಪ್ ಮಾಡೋದು ಒಳ್ಳೇದಿದ್ದನ್ನು ಮುಂದೆ ನೋಡೋಣ ತಗೊಳ್ಳಿ ಅಂತ. ಆಗಲಿ ಬಿಡಪ್ಪ, ಆದಂಗೆ ಆಗಲಿ ಅದೆಲ್ಲ ಅಂದ್ಬಿಟ್ಟು ಮತ್ತು ಅವರು ಹೇಳಿ ನಮ್ಮ ಸಮಾಧಾನ ಮಾಡಿಬಿಟ್ರು. ಮತ್ತು ಅದು ನಡೀತಲೇ ಇತ್ತು ನಿರಂತರವಾಗಿ. ಈ ಪುಸ್ತಕಗಳ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಅವ್ರು ಹೇಳಿದ್ರು, ಒಂದು 6 ಪುಸ್ತಕಗಳನ್ನು ನಾವು ಬಿಡುಗಡೆ ಮಾಡಿಬಿಡೋಣಪ್ಪ ಅಂದ್ಬಿಟ್ಟು 2 ವರ್ಷಗಳ ಹಿಂದೆ ಚಾಲನೆ ಕೊಟ್ಟರು. ಗಡಿಗಟ್ಟೆ ಧನಂಜಯಪ್ಪವರು ಭಾಳ ಅಳಬರು, ರಾಮಜ್ಜವರು ವಿಷಯಗಳನ್ನ ಚೆನ್ನಾಗಿ ತಿಳ್ಕೊಂಡಂಥವ್ರು. ಅವ್ರ ಪದಗಳನ್ನು ಇವರು ಸರಳವಾಗಿ ಬರೀತಾರೆ ಅನ್ನೋ ಕಾರಣಕ್ಕೆ ಒಡಮಳ್ಳದು, ಆಮೇಲೆ ಎಡ್ರಗಾಲು, ದೊಡ್ಡಗಾಲು, ಬಡ್ರಗಾಲು ಇಂಥವೆಲ್ಲ ಇದ್ದು ಅವನ್ನೆಲ್ಲ ಬರೆಯೋಕ್ಕೆ ಅವರೇ ಸರಿ ಅಂದ್ಬಿಟ್ಟು ಅವರ ಅಕ್ಷರಗಳು ಓದೋದು ಕಷ್ಟ ಇತ್ತು. ಹಾಗಾಗಿ ಗಡಿಗಟ್ಟೆ ಧನಂಜಯಪ್ಪ ಸರ್ ಏನು ಮಾಡಿದರು, ಅದನ್ನು ಓದ್ಬಿಟ್ಟು ಎಲ್ಲೆಲ್ಲಿ ಅಕ್ಷರಗಳ ಹಾಳಾಗಿದ್ದು ಅವನ್ನೆಲ್ಲ ಅಲ್ಲೆಲ್ಲೆಲ್ಲಿ ತುಂಬ್ತಾ ಬಂದರು. ನೆಲ್ಲಿಕಟ್ಟೆ ಸಿದ್ದೇಶ್ ಅವರು ಆ ಕಮಿಟಿ ಈ ಕಮಿಟಿ ಕೋರ್ ಕಮಿಟಿಯಲ್ಲಿ ಅವರು ಬ್ಯುಸಿಯಾಗ್ಬಿಟ್ಟು ಅಲ್ಲಲ್ಲೆಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ನೋಡೋಕ್ಕಾಗಲಿಲ್ಲ. ನಾವು ಬೆಂಗಳೂರಿನಿಂದ ಅಲ್ಲಿಗೆ ಹೋಗಿ ಮಧ್ಯದಲ್ಲಿ ಒಂದು 2-3 ಸರಿ ನೋಡ್ಬಿಟ್ಟು ಪುಸ್ತಕ ನೋಡಿ ಗಮನಿಸಿದ್ವಿ ಅಷ್ಟೇ. ಅದು ಬಿಟ್ಟರೆ ಬರ್ಗೂರು ಸರ್ ಹೇಳಿದರು, ಸಾಕಷ್ಟು ಮಾಹಿತಿಗಳು ಅಂದರು. ಸರ್ ಇಲ್ಲ, ಅದನ್ನು ಮುಂದಿನ ಸರಿಪಡಿಸ್ಕೊತೀವಿ, ಅದನ್ನು 2ನೇ ಮುದ್ರಣದ ಟೈಮಲ್ಲಿ ಎಲ್ಲ ನೀಟಾಗಿ ತಿದ್ದುಪಡಿ ಮಾಡಿ ಪುಸ್ತಕಕ್ಕೊಂದು ನೀಟಾಗಿ ಅಲಂಕಾರ ಮಾಡಿ ಅದನ್ನು ಮತ್ತೆ ಬಿಡುಗಡೆ ಮಾಡ್ತೀವಿ ಅಂತೇಳಿ ಸಾರ್ ಹತ್ರ ಹೇಳಿ
ಈ ಪುಸ್ತಕವನ್ನು ಮೊದಲು ಬಿಡುಗಡೆ ಮಾಡಬೇಕು ಅಂತ ರಾಮಜ್ಜವರು ಬರಗೂರು ಸಾರ್ ಈ ಥರ ಒಪ್ಕೊಂಡಿದ್ದಾರೆ ಅಂದರೆ ಅವ್ರು ಭಾರಿ ಖುಷಿ ಆಗ್ಬಿಡ್ತಾವತ್ತು. ಹೌದೇ ಒಪ್ಕೊಂಡ್ರೆ ಭಾಳ ಸಂತೋಷ, ಹೌದಾ ಸಾರ್ ಒಪ್ಕೊಂಡ್ರೆ ಬಂತು ಅದನ್ನೇ ಮಾತಾಡ್ತಿದ್ರು ಅವರು. ಒಪ್ಕೊಂಡಿದ್ದಾರೆ ಸಾರು ಅಂತಂದ್ರೆ ಹೌದಾ ಅಯ್ಯೋ ನನ್ನಪ್ಪನೇ ಸಿಕ್ಕರ ಬಿಡಪ್ಪ ಅಂತ ರಾಮಜ್ಜವರು ಅವ್ರಿಗೆ ಅದೊಂದು ಖುಷಿ ಆಗ್ಬಿಡ್ತು. ಬರಗೂರ ಸಾಹೇಬ್ರು ಸಿಕ್ಬಿಟ್ರು ಬಿಡಪ್ಪ ಅಂತ ಹೇಳ್ಬಿಟ್ಟು ಅವ್ರು ಸಂಭ್ರಮದಿಂದ ಅವತ್ತು ಮಾತಾಡ್ಬಿಟ್ರು ಅವ್ರು ಅವತ್ತು ರಾತ್ರಿ. ಅದೊಂದು ಆಸೆ ಇತ್ತು ಅವ್ರದ್ದು, ರಾಮಜ್ಜಿಯವ್ರದ್ದು, ಇವ್ರು ಬಂದರೆ ಚೆನ್ನಾಗಿರೋದು ಕಣಪ್ಪ ಅಂತ. ಸರಿ ಆಯಿತು ಸಾರ್ ಹತ್ರ ಮಾತಾಡಿದಾಗ ಅವ್ರು ಏನೂ ಮಾತಾಡಲಿಲ್ಲ, ಕೇಳಿದ್ದೀನಿ ಅವ್ರ ಬಗ್ಗೆ, ಆಯಿತು ಮಾಡೋಣ ಕಾರ್ಯಕ್ರಮ ಅಂದರು. ಕಾರ್ಯಕ್ರಮಕ್ಕೆ ಇವತ್ತು ಅವರು ಕೂಡ ಸಾಕ್ಷಿಭೂತರಾಗಿ ಮಾತಾಡಿದ್ದಾರೆ ಇವತ್ತು ಬರಗೂರು ಸಾರ್ ಅವರು. ಇನ್ನು ಪುಸ್ತಕ ಅಂತ ಬಂದಾಗ ಈ ಪುಸ್ತಕಗಳು ಚಾಲನೆ ಆಗೋಕ್ಕೆ ಸ್ವಲ್ಪ ಕಷ್ಟ ಇತ್ತು. ಈ ಪುಸ್ತಕಕ್ಕೆ ಚಾಲನೆ ಆಗೋಕ್ಕೆ ಏನಂದರೆ ಒಂದು ಸಣ್ಣದೊಂದು ಟ್ರಿಗರ್ ಆಗೋಯ್ತು ಅಲ್ಲಿ. ಇದು ಬಹಳ ದೊಡ್ಡ ಮಟ್ಟದ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರ ಕೈಯಿಂದ ತಿರಸ್ಕರಿಸಲ್ಪಟ್ಟ ಪುಸ್ತಕ. ಅದನ್ನು ನನಗೆ PhD ವಿದ್ಯಾರ್ಥಿ ಹೇಳ್ದ, ಚಿತ್ರದುರ್ಗದ ಹುಡುಗ ಅವನು ಹೇಳ್ದ, ಸರ್ ನನ್ನ ಕೇಳ್ಕೊಂಡವನು, ಸರ್ ಈ ಥರ ಯುಗಧರ್ ರಾಮಣ್ಣವ್ರದ್ದೆಲ್ಲ ಶೂಟ್ ಮಾಡಿ ಡಾಕ್ಯುಮೆಂಟ್ ಮಾಡಿದ್ರಲ್ಲ ಕೊಡ್ತೀರಾ, ಏನಕ್ಕೆ? ನಾನು PhD ಮಾಡಬೇಕು ಅಂತಿದ್ದೀನಿ, ತಗೊಂಡೋಗಪ್ಪ ಎಲ್ಲದೂ ಅಂತಂದೆ. ಆಮೇಲೆ ಆ ಪುಸ್ತಕ ಅದು ಯಾಕೋ ಗೊತ್ತಿಲ್ಲ, ಅದು ತಿರಸ್ಕೃತವಾಗ್ಬಿಡ್ತು ಪುಸ್ತಕ ಹೊತ್ತು. ಅದಾದಮೇಲೆ ರಾಮಜ್ಜರಿಗೆ ಹೇಳೋದಿಲ್ಲ, ನಿಮ್ಮ ಪುಸ್ತಕ ಎಲ್ಲ ಕಡೆ ತಿರಸ್ಕೃತವಾಗ್ತಾಯಿದೆ, ಒಂದಿಷ್ಟು ಪುರಸ್ಕಾರಕ್ಕಾದ್ರೆ ಸಿಗೋ ಥರ ಮಾಡೋಣ ಬರ್ರಿ ಅಂದ್ಬಿಟ್ಟು ಮತ್ತು ಅಲ್ಲಿಂದ ಅದೆಲ್ಲವನ್ನು ಬಿಟ್ಬಿಟ್ರೆ ಆಗಿದ್ದಾಗೋಯ್ತು ಅಂದ್ಬಿಟ್ಟು ಅವ್ನು ನೊಂದ್ಕೊಂಡಿದ್ರು ಅವತ್ತು ಆ್ಯಕ್ಚುಲಿ ರಾಮಜ್ಜಿಯವರು. ಏನಪ್ಪ ನಮಗೆ ಯೂನಿವರ್ಸಿಟಿಯಲ್ಲೂ ಕೂಡ ಹಿಂಗೆಲ್ಲ ಪುಸ್ತಕಕ್ಕೆ ಬೆಲೆ ಇಲ್ಲಲ್ಲಪ್ಪ ಅಂತ, ನನ್ನ ಸಾಹಿತ್ಯಕ್ಕೆ ಬೆಲೆ ಇಲ್ಲಲ್ಲಪ್ಪ ಏನಪ್ಪ ಅದೆಲ್ಲ ಅಂತ ಇದ್ರು ಅವರು. ಅದಾಗಿಯೂ ದಾಟ್ಬಿಟ್ಟು ನಾವೀಗ ತಂದು ಅದನ್ನು ಇವತ್ತು ನಾವು ನಿಲ್ಲಿಸಿದ್ವಿ, ಇವತ್ತು ಈ ಪುಸ್ತಕವನ್ನು ನಿಲ್ಲಿಸಿದ್ವಿ. ಇದಕ್ಕೆ ಮತ್ತೆ ಅಚ್ಚುಕಟ್ಟಾಗಿ ಮತ್ತೊಂದು ಇದನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ, ಅದನ್ನು ಪೂರ್ತಿ ಎಲ್ಲವನ್ನು ಕೂಡ ಮುಂದಿನ ವರ್ಷ ಸಮಗ್ರ ಅವರ ಎಲ್ಲ ವಚನಗಳಲ್ಲಿ, ತತ್ವಪದಗಳಲ್ಲಿ, ಬ್ರಹ್ಮಾಂಡ ನಿಶಬ್ದದಲ್ಲಿ, ಯಮ್ಮಪ್ಪ ದೆವ್ವನಗುಂಡಿಯ ಒಳಗಡೆ ಅವರು ಬರೆದಿದ್ದು ಅವರ ಅನುಭವಗಳನ್ನು ಮಾತ್ರ. ನಾನು ಕಂಡ ಹಾಗೆ ಅವರು ಹಲವಾರು ಮಠಗಳಲ್ಲಿ ಜೀತದಾಳುವಾಗಿ ಕೆಲಸ ಮಾಡಿದ್ದು ನಾನು ನೋಡಿದ್ದೀನಿ. ಆಮೇಲೆ ಮನೆಯಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಜೀತದಾಳುವಾಗಿ ಅವರು, ಆ ಮನೆಗಳಿಗೆಲ್ಲ ಹೋಗಿ ಇವ್ರನ್ನೂ ಕರ್ಕೊಂಡೋಗಿ ನಾನು ಅವ್ರನ್ನ ಸಂದರ್ಶನ ಮಾಡಿದ್ದೀನಿ. ಆಗಿದ್ದಂಥ ರಾಮಜ್ಜವರ ನಾಲೆಡ್ಜು ಅಂದರೆ ಅವ್ರಿಗೇನು ಅಕ್ಷರ ಜ್ಞಾನ ಇತ್ತ ಇಲ್ವಾ ಅದೆಲ್ಲವನ್ನು ಕೂಡ ನಾವೆಲ್ಲವನ್ನು ದಾಖಲೆ ಮಾಡಿ, ಆನಂತರ ರಾಮಜ್ಜನವರ ಒಟ್ಟು ಚಿತ್ರಣವನ್ನೆಲ್ಲವನ್ನು ಕೂಡ ಒಂದು ಕಡೆ ವಿಡಿಯೋ ಮಾಡಿ ಅದನ್ನ ಇನ್ಫಾರ್ಮೇಷನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ತಾ ನಿಂತ್ಕೊಂಡ್ವಿ ನಾವೆಲ್ಲರೂ. ಆಗ ಅವರು ಹಳೆ ಬರೆದ ಪುಸ್ತಕಗಳೆಲ್ಲವೂ ಕೂಡ ಒಂದು 50 ಪುಟ 60 ಪುಟ 70 ಪುಟ ಈ ಥರ ಇದ್ದಂಥವು ಅಷ್ಟೇ ಅವೆಲ್ಲವು. ಆದರೆ ಸಮಗ್ರವಾಗಿ ಬರೆದಂಥವು ಅವರ ಕುಟೀರದಲ್ಲೇ ಇದ್ದು. ಆ ಕುಟೀರ ಅಲ್ಲೇ ಗ್ರಾಮ ಪಂಚಾಯತಿಯವರು ಕೊಟ್ಟಂಥ ಕುಟೀರ ಅದು. ಆ ಕುಟೀರದಲ್ಲಿದ್ದಂಥ ಸಾಹಿತ್ಯ ಭಾಳ ವರ್ಷಗಳಾಗಿದ್ದರಿಂದ ಅವಕ್ಕೆಲ್ಲ ಸ್ವಲ್ಪ ಚಾಲನೆ ಸಿಗಬೇಕಾಗಿತ್ತು. ಅದನ್ನು ಗಡಿಕಟ್ಟೆ ಧನಂಜಯಪ್ಪವರು ಅದನ್ನು ಆರಂಭ ಮಾಡಿ ಅದಕ್ಕೆ ಅಕ್ಷರಗಳಿಗೆಲ್ಲ ಮತ್ತೆ ಹಾಳಾಗಿರೋ ಅಕ್ಷರಗಳನ್ನೆಲ್ಲ ಜೋಡಿಸಿ ಅದಕ್ಕೆ ನಮಗೊಂದು ಒಪ್ಪವಾಗಿ ಕೊಟ್ಟರು ನಮಗೆ. ಹಾಗಾಗಿ ಅದನ್ನು ನಿಶಬ್ದ, ಬ್ರಹ್ಮಾಂಡ, ವಚನಗಳು, ತ್ರಿಪದಿಗಳು, ಕನ್ನಡಮ್ಮನ ತೇರು ಹಿಂಗೆಲ್ಲ ಬರಿತಾ ಹೋದರು. ಎಲ್ಲ ಇವನ್ನೆಲ್ಲ ಗಮನಿಸಿದಾಗ ಅವ್ರ ಮಧ್ಯೆ ಒಂದು ಒಳ್ಳೊಳ್ಳೆ ಹಾಡುಗಳನ್ನು, ಸಿನಿಮಾ ಹಾಡುಗಳಿಗೋಸ್ಕರ ಬರೆದರೇನೋ ಅನ್ನೋ ಥರನೂ ಕೂಡ ಬರೆದಿದ್ರು. ಅವರು ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಒಂದು ಕೊಡಗು ಜಿಲ್ಲೆಯಲ್ಲಿ ಹೆಣ್ಮಕ್ಳು ಹೇಗಿರ್ತಾರೆ, ಯಾವ ಕಲರ್ ಇರ್ತಾರೆ, ಅವ್ರು ಹೆಂಗಿರ್ತಾರೆ, ಅದು ನೋಡಿದ್ರು ಹೆಂಗೆ ಮಂಗನಂಗಾಡ್ತಾರೆ, ಅದು ಅಂಥವನ್ನೆಲ್ಲ ಬರೆದಿದ್ರು. ಇಂಟ್ರೆಸ್ಟಿಂಗ್ ಅವು. ಕೊಡಗ್ನಾಗೆಲ್ಲ ಹುಡುಕಿ ನೋಡಿದೆ ಕರ್ರನ್ ಹೆಣ್ಮಗಳಿಲ್ಲ, ಅವ್ರು ಬರೆದಿರೋದು. ಕೊಡಗ್ನಾಗೆಲ್ಲ ಹುಡುಕಿ ನೋಡಿದೆ ಕರ್ರನ್ ಹೆಣ್ಮಗಳಿಲ್ಲ, ಆಹಾ ಕಪ್ಪನ್ ಹೆಣ್ಮಗಳಿಲ್ಲ, ಅವಳ ಉಡುಗೆ ತೊಡುಗೆ ನಡಿಗೆಗಳೆಲ್ಲ ಹಸನಾದು ಹೈಫೋನ್ಸ್ ಎಲ್ಲ, ಸೊಂಟ ತಿರುವುತ ಒಂಟಾಳೆಂದರೆ ಜೆಂಟಲ್ ಮ್ಯಾನುಗಳೆಲ್ಲ ಹಿಂಗೆಲ್ಲ ಬರೆದಾರೆ. ನಾನು ಇದು ಈ ಸಿನಿಮಾದ ಇವೆಲ್ಲ ಎತ್ತಿಬಿಟ್ಟು ಪಕ್ಕಕ್ಕೆ ಇಟ್ಕೊಂಡು ಒಂದಿನ ಸಿನಿಮಾ ಮಾಡೋಕ್ಕೆಲ್ಲ ಹಾಡುಗಳು ಬೇಕಾಗ್ತವೆ ಅಂತ. ಈ ಥರದ ಸಾಹಿತ್ಯದ ಜೊತೆಗೆ ಅವರು ಈ ಸಿದ್ಧಾರೂಢ ಪರಂಪರೆಯ ಥರದ ಒಂದು ಅಂದರೆ ಚಕ್ರಗಳ ಬಗ್ಗೆ, ಮಡಕೆಗಳ ಬಗ್ಗೆ, ಅದರ ತೂತುಗಳ ಬಗ್ಗೆ, ಆಮೇಲೆ ಮನುಷ್ಯನ ನಡವಳಿಕೆಗಳ ಬಗ್ಗೆ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ ಅವರು. ಅವರೇ ಹೇಳೋದು ಹೆಂಗೆ ಅಂದರೆ, ಬೆಳಗಿನ ಜಾವ ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿ ಎಲ್ಲ ಎದುರುಗಡೆ ಬಂದಾಗ ಮೊದಲು ಮುಖ ಕಂಡಾಗ ಆರೋಗ್ಯವಾ ಅಂತ ಕೇಳ್ತಾರೆ. ಆರೋಗ್ಯವೇ ಅಂತ ಅವರು ಹೇಳಿದಾಗ ಅದಕ್ಕೆ ಅವ್ರಿಗೆ ಕೊಡೋ ಉತ್ತರ 6 ಗುಣಗಳು ಯೋಗ್ಯವಾ. ಇವತ್ತು ನೀನೇನು ನಾನು ನೋಡಿದ್ದೀನಿ, ಇವತ್ತಿನ ಬೆಳಗ್ಗೆ ಇವತ್ತು ನೀನು ನೋಡೋದ್ರಿಂದ ನಿನ್ನ 6 ಗುಣಗಳು ಯೋಗ್ಯವಾಗಿದ್ದಾವ ಅಂತ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗೋದು, ಅದು ಅವ್ರು ಹೇಳೋದು. ಇದು ಆರೋಗ್ಯ ಅನ್ನೋದು ಅವ್ರು ಹೇಳೋದು. ಆ್ಯಕ್ಚುಲಿ 6 ಗುಣಗಳು ಯೋಗ್ಯವಾ, ಹಂಗಾದ್ರೆ ಇವತ್ತು ಕೆಲಸ ಶುರು ಮಾಡೋಂತ ಮುಂದಕ್ಕೆ ಹೋಗ್ತಾರೆ ಅಂತ ಹಳ್ಳಿಗರು ಹೇಳ್ತಾರೆ ಈ ಥರ ಅಂತೆಲ್ಲ ಅದು ಹೇಳ್ತಾರೆ. ಅದನ್ನು ಕೂಡ ಅವರು ಸಣ್ಣ
ತಿರುಪತಿಗಳೆಲ್ಲ ಅದನ್ನು ದಾಖಲಿಸ್ತಾ ಹೋಗ್ತಾರೆ. ಇನ್ನೂ ಅನೇಕ ತಿರುಪತಿಗಳು ಅದ್ರಿಗೆ ಇನ್ನೂ ಸಿಕ್ಕಿಲ್ಲ, ಅದ್ರ ಭಾಳ ಇನ್ನೂ ಸೇರ್ಪಡೆ ಆಗೋವಂಥ ಭಾಳ ಇದ್ದಾವೆ. ಅದ್ರಿಗೆ ಪರಿಷ್ಕರಣೆ ಮಾಡಿರೋ ಅಷ್ಟಷ್ಟು ಉಳಿಸ್ಬಿಟ್ಟು ಮಾಡಿರೋಂಥವು ಮಾತ್ರ ಅಲ್ಲಿದ್ದಾವೆ. ಅಲ್ಲಿ ಅವೆಲ್ಲ ಒಟ್ಟಾರೆ ಮಾಡೋಕ್ಕೆ ಹೋದರೆ ಸಮಗ್ರವಾಗಿ ವಚನಗಳದೇ ಒಂದು ಬೃಹತ್ ಸಂಪುಟ ಆಗೋ ಥರನೇ ಅವ್ರು ಬರೆದಿಟ್ಟಿದ್ದಾರೆ ಅವೆಲ್ಲವನ್ನು ಕೂಡ. ಆದರೆ ಅವರು ಬರೆಯೋ ಅಕ್ಷರಗಳು ನಮಗೆ ಓದೋದು ತುಂಬ ಕಷ್ಟ ಆಗ್ತದೆ ಅದೆಲ್ಲವೂ ಕೂಡ. ಆಮೇಲೆ 2 ವರ್ಷ ಅವರು ನಮ್ಮ ಮನೆ ಮೇಲೆ ಇದ್ದಿದ್ದರಿಂದ ನನಗೆ ಅವ್ರಿಗೆ ಕನ್ನಡ ಬರೆದಿರೋ ಕನ್ನಡವನ್ನು ಓದುವಷ್ಟು ಆಸಕ್ತಿ ನನಗೆ ಬಂತು ನನಗೆ. ಸೊ ಅವರು ಬೆಳಿಗ್ಗೆ 5 ಗಂಟೆಗೆ ಕುತ್ಕೊಂಡ್ಬಿಡೋರು, 5:15ಗೆ ಒಂದು ಬರೆದ್ಬಿಡೋರು. ಬರೆದ್ಬಿಟ್ಟು ನನಗೆ 7 ಗಂಟೆಗೆ ಹೇಳೋರು, ಇದನ್ನು ಇದು ಬರೆದಿದ್ದೀನಿ ಇವತ್ತು, ಇದ್ರದ್ದು ತಾತ್ಪರ್ಯ ಹೇಳು ನನಗೆ 8 ಗಂಟೆ ಒಳಗಡೆ ಅಂತ ಹೇಳೋರು. ಇಂಥವೆಲ್ಲ ಅವರೆಲ್ಲ ಕೊಡ್ತಾಯಿದ್ರು ನಮಗೆಲ್ಲ. ಅವಾಗವಾಗ ಒಂದೊಂದು ಟಿಪ್ ಕೊಡ್ತಾಯಿದ್ರು, ಟಾಸ್ಕ್. ಅದನ್ನು ನಾವು ಓದ್ಬಿಟ್ಟು ಅದನ್ನೆಲ್ಲ ಹೇಳ್ತಾಯಿದ್ವಿ. ಅದರಲ್ಲಿ ಅವರೆಲ್ಲ ಒಂದಿಷ್ಟು ಸೈನ್ಸ್ ಬಗ್ಗೆ ಎಲ್ಲ ಒಂದಿಷ್ಟು ಮಾತಾಡಿದರು, ಪೊಲಿಟಿಕಲ್ ಬಗ್ಗೆ ಒಂದಿಷ್ಟು ಮಾತಾಡಿದ್ದಾರೆ, ರಿಲಿಜಿಯಸ್ ಬಗ್ಗೆ ಹಿಂಗೆ ಮಾತಾಡ್ತಾ ಹೋಗ್ತಾರೆ. ಆಮೇಲೆ ಮೊಹರಮ್ಸ್ ಬಗ್ಗೆ ಮಾತಾಡಿದ್ದಾರೆ. ಎಲ್ಲದನ್ನು ಒಟ್ಟೊಟ್ಟಾಗಿ ಗ್ರಾಮೀಣ ಪರಿಸರದಲ್ಲಿ ಕಂಡಂಥ ಎಲ್ಲ ವಿಷಯಗಳನ್ನು ಅದರಲ್ಲಿ ದಾಖಲೆ ಮಾಡ್ತಾ 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 ಹೋದರು. ಎಲ್ಲ ಮಠಗಳಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಎಲ್ಲ ಧರ್ಮದವರ ಜೊತೆಗೆ ಬೆರೆತಿದ್ದಾರೆ ಅವರು. ಎಲ್ಲ ಧರ್ಮದ ಜೊತೆಗೆ, ಎಲ್ಲ ಮಠಗಳ ಜೊತೆ, ಎಲ್ಲ ಜಾತಿಗಳ ಜೊತೆ, ಎಲ್ಲರ ಜೊತೆಗೆ ಬೆರೆತಿದ್ರು ಕೂಡ ಆ ಯುಗದ ಧರ್ಮ ಅಂಕಿತನ ಒಂದೇ ಇಟ್ಕೊಂಡು ಅವ್ರು ಮುಂದಕ್ಕೆ ಹೋಗಿದ್ದು. ಅದು ಯಾವ ರಿಲಿಜಿಯಸ್ ಬಗ್ಗೆನೂ ಕೂಡ ಮತ್ತು ಯಾವುದು ಬೇರೆ ಇದನ್ನು ಅವ್ರು ಯಾವತ್ತೂ ಕೂಡ ಎಲ್ಲೂ ನಮಗೆ ಜರ್ನಿಯಲ್ಲೂ ಕೂಡ ಅವ್ರು ಹೇಳಿಲ್ಲ. ಪ್ರಯಾಣದಲ್ಲಿ ಇಲ್ಲಪ್ಪ ಅದು ಹಂಗೈತೆ ಇದು ಹಿಂಗೈತೆ ಆ ಥರ ಹೇಳೇ ಇಲ್ಲ. ಒಟ್ಟು ನಾವೆಲ್ಲ ಒಟ್ಟೊಟ್ಟಾಗಿ ಹೋಗುವಂಥ ಪ್ರಯತ್ನಗಳನ್ನು ಮಾಡೋಣ ಅಂಥವನ್ನೇ ಹೇಳ್ತಾ ಬಂದಿದ್ದಾರೆ. ಬಿಟ್ಟರೆ ಅವ್ರು ಬೇರೆ ಇನ್ನೇನು ಕೂಡ ಸಂದೇಶವನ್ನು ಅವರು ಪುಸ್ತಕದಲ್ಲಾಗಲಿ ನಮ್ಮ ಜೊತೆ ಪ್ರಯಾಣ ಮಾಡಿದ್ದಾಗಲಿ ಅವರೆಲ್ಲೂ ಕೂಡ ಹೇಳೇ ಇಲ್ಲ ಅವರೆಲ್ಲ. ಇನ್ನು ನಮಗೆ 3 ಪುಸ್ತಕಗಳು ಶಾಂತರಾಜ್ ಸರ್ ಅವರು ಭಾಳ ವಿವರಣೆ ತುಂಬ ವಿವರಿಸಿ ಹೇಳಿದ್ದಾರೆ. ಪುಸ್ತಕವನ್ನು ನಾವು ಇಲ್ಲೇ ಇಟ್ಕೊಂಡಿದ್ವಿ. ನಾವು ಇವತ್ತು ಪುಸ್ತಕದ ರೇಟ್ ಏನಿದೆ ಇವತ್ತು ಅರ್ಧ ಬೆಲೆಗೆ ನಾವು ಇದನ್ನು ಇಲ್ಲಿ ಮಾರಾಟ ಮಾಡ್ತಿದ್ವಿ. ಅದು ಯುಗಧರ್ಮ ರಾಮಣ್ಣನವರ ಪ್ರತಿಷ್ಠಾನಕ್ಕೆ ಹೋಗ್ತದೆ. ಇದೆಲ್ಲ ಖರ್ಚು ಮಾಡಿದ್ದು ಯುಗಧರ್ಮ ರಾಮಣ್ಣವರು, ಅದಂತೂ ನಾವು ಹೇಳಬಲ್ವಿ. ರಾಮಣ್ಣನವರ ರಾಜ್ಯೋತ್ಸವದ ಹಣ, ಕನಕ ಪ್ರಶಸ್ತಿಯ ಹಣ, ಜನರು ಕೊಟ್ಟಂಥ ಹಣವನ್ನು ಕ್ರೋಢೀಕರಿಸಿ ಆ ಕ್ರೋಢೀಕರಿಸಿದ ದುಡ್ಡಲ್ಲಿ ಕಾರ್ಯಕ್ರಮವನ್ನು ಅವರೇ ಮಾಡಿರೋದು. ನಾವು ಅದನ್ನು ಏನೇ ಇದ್ದರೂ ಕೂಡ ರಾಮಜ್ಜರ ಕೆಲಸ ಅಂತ ನಾವು ಮಾಡ್ತೀವಿ ನಾವೆಲ್ಲರೂ ಕೂಡ. ಜನಗಳಿಗೇನು ಈವೆಂಟೆಲ್ಲ ಇಲ್ಲ, ಇದೆಲ್ಲ ರಾಮಜ್ಜನವರ ಅವರ ಸಾಹಿತ್ಯದ ಅದೇ ಬೆವರಿನ ಹಣದಿಂದ ಆದಂಥ ಕಾರ್ಯಕ್ರಮ ಇದು. ಸೊ ನಾವು ಇನ್ನು ಮುಂದುವರೆದು ಅದನ್ನು ಪ್ರತಿಷ್ಠಾನ ಅಂತ ಮಾಡಿ ಅದ್ರ ಮೂಲಕ ಈ ಸಾಹಿತ್ಯವನ್ನು ಉಳಿಸುವ ಒಂದು ನಿಟ್ಟಿನಲ್ಲಿ ಅದಕ್ಕೊಂದು ಸಂಘಟನೆ, ಅದಕ್ಕೊಂದು ಸಂಘ, ಅದಕ್ಕೊಂದು ಕಚೇರಿ ಎಲ್ಲ ಮಾಡಿ ಅದನ್ನು ಮುಂದುವರಿಸಬೇಕು ಅಂತೇಳಿ ಪುಸ್ತಕವನ್ನು ಮಾಡಿ ಆ ಪುಸ್ತಕವನ್ನು ಮಾರಾಟ ಮಾಡಿ ಇವತ್ತಿಗೆ ಅರ್ಧ ಬೆಲೆಗೆ ಅದನ್ನು ಮಾರಾಟ ಮಾಡ್ತಾಯಿದ್ವಿ. ಅದೊಂದು ವಿಶೇಷ. ಇನ್ನು ನಾವು ಪುಸ್ತಕ ಕುರಿತು ಹೆಚ್ಚು ಮಾತನಾಡುವುದಕ್ಕಿಂತ ನೀವು ಓದುವುದು ಲೇಸು ಅಂತಕ್ಕಂಥ ಮಾತುಗಳಿಗೆ ಹೇಳಿ ರಾಮಜ್ಜನವರ ಹಲವಾರು ವಚನಗಳು ಆ ಕಡೆಲ್ಲ ನಮ್ಮ ಕಡೆ ಭಾಳ ಪ್ರಖ್ಯಾತಿಯಾಗಿರ್ತಕ್ಕಂಥವು. ಕುಕ್ಕರ್ನಗಳು ಕೋಳು ಕುತ್ತಿಗೆಯಿಂದ ಇಳಿಯೋದೇ ತಡ, ಸೊಂಟದಿಂದ ಚಕ್ಕರ್ ಹೊಡೆದು ಕುರಿಯೋ ನಾಯಿ ಯುಗಧರ್ಮ, ಈ ಥರ ಫುಡ್ ಬಗ್ಗೆ ಹೇಳ್ತಾರೆ, ಆಹಾರ ಪದ್ಧತಿಗಳ ಬಗ್ಗೆ ಹೇಳೋದು, ಇಂಥವೆಲ್ಲ ಅಲ್ಲೆಲ್ಲ ಭಾಳಷ್ಟು ಪ್ರಸಿದ್ಧಿ ಹೊಂದಿರತಕ್ಕಂಥ ಹಾಡುಗಳವೆಲ್ಲವೂ ಕೂಡ. ಅಂಥ ಹಾಡುಗಳು ಭಾಳಷ್ಟು ರೆಕಾರ್ಡ್ ಆಗಿದೆ. ರಾಮಜ್ಜನವರ ಪರಿಪೂರ್ಣ ಒಂದು 390 ಗೀತೆಗಳು ಈಗ ನಮ್ಮ ಹತ್ರ ರೆಕಾರ್ಡಿಂಗ್ ಮಾಡಿ ಇಟ್ಟಿರೋದು ಇದೆ ಸರ್. ಅದನ್ನೆಲ್ಲ ಕಂಪ್ಲೀಟ್ ಪ್ರಿಸರ್ವ್ ಮಾಡಿಟ್ಟಿದ್ದೀನಿ. ಇನ್ನೇ ಎಷ್ಟೆಷ್ಟಿದ್ದಾವೆ 380-390 ವಚನಗಳನ್ನು ಬಿಟ್ಟಿದ್ದೀನಿ. ನೀನು ದೊಡ್ಡ ಎಲ್ಲ ಹಾಡುಗಳನ್ನು ಏನಿತ್ತು ಎಮ್ಮಪ್ಪ ದೇವನಗುಂಡಿ ಅದೊಂದು ಸೀರೀಸ್ ಮಾಡಿದ್ದೀನಿ. ಆಮೇಲೆ ಬ್ರಹ್ಮಾಂಡ ಅದನ್ನೊಂದಿಷ್ಟು ಎಲ್ಲ ಮಾಡಿಟ್ಟಿದ್ದೀನಿ. ಅದು 390 ಫೈನಲ್ ಆಗಿ ಅಲ್ಲಿ ಟ್ರಿಮ್ಮಿಂಗ್ ಆಗಿ ಫೈನಲ್ ಆಗಿರೋದು. ಇನ್ನೂ ಒಂದು 500 ಮೇಲೆ ಅದನ್ನೆಲ್ಲ ಒಂದಿಷ್ಟು ಕರೆಕ್ಷನ್ಸ್ ಮಾಡಿ ಇಡಬೇಕು. ಅಷ್ಟು ಹಾರ್ಡ್ ಡಿಸ್ಕಲ್ಲಿ ಡೆಪಾಸಿಟ್ ಮಾಡಿ ಇಟ್ಟಿದ್ದೀನಿ ಅದನ್ನೆಲ್ಲ ಪೂರ್ತಿ. ಅದು ಯುಗಧರ್ಮ ಪ್ರತಿಷ್ಠಾನಕ್ಕೆ ಸಂಬಂಧಪಟ್ಟಿದ್ದು, ಅದನ್ನು ಅವರಿಗೆ ನಾವು ಕೊಡ್ತಾ ಇದ್ವಿ ಎಲ್ಲದೂ ಕೂಡ ಪೂರ್ತಿ. ಸೊ ಇನ್ನು ಇವತ್ತು ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾಗಿ ಬಂದಿದ್ದು ನಮ್ಮ ಜೊತೆಗೆ ಭಾಳಷ್ಟು ವಿಷಯಗಳನ್ನು ಇವತ್ತು ರಾಮಜ್ಜಿಯವ್ರ ಬಗ್ಗೆ ಮಾತಾಡಿದ್ದು ಮತ್ತು ರಾಮಣ್ಣವರನ್ನು ಸಂಪೂರ್ಣ ವಚನ ತಿರುಪತಿಗಳಕ್ಕೆ ಇವ್ರ ಬಗ್ಗೆ ಭಾಳಷ್ಟು ಅದ್ಭುತವಾಗಿ ಮಾತಾಡಿದರು ಬರ್ಗೂರು ಸರ್. ನಾವು ಭಾಳಷ್ಟು ಆಭಾರಿಯಾಗಿರ್ಬೇಕು ರಾಮಜ್ಜಿಯವರು, ಆಮೇಲೆ ಯುಗಧರ್ಮ ಪ್ರತಿಷ್ಠಾನದವರು. ಆಮೇಲೆ ಇವರು ಮುಂದುವರೆದು ರಾಮಜ್ಜಿಯವರು ಮುಂದಿನ ಇವರ ಸಾಹಿತ್ಯ ಎಲ್ಲ ಮುಂದಕ್ಕೆ ಕೊಂಡ್ಕೊಂಡು ಅದನ್ನು ಮುಂದುವರಿಸ್ಬೇಕು ಅಂದರೆ ಶಿಶುನಾಳಪ್ಪನವ್ರು ಇದ್ದಾರೆ, ಮಗ ಗುರುಸ್ವಾಮಿಯವರು ಇದ್ದಾರೆ. ಸೊ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಅವರು ಮಾನಸಿಕವಾಗಿ ಅವರಿನ್ನೂ ಸಿದ್ಧರಾಗಿಲ್ಲ. ಅವರಿನ್ನು
ರಾಮಜ್ಜವರಿಗೆ ಈ ಸಾಹಿತ್ಯ ಎಂಡಾಗಬಾರ್ದು, ಇದು ಮುಂದುವರಿಬೇಕು ಅಂತ ನಮ್ಮದೊಂದು ಆಶೆ ಇದೆ. ನಾವು ದೊಡ್ಡವ್ರು ಯಾರಾದರೂ ಬೆಳೀಲಿ ಅಂತೇನಿಲ್ಲ, ಇಂತಿಂಥವ್ರು ಬೆಳೀಲಿ ಅಂತ ಯೋಚನೆ ಮಾಡ್ತೀವಿ ನಾವು. ಸೊ ಹಾಗಾಗಿ ರಾಮಜ್ಜನವರ ಎಲ್ಲ ಸಾಹಿತ್ಯಗಳು ಒಂದಿಷ್ಟು ಜಿಲ್ಲಾವಾರು ಪ್ರಚಾರವಾಗಲಿ ಅಂತೇಳಿ ನಾವು ಸಣ್ಣದಾಗಿ ಅಲ್ಲೆಲ್ಲಿ ಪ್ರಚಾರ ಮಾಡಿಕೊಂಡು ರಾಮಜ್ಜರ ಸಾಹಿತ್ಯ ಉಳಿಲಿ ಅಂತೇಳಿ ನಾವು ಕೂಡ ಒಂದಿಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಜೊತೆಗೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಾವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ಬೇಕು. ನಮ್ಮ ಋಷಿ ಬರಹಗಾರ ಅವರು ಕೂಡ ಬಂದಿದ್ದಾರೆ, ವಿನೀತಾ ನಾಗರಾಜ್ ಗಾಯಕಿ, ಜಯಪ್ರಕಾಶ್ ಸರ್ ಭಾಳಷ್ಟು ನಮಗೆ ಸೇವೆಯಲ್ಲಿದ್ದಾಗ ಕೆಲಸ ಕೊಟ್ಟಂಥವರು, ಆಮೇಲೆ ರಾಘವೇಂದ್ರ, ಆಮೇಲೆ ಗುರುಕಿರಣ, ಆಮೇಲೆ ಮಹಾದೇವ್ ಬ್ರದರ್ ಅವರು ಎಲ್ಲರೂ ಕೂಡ ಹುಕ್ಕೇರಿಯಿಂದ ಬಂದಿದ್ದಾರೆ, ಧಾರವಾಡದಿಂದ ಬಂದಿದ್ದಾರೆ. ಎಲ್ಲ ಬಂದಂಥ ಗೆಳೆಯರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈಗ ನೆಲ್ಲಿಕಟ್ಟೆ ಸಿದ್ದೇಶ್ ಅವರು ಮಾತಾಡ್ತಿದ್ದು ಮಾಡಬೇಕು. ಈ ಮೊದಲು ಇವರು ಭುವನೇಶ್ವರಿ ಬಾರಮ್ಮ ಕನ್ನಡಮ್ಮ ರಾಮಜ್ಜವರ ಬುದೇ ಕನ್ನಡಮ್ಮಗೊಂದು ಪುಸ್ತಕ ಕೊಡ್ರಿ ಬಂದರು. ಕಾರ್ಯಕ್ರಮ ಮುಂದುವರಿಯುತ್ತದೆ. ದಯಮಾಡಿ ಸಿದ್ದೇಶ್ ಅವರು ಮುಂದುವರಿಸಿ ಕಾರ್ಯಕ್ರಮ ಹೋಗೋಣ ಮಾಡೋಣ. ಹಾಂ ರೈಟ್ ಸರ್. ಗಡಿಕಟ್ಟೆಯವರು ಬರಿ ಮುಂದೆ. ಅಧ್ಯಕ್ಷತೆಯ ನುಡಿಗಳನ್ನು ಆಡಿದಂಥ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಯುಗಧರ್ಮ ರಾಮಣ್ಣ ಅಭಿವೃದ್ಧಿ ಪ್ರತಿಷ್ಠಾನದಿಂದ ಗೌರವ ಸಮರ್ಪಣೆ. ಮೊದಲಿಗೆ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಸರ್ ಅವರಿಗೆ. ಶಾಂತರಾಜ್ ಸರ್ಗೂ ಕೂಡ ಸನ್ಮಾನವನ್ನು ಮಾಡಿಕೊಡುವ ವೇದಿಕೆ ಮೇಲೆ ಇತರ ಗಣ್ಯರು.
ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಗಣ್ಯರಿಗೆ ಧನ್ಯವಾದಗಳು. ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳು. ಇದೀಗ ಎಲ್ಲರಿಂದ ಇದು ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಇತರೆ ಗಣ್ಯರು ನೆರವೇರಿಸಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸನ್ಮಾನ ಕಾರ್ಯಕ್ರಮ ನಿರ್ವಹಿಸಿದಂಥ ಗಣ್ಯರೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ನೆಲ್ಲಿಕಾಟ್ ಸಿದ್ದೇಶ್ ಕುವೆಂಪು ವಿಶ್ವವಿದ್ಯಾಲಯ ಸಹ ಪ್ರಾಧ್ಯಾಪಕರು ಇವರು ಕೂಡ ಸರ್ವ ಗಣ್ಯರು ಕೂಡ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸರ್ವರಿಗೂ ಧನ್ಯವಾದಗಳು. ಈ ಪುಸ್ತಕಗಳ ಸಂಪಾದಕರಾಗಿ ಕಾರ್ಯನಿರ್ವಹಿಸಿರುವಂತಹ ಗಡೇಕಟ್ಟ ಧನಂಜಯಪ್ಪ ಸರ್ ಅವರು ಕೂಡ ಸನ್ಮಾನವನ್ನು ಮಾಡಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಈ ಸನ್ಮಾನ ಕಾರ್ಯಕ್ರಮ ಬಗ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮಲ್ಲೇಶ್ ಗೌಡರು ವೇದಿಕೆ ಮೇಲೆ ಆಗಮಿಸಬೇಕು. ಅವರು ಕೂಡ ಈಗ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡಿಸಬೇಕು ಅಂತ ಇತರ ಗಣ್ಯರ ಕೇಳ್ಕೊಳ್ತಾ ಇದ್ದೀವಿ. ಮಲ್ಲೇಶ್ ಗೌಡರು ಸರ್. ಸರ್ವರಿಗೂ ಧನ್ಯವಾದಗಳು.
ಗೋವಿಂದ ಸ್ವಾಮಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ವೇದಿಕೆ ಮೇಲಿರುವ ಇತರ ಗಣ್ಯರಿಂದ ಗೋವಿಂದ ಸ್ವಾಮಿ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಕಡಗೋಳ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆ ಮೇಲಿನ ಎಲ್ಲ ಗಣ್ಯರಿಂದ ಮಂಜುನಾಥ್ ಕಡಕೋಳ ಸರ್ ಅವರಿಗೆ ಸನ್ಮಾನವನ್ನು ಕಾರ್ಯಕ್ರಮ ನೆರವೇರ್ತಾ ಇದೆ. ಜಾನಪದ ಬಾಲಾಜಿ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಜಾನಪದ ಬಾಲಾಜಿ ಸರ್ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಂದ ಜಾನಪದ ಬಾಲಾಜಿ ಸರ್ ಅವರಿಗೆ ಸನ್ಮಾನವನ್ನು ಮಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮುತ್ತರಾಜು ಸರ್ ಅವರು ವೇದಿಕೆ ಮೇಲೆ ಆಗಮಿಸ್ಕೊಂತ ಕೇಳ್ತಾ ಇದ್ದೀವಿ. ಮುತ್ತರಾಜು ಸರ್ ಚಲನಚಿತ್ರ ಸಹ ಕಲಾವಿದರು. ಮುತ್ತರಾಜು ಸರ್ ಅವರು ಎಲ್ಲ ಗಣ್ಯರಿಂದ ಮುತ್ತರಾಜು ಸರ್ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಜಯಪ್ರಕಾಶ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಜಯಪ್ರಕಾಶ್ ಸರ್ ವೇದಿಕೆ ಮೇಲಿನ ಇತರ ಗಣ್ಯರಿಂದ ಜಯಪ್ರಕಾಶ್ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು. ಪತ್ರಕರ್ತರು ಶಿವರಾಜ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶಿವರಾಜ್ ಸರ್ ಗಣ್ಯರಿಂದ ಶಿವರಾಜ್ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಮಹಾದೇವ್ ಬಿರಾದಾರ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿರುವ ಗಣ್ಯರಿಂದ ಮಹಾದೇವ್ ಬಿರಾದಾರ್ ಸರ್ ಅವರಿಗೆ ಸನ್ಮಾನ.
ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ವಂದನಾರ್ಪಣೆ ಕಾರ್ಯಕ್ರಮ ಗಡೆಕಟ್ಟ ಜಂಜಪ್ಪ ಸರ್ ನಡೆಸ್ಕೊಡು ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಈ ವಿದ್ವತ್ಪೂರ್ಣ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ಪಲ್ಲಕ್ಕಿ ರಾಘವೇಂದ್ರ ಅವರು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಈ ಸಮಾರಂಭದ ಪರವಾಗಿ ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಇನ್ನು ಪುಸ್ತಕ ಬಿಡುಗಡೆ ಮಾಡಿದಂತಹ ಖ್ಯಾತ ಸಾಹಿತಿಗಳಾದ ಬರಗೂರು ರಾಮಚಂದ್ರಪ್ಪ ಅವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಮೇಲೆ ಯುಗಧರ್ಮ ರಾಮಣ್ಣ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವರು, ಅವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಮೇಲೆ ಈ ಕಾರ್ಯಕ್ರಮದ ಸಂದರ್ಭದೊಳಗೆ ಪುಸ್ತಕಗಳನ್ನು ಕುರಿತು ಅತ್ಯಂತ ಮನನೀಯವಾಗಿ ಭಾಷಣವನ್ನು ಮಾಡಿದಂತಹ, ವಿಷಯವನ್ನು ಪ್ರಸ್ತಾಪ ಮಾಡಿದಂತಹ ಶಾಂತರಾಜು ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಈ ಕಾರ್ಯಕ್ರಮದೊಳಗೆ ಅರ್ಪಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ನೆಲ್ಲಿಕಟ್ಟೆ ಸಿದ್ದೇಶ್ ಇವರು ಈ ಕಾರ್ಯಕ್ರಮದ ರೂವಾರಿಗಳು. ಈ ಕಾರ್ಯಕ್ರಮ ಎಲ್ಲದೂ ಯಶಸ್ವಿಯಾಗಿ ನಡೀಬೇಕಾದ್ರೆ ಆ ಸಿದ್ದೇಶ್ ಅವರೇ ಕಾರಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡಿರ್ತಕ್ಕಂಥವರಾಗಿರೋದ್ರಿಂದ ಅವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಮೇಲೆ ಇಲ್ಲಿ ಈ ಪುಸ್ತಕ ಬಿಡುಗಡೆಗೆ ಬೇಕಾಗಿರ್ತಕ್ಕಂಥ ಅನೇಕ ಮಹನೀಯರುಗಳು ತಮ್ಮ ಆಶೀರ್ವಾದ ಮತ್ತು ಹಾರೈಕೆಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾನು ಹೃದಯಪೂರ್ವಕವಾಗಿಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲನೇದಾಗಿ ಸಿರಿಗೆರೆ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳು. ಆಮೇಲೆ ಕೋಡಿಮಠದ ಶಿವಾನಂದ ಶಿವಯೋಗಿ ಮಹಾಸ್ವಾಮಿಗಳವರಿಗೆ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಪರಮ ಪೂಜ್ಯ ಶ್ರೀ 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 ಗುರು ಚನ್ನಬಸವ ಸ್ವಾಮಿಗಳು ಪಾಂಡವಮಟ್ಟಿ, ಇವರು ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಆಮೇಲೆ ಹಾರೈಕೆ ಮಾಡಿರ್ತಕ್ಕಂಥವರು ಇಷ್ಟು ಜನ ಇದ್ದಾರೆ. KR ಮರಳಪ್ಪ ಅಜ್ಜಿಹಳ್ಳಿ ಇವರಿಗೆ, ಶ್ರೀ ರವಿ ಅಜ್ಜಿಹಳ್ಳಿ ಇವರಿಗೆ, ಡಾಕ್ಟರ್ ಎನ್ ಚಂದ್ರಪ್ಪ ಅವರಿಗೆ, ಬುಳ್ಳಹಳ್ಳಿ HS ಮಲ್ಲಿಕಾರ್ಜುನ ಅವರಿಗೆ, ಮಾಡಾಳ್ ವಿರೂಪಾಕ್ಷಪ್ಪ ಮಾಜಿ ಶಾಸಕರಿವರಿಗೆ, ಮಾಡಾಳ್ ಮಲ್ಲಿಕಾರ್ಜುನ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ವಂದನೆಗಳನ್ನು ಈ ಸಮಾರಂಭದ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಮಾಧ್ಯಮದ ಮಿತ್ರರಿಗೂ ಕೂಡ ಹೃದಯಪೂರ್ವಕವಾಗಿದ್ದಂಥ ಧನ್ಯವಾದಗಳು. ಆಮೇಲೆ ಗಾಂಧಿ ಭವನದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕವಾಗಿದ್ದಂಥ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕೆ ನಿಮಗೆ ಹೃದಯಪೂರ್ವಕದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇಲ್ಲಿ ಪರೋಕ್ಷವಾಗಿ ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನು ನಡೆಸಿಕೊಟ್ಟಿದ್ದರಿಂದ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿದ್ದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ವಂದನಾ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇದೆ, ಸರ್ವರು ಊಟ ಮಾಡ್ಕೊಂಡು ಹೋಗಬೇಕು ಎಂದು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.